व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीगुरुभ्यो नमः। हरिः ओम्। अद्य कथानुवादे सति किञ्चित् पूर्वकथानुवादः। ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ನಾವು ನಿನ್ನೆಯಿಂದ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ದಿನ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಆಶ್ವೀಜ ಮಾಸದ ಶುಕ್ಲಪಕ್ಷದ ದಶಮಿ ಅರ್ಥಾತ್ ವಿಜಯದಶಮಿಯ ದಿವಸ ಈ ಭೂಮಿಯಲ್ಲಿ ಅವತಾರ ಮಾಡಿ ವಿಶೇಷವಾಗಿ ತಾವು ತಮ್ಮ 3-4 ವರ್ಷದ ವಯಸ್ಸಿನಲ್ಲಿರಬೇಕಾದರೆ ಅನೇಕ ದಿವ್ಯವಾದಂತಹ ಮಹಿಮೆಗಳನ್ನು ತೋರಿ ತಾವು ಯಾವುದೋ ಸಾಮಾನ್ಯವಾದಂತಹ ಶಿಶುವಲ್ಲ, ದೇವೋತ್ತಮನಾದಂತಹ ವಾಯುದೇವರೇ ಎಂಬುದಾಗಿ ತೋರಿಸಿಕೊಡ್ತಾರೆ ಕೇವಲ ತಮ್ಮ 3-4 ವಯಸ್ಸಿನಲ್ಲಿ. ಹೀಗೆ ಮಗು ಬೆಳೀತಾ ಇರುತ್ತೆ. ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಷರಾಭ್ಯಾಸ ಮಾಡಿ ಮರುದಿವಸ ಅದೇ ಅಕ್ಷರಗಳನ್ನು ಮತ್ತೆ ಒಂದು ಸಲ ಹೇಳ್ಕೊಡ್ತಾರೆ ತಂದೆ. ಆವಾಗ ವಾಸುದೇವ ಹೇಳ್ತಾನೆ, ಅಪ್ಪ ಈ ಪಾಠವನ್ನು ನೀನು ನಿನ್ನೆ ಹೇಳಿಬಿಟ್ಟಿದ್ದೀಯಾ, ಮತ್ತೆ ಯಾಕೆ ಹೇಳ್ತಾ ಇದ್ದೀಯ ಎಂಬುದಾಗಿ ಕೇಳ್ತಾನೆ. ಸಾಮಾನ್ಯವಾಗಿ 3-4 ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ತುಂಬ ಕಷ್ಟ. ಯಾಕೆ ಆ ಮಗುಗಳು ಆಗತಾನೇನು ಅಕ್ಷರ ಕಲೀಲಿಕ್ಕೆ ಪ್ರಾರಂಭ ಮಾಡಿರ್ತವೆ, ಯಾವ ರೀತಿಯಾಗಿ ಬರೀಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ 10 ದಿನಗಳ ಕಾಲ ನಿರಂತರವಾಗಿ ಅವುಗಳಿಗೆ ತೀಡಿಸಿ ಚೆನ್ನಾಗಿ ಬರೆಸಿದರೆ ಆವಾಗ ಏನಾಗುತ್ತೆ, ಅಕ್ಷರಗಳ ಜ್ಞಾನ ಎಂಬುದು ಮಕ್ಕಳಿಗೆ ಬರುತ್ತೆ. ಆದರೆ ಮಧ್ವಾಚಾರ್ಯರಿಗೆ ಹಾಗಲ್ಲ, ಅವರಿಗೆ ಹೇಳಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಆದರೂ ಕೂಡ ಮನುಷ್ಯರಾಗಿ ಅವತಾರ ಮಾಡಿದಾಗ ದೇವಾನುದೇವತೆಗಳು ಪರಮಾತ್ಮನೇ ಆಗಲಿ ವಾಯುದೇವರೇ ಆಗಲಿ ಮನುಷ್ಯರಂತೆ ವರ್ತನೆ ಮಾಡ್ತಾರೆ ಅಂತೆ. ಹಾಗಾಗಿ ತಾವು ಸುಮ್ಮನೆ ಸಾಂಪ್ರದಾಯಿಕವಾಗಿ ತಂದೆಯ ಕೈಯಿಂದಾಗಿ ಅಕ್ಷರಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ಸಂಪ್ರದಾಯ, ಆ ರೀತಿಯಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ತಮ್ಮ ವಿಶೇಷವಾದಂತಹ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ತೋರಿಸಿ ಮುಂದೆ ಅವರಿಗೆ ಯೋಗ್ಯವಾದಂತಹ ವಯಸ್ಸು ಬರುತ್ತೆ. ಯೋಗ್ಯವಾದಂತಹ ವಯಸ್ಸು ಉಪನಯನಕ್ಕೆ 5 ಅಥವಾ 8 ಅಂತ. ಇಲ್ಲಿ ವಿಶೇಷವಾಗಿ ಛಲಾರಿ ಆಚಾರ್ಯರು ಮಧ್ವವಿಜಯಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ಉಪನಯನ ಯೋಗ್ಯ ಪಂಚಮ ಅಷ್ಟಮಾದಿ ಸಂವತ್ಸರ ರೂಪೇ ಅಂತ 5ನೇ ವರ್ಷದಲ್ಲಿ ಯಾವ ವಾಸುದೇವಾಚಾರ್ಯರಿಗೆ ಉಪನಯನ ಆಯಿತು ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಎಂಬುದಾಗಿ ಒಳ್ಳೆ ಮುಹೂರ್ತ ಬೇಕು ಅಂತ. ಯಾಕೆಂದರೆ ಸುಮ್ಮನೆ ಯಾವುದೋ ಮುಹೂರ್ತದಲ್ಲಿ ಯಾವುದೋ ತಾರಾಬಲದಲ್ಲಿ ಮದುವೆಯನ್ನು ಉಪನಯನವನ್ನು ಆಗಿಬಿಟ್ರೆ ಅದು ಸಮಂಜಸ ಅಂತ ಅನಿಸೋದಿಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣನ ಜೀವನದಲ್ಲಿ ಅತ್ಯಂತ ಪ್ರಧಾನವಾದಂತಹ ಸಂಸ್ಕಾರ ಅಂತ ಹೇಳಿದರೆ ಅದು ಉಪನಯನ ಸಂಸ್ಕಾರ ಅಂತ. ಉಪನಯನ ಅಂತ ಹೇಳಿದ್ರೆ 2ನೇ ಬಾರಿ ಹುಟ್ಟಿದಂತೆ ಅಂತೆ. ಹಾಗಾಗಿ ಮೊದಲ ಬಾರಿ ಹುಟ್ಟುವುದು, ತಾಯಿಯಿಂದ ಗರ್ಭದಿಂದಾಗಿ ಹೊರಗಡೆ ಬರುವುದು, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಯಾವಾಗ ಬೇಕಾದರೂ ಹುಟ್ಟಬೋದು, ಏಕಾದಶಿ ಹುಟ್ಟಬೋದು, ಮಧ್ಯರಾತ್ರಿ ಹುಟ್ಟಬೋದು, ಅಮಾವಾಸ್ಯೆ ಹುಟ್ಟಬೋದು, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದರೆ 2ನೇ ಬಾರಿ ಹುಟ್ಟುವಂತಹ ಈ ಉಪನಯನ ಏನಿದೆ ಅದು ನಮ್ಮ ಕೈಯಲ್ಲಿ ಇರುತ್ತೆ. ಒಳ್ಳೆಯ ಶುಭ ಮುಹೂರ್ತದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲದೇ ಇರುವಂತಹ
ಉತ್ತಮ ದಿವಸದಲ್ಲಿ ಉಪನಯನ ಮಾಡಿಕೊಂಡರೆ ಅದೇನಾಗುತ್ತೆ, ನಮ್ಮ ಆತ್ಮೋದ್ಧಾರಕ್ಕೆ, ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಆ ಮಧ್ಯಗೇಹ ಭಟ್ಟರು ಅಂದರೆ ವಾಸುದೇವನ ತಂದೆ ಸ್ವತಃ ಅವರು ದೊಡ್ಡ ವಿದ್ವಾಂಸರು, ಅಷ್ಟೇ ದೊಡ್ಡ ಜ್ಯೋತಿಷಿಗಳು ಆಗಿದ್ದರು. ಹಾಗಾಗಿ ಮಗನಿಗೋಸ್ಕರ ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಆ ಒಂದು ಮುಹೂರ್ತದಲ್ಲಿ ವಾಸುದೇವನಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಹೀಗೆ ಉಪನಯನ ಸಂಸ್ಕಾರವನ್ನು ಮಾಡಿದ ನಂತರ ಅಂದಿನಿಂದಾಗಿ ಮಧ್ವಾಚಾರ್ಯರು ಒಬ್ಬ ಬ್ರಹ್ಮಚಾರಿಯಾದವನು ಯಾವ ಯಾವ ರೀತಿಯಾದಂಥ ಅನುಷ್ಠಾನಗಳನ್ನು ಮಾಡಬೇಕು, ಎಲ್ಲ ಅನುಷ್ಠಾನಗಳನ್ನು ಕೂಡ ಚಾಚು ತಪ್ಪದಂತೆ ಮಾಡಿ, ಜ್ಞಾನಿಗಳು ಭೂಮಿಯಲ್ಲಿ ಯಾಕೆ ಅವತಾರ ಮಾಡ್ತಾರೆ ಅಂತ ಹೇಳಿ ತಮ್ಮ ವರ್ತನೆಯಿಂದಾಗಿ ಜನರಿಗೆ ಪಾಠವನ್ನು ಕಲಿಸಬೇಕು ಅಂತ, ಈ ರೀತಿಯಾಗಿ ಇರಬೇಕು ಎಂಬುದಾಗಿ ಒಂದು ಪ್ರಸಿದ್ಧವಾದಂತಹ ಸುಭಾಷಿತ ಇದೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂತ. ಜಗತ್ತಿನಲ್ಲಿ ಜ್ಞಾನಿಗಳಾದಂಥವರು, ದೊಡ್ಡ ದೊಡ್ಡ ಯೋಗಿಗಳಾದಂಥವರ ಜವಾಬ್ದಾರಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ, ಒಬ್ಬರು ಜ್ಞಾನಿಗಳಿದ್ದಾರೆ, ಒಬ್ಬ ಸ್ವಾಮಿಗಳಿದ್ದಾರೆ, ಪೀಠಾಧಿಪತಿಗಳು ಇದ್ದಾರೆ ಅಂತ ಹೇಳಿದರೆ ಅವರು ಏನು ಮಾಡ್ತಾರೋ ಅದನ್ನು ಜಗತ್ತು ಅನುಸರಣೆ ಮಾಡುತ್ತೆ. ಯಾಕೆ? ಅವರ ಮೇಲಿರುವಂತಹ ನಂಬಿಕೆ. ಅವರು ದೊಡ್ಡ ಜ್ಞಾನಿಗಳು, ದೊಡ್ಡ ಯೋಗಿಗಳು, ಅವರಿಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪ್ರಮಾಣ, ಯಾವುದು ಅಪ್ರಮಾಣ ಅಂತ ಗೊತ್ತಿರುತ್ತೆ. ಹಾಗಾಗಿ ಜ್ಞಾನಿಗಳು ಏನು ಮಾಡ್ತಾರೋ ಹಿಂದೂ ಮುಂದೆ ವಿಚಾರ ಮಾಡ್ದೇನೆ ಅವರ ಭಕ್ತರು, ಶಿಷ್ಯರೆಲ್ಲರೂ ಕೂಡ ಅವ್ರು ಮಾಡೋ ಹಾಗೆ ಮಾಡ್ತಾರೆ. ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನುವರ್ತತೆ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನಿಗಳಾದಂಥವರು ತಾವು ಒಂದು ಹೆಜ್ಜೆ ಇಡಬೇಕು ಅಂತೆ 100 ಸಲ ಯೋಚನೆ ಮಾಡಬೇಕು ಅಂತೆ. ಯಾಕೆ ಅಂದರೆ ತಾವು ಒಂದು ಹೆಜ್ಜೆನಿಟ್ಟರೆ ಅದು ತಪ್ಪು ಹೆಜ್ಜೆ ಆಗಿದ್ರೆ ಏನಾಗುತ್ತೆ, ತಮಗೆ ಮಾತ್ರ ಪಾಪ ಬರುತ್ತೆ. ಆದರೆ ಸಾಮಾನ್ಯರು ಇಟ್ಟರೆ, ಅದೇ ಜ್ಞಾನಿಗಳು ಒಂದು ಹೆಜ್ಜೆನಿಟ್ಟರೆ ಆ ಹೆಜ್ಜೆಯನ್ನು ನೋಡಿ ಅವರ 100 ಜನ ಶಿಷ್ಯರು ಅದೇ ರೀತಿ ಮಾಡ್ತಾರೆ. ಹಾಗಾಗಿ ಕೇವಲ ತಾವು ತಪ್ಪು ಮಾಡೋದು ಒಂದು ಮಾತ್ರ ಅಲ್ಲ, ತಮ್ಮಿಂದಾಗಿ 100 ಜನರ ಕೈಯಿಂದಾಗಿ ತಪ್ಪನ್ನು ಮಾಡಿಸಿದಂತಹ ಪಾಪ ಅವರಿಗೆ ಬರುತ್ತೆ. ಹಾಗಾಗಿ ತುಂಬ ಪ್ರಾಮಾಣಿಕವಾಗಿ ಎಚ್ಚರದಿಂದಾಗಿರಬೇಕು ಅಂತ ಒಬ್ಬ ಸುಭಾಷಿತಕಾರ ಜಗತ್ತಿನಲ್ಲಿರುವಂತಹ ಜ್ಞಾನಿಗಳ ಬಗ್ಗೆ, ಶ್ರೇಷ್ಠ ಜನರ ಬಗ್ಗೆ ಹೇಳ್ತಾನೆ. ಹಾಗೆ ಮಧ್ವಾಚಾರ್ಯರು ಕೂಡ ಒಬ್ಬ ಬ್ರಹ್ಮಚಾರಿಯಾದವನು ಯಾವ ರೀತಿಯಾಗಿ ತನ್ನ ಅನುಷ್ಠಾನವನ್ನು ಮಾಡಬೇಕು ಅಂತ, ಸಂಧ್ಯಾ ವಂದನೆ, ಯಾವ ಬ್ರಹ್ಮಚರ್ಯ ವ್ರತವನ್ನು ಕಾಪಾಡಿಕೊಳ್ಳುವುದು, ಅದೇ ರೀತಿಯಾಗಿ ಅಗ್ನಿ ಕಾರ್ಯ, ಹೀಗೆ ಒಬ್ಬ ಬ್ರಹ್ಮಚಾರಿಯಾದವನು ಯಾವುದ್ಯಾವುದನ್ನು ಮಾಡಬೇಕು, ವಿಶೇಷವಾಗಿ ಅಧ್ಯಯನ ಮುಂತಾದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಚಾಚೂ ತಪ್ಪದೆ ನಿರಂತರವಾಗಿ ವಾಸುದೇವ ನಿರಂತರವಾಗಿ ಮಾಡ್ತಾ ಇದ್ದ. ಇದು ಒಂದು ರೀತಿಯಾದಂತಹ ಹಂತ. ಇನ್ನೊಂದು ರೀತಿಯಾದಂತಹ ಹಂತ ಏನು, ಗುರುಕುಲದಲ್ಲಿ ವಾಸ ಅಂತ. ಆಗಿನ ಕಾಲದಲ್ಲಿ ಗುರುಕುಲಗಳು ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಸಿಟಿಯಲ್ಲಿ ಗುರುಕುಲಗಳು ಇರ್ತಾ ಇರಲಿಲ್ಲ. ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಇರ್ತಾಯಿದ್ರು. ತಮ್ಮ ತಮ್ಮ ಮನೆಯಲ್ಲಿಯೇ 10 ಜನ ಶಿಷ್ಯರನ್ನು ಇಟ್ಟುಕೊಂಡು ನಿರಂತರವಾಗಿ ಅವರಿಗೆ ಗ್ರಂಥಗಳ ಪಾಠವನ್ನು ಮಾಡ್ತಾ ಇದ್ದರು. ಹೀಗಿರಬೇಕಾದರೆ ಮಧ್ವಾಚಾರ್ಯರು ಕೂಡ ಒಬ್ಬ ಜ್ಞಾನಿಗಳ ಮನೆಯಲ್ಲಿ ನಿರಂತರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಉಳಿದ ಪ್ರತಿಯೊಬ್ಬರೂ ಕೂಡ ಚಾಚು ತಪ್ಪದೆ ಪಾಠಕ್ಕೆ ಹೋಗ್ತಾ ಇದ್ದರು. 9 ಗಂಟೆಗೆ ಪಾಠ ಅಂತ ಹೇಳಿದ್ರೆ ಸರಿಯಾಗಿ 9 ಗಂಟೆ ಪಾಠಕ್ಕೆ ಹೋಗೋದು, 12 ಗಂಟೆ ಮುಗಿತು ಅಂದರೆ ಕರೆಕ್ಟ್ 12 ಗಂಟೆ ಬರೋದು, ಮತ್ತೆ ವಾಪಸ್ 2 ಗಂಟೆ ಪಾಠ ಹೋಗೋದು. ಹೀಗೆ ಆ ಗುರುಕುಲದ ಟೈಮ್ ಟೇಬಲ್ ಯಾವ ರೀತಿಯಾಗಿತ್ತೋ ಅದಕ್ಕೆ ಚಾಚು ತಪ್ಪದಂತೆ, ಒಂದು ದಿವಸವೂ ಕೂಡ ಪಾಠಕ್ಕೆ ತಪ್ಪಿಸದಂತೆ ನಿರಂತರವಾಗಿ ಪಾಠಕ್ಕೆ ಪ್ರತಿಯೊಬ್ಬ ಶಿಷ್ಯರು ಕೂಡ ಹೋಗ್ತಾ ಇದ್ದರು. ಆದರೆ ಈ ವಾಸುದೇವಾಚಾರ್ಯರು ಮಾತ್ರ ಆ ರೀತಿ ಮಾಡ್ತಾ ಇರಲಿಲ್ಲಂತೆ. ಪಾಠಕ್ಕೆ ಹೋದರು, ಒಂದು ದಿವಸ ಅವರಿಗೆ ಅರ್ಥ ಆಯಿತು ಈ ಗುರುಗಳು ಯಾಕೋ ಸರಿ ಇಲ್ಲ ಅಂತ, ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ವಾಸುದೇವ ಯಾರೋ ಸಾಮಾನ್ಯ ನಿಮ್ಮಂತಹ ವ್ಯಕ್ತಿಯಲ್ಲ, ಸಾಕ್ಷಾತ್ ಜೀವೋತ್ತಮರಾದಂತಹ ವಾಯುದೇವರು. ಅಂತಹ ಜೀವೋತ್ತಮರಾದಂತಹ ವಾಯುದೇವರಿಗೆ ಪಾಠ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯ ಜ್ಞಾನ ಇರಬೇಕು. ಆದರೆ ಅವನೊಬ್ಬ ಸಾಮಾನ್ಯ ಪಂಡಿತನಾಗಿದ್ದ ಅವರ ಗುರುಗಳು. ಹಾಗಾಗಿ ಸ್ವಲ್ಪ ಸಾಮಾನ್ಯವಾಗಿ ತಪ್ಪು ಹೇಳ್ತಾ ಇದ್ದ. ಇದರಿಂದಾಗಿ ಮಧ್ವಾಚಾರ್ಯರಿಗೆ ಗೊತ್ತಾಗುತ್ತೆ ಇದ್ಯಾಕೋ ಸರಿ ಬರ್ತಾ ಇಲ್ಲ. ಒಂದು, ನಾನು ಅಭ್ಯಾಸ ಮಾಡುವಂತಹ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಎಲ್ಲದರ ಪರಿಪೂರ್ಣವಾದಂತಹ ಜ್ಞಾನ ಎಂಬುದು ನನಗಿದೆ.
ಇನ್ನೊಂದು ಕೇಳ್ಬೋದಾಗಿತ್ತು ಪಾಠನ. ಯಾವಾಗ ಈ ನಮ್ಮ ಗುರುಗಳು ಸರಿಯಾಗಿ ನನಗೆ ಪಾಠ ಮಾಡ್ತಾ ಇದ್ದರೆ ಆವಾಗ ಪಾಠವನ್ನು ಕೇಳ್ಬೋದಾಗಿತ್ತು. ಆದರೆ ನನಗೆ ಕಲಿಯುವ ಅವಶ್ಯಕತೆಯೂ ಇಲ್ಲ, ಮೇಲಾಗಿ ಈ ಗುರುಗಳು ಸರಿಯಾಗಿ ಪಾಠನೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ನಿರಂತರವಾಗಿ ಆಟ ಆಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬೆಳಗ್ಗೆ ಮನೆಯಿಂದ ಗುರುಕುಲಕ್ಕೆ ಒಂದು ಬರೋದು, ಗುರುಕುಲದ ಪಾಠಕ್ಕೆ ಚಕ್ಕರ್ ಹಾಕೋದು, ಚಕ್ಕರ್ ಹಾಕಿ ಬೇರೆ ಫ್ರೆಂಡ್ಸ್ ಜೊತೆ ಆಟ ಆಡಲಿಕ್ಕೆ ಹೋಗೋದು. ಅಲ್ಲಿ ಆಟ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಗಿಡ ಹತ್ತೋದು, ಮರ ಹತ್ತೋದು, ಈಜಾಡೋದು ಇತ್ಯಾದಿ ಆಟಗಳಿರ್ತಾ ಇದ್ದು. ಹೀಗೆ ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಏನಾಗುತ್ತೆ, ಆ ಗುರುಗಳಿಗೆ ವಾಸುದೇವನ ಮೇಲೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಒಬ್ಬ ಪಂಡಿತರ ಮಗ ಅಂತ ಹೇಳಿದರೆ ಅವರ ಮೇಲೆ ನಿರೀಕ್ಷೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರ ತಂದೆಯೇ ಎಷ್ಟು ದೊಡ್ಡ ಪಂಡಿತರಾಗಿದ್ದಾರೆ ಅಂಥೇಳಿ ಇವನು ಎಷ್ಟು ದೊಡ್ಡ ಪಂಡಿತ ಆಗಬಹುದು, ಒಳ್ಳೆಯ ಶಾಸ್ತ್ರ ವ್ಯುತ್ಪತ್ತಿ ಇರುತ್ತೆ ಅಂತ ಅವರ ಮೇಲೆ ಸಹಜವಾಗಿ ಏನೋ ಒಂದು ಅಭಿಪ್ರಾಯ ಇರುತ್ತೆ, ದೊಡ್ಡ ಪಂಡಿತ ಆಗಬಹುದು ಅಂತ. ಅದೇ ಒಂದು ಅಭಿಪ್ರಾಯ, ವಿಶ್ವಾಸ ವಾಸುದೇವನ ಮೇಲೆ ಎಲ್ರಿಗೂ ಇತ್ತು ಅಂತೆ. ಯಾಕೆಂದರೆ ವಾಸುದೇವನ ತಂದೆ ಯಾರು, ಮದ್ದಗೆಹೆ ಭಟ್ಟರು. ಅವರು ಬಹಳ ದೊಡ್ಡ ವಿದ್ವಾಂಸರು. ಹಾಗಾಗಿ ವಾಸುದೇವನು ಕೂಡ ಮುಂದೆ ದೊಡ್ಡ ವಿದ್ವಾಂಸನಾಗಬಹುದು ಅಂತ ಎಲ್ಲರಿಗೂ ವಿಶ್ವಾಸ ಇತ್ತು ಅಂತೆ. ಆದರೆ ಈ ವಾಸುದೇವ ಗುರುಕುಲಕ್ಕೆ ಬರ್ತಾನೇ ಇರಲಿಲ್ಲ. ಬಂದರೂ ಕೂಡ ಸುಮ್ಮನೆ ಬರೋದು, ಬಂದು ಒಂದು 5-10 ನಿಮಿಷ ಪಾಠಕ್ಕೆ ಕುಳಿತುಕೊಳ್ಳೋದು, ನಂತರ ಆಟ ಆಡಲಿಕ್ಕೆ ಹೋಗಿಬಿಡ್ತಾ ಇದ್ದ. ಇದರಿಂದಾಗಿ ಆ ವಿದ್ವಾಂಸರಿಗೆ ತುಂಬ ಬೇಸರ ಆಯಿತು ಅಂತೆ. ನಾನು ವಾಸುದೇವನ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದೆ, ಆದರೆ ಇವನು ಸರಿಯಾಗಿ ಅಧ್ಯಯನವನ್ನೇ ಮಾಡ್ತಾ ಇಲ್ಲ ಅಂತ ಆ ವಾಸುದೇವನಿಗೆ ಬಾಯಿಗೆ ಬಂದ ರೀತಿಯ ಬೈತಾರೆ ಅಂತೆ. ನೀನು ನೋಡಿದ ದೊಡ್ಡ ಪಂಡಿತ ಪುತ್ರನಾಗಿದ್ದೀಯಾ, ನೀನು ನೋಡಿದರೆ ಸ್ವಲ್ಪವೂ ಕೂಡ ಅಧ್ಯಯನ ಮಾಡ್ತಾನೇ ಇಲ್ಲ. ನಿನ್ನ ಸ್ನೇಹಿತರನ್ನು ನೋಡು, ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಎಷ್ಟೇ ಕಷ್ಟ ಆದರೂ ಕೂಡ ಅವತ್ತಿನ ಪಾಠವನ್ನು ಮರುದಿವಸ ಒಪ್ಪಿಸಿಯೇ ಮತ್ತೆ ಪಾಠ ಶುರು. ಹಾಗಾಗಿ ಆ ಶಿಷ್ಯರನ್ನು ನೋಡೋದು ಕಲ್ತ್ಕೊಂಡು ನೀನು, ನಿನಗೆ ಎಷ್ಟು ಬೈದರೂ ಕೂಡ ಉಪಯೋಗ ಇಲ್ಲ, ಹಾಗೆ ಹೀಗೆ ಅಂತ ತುಂಬ ಬೈತಾರೆ. ಆವಾಗ ವಾಸುದೇವ ಹೇಳ್ತಾನೆ, ಸರಿ ಗುರುಗಳೇ, ನೀವೇನೋ ಪಾಠ ಮಾಡ್ತಾ ಇದ್ದೀರಿ, ಆದರೆ ನೀವು ಪಾಠ ಮಾಡ್ತಾ ಇರೋದೇ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ. ಒಂದು ತಪ್ಪ ಪಾಠ ಮಾಡ್ತಾ ಇದ್ದೀರಾ, ಇನ್ನೊಂದು ಫುಲ್ ಪಾಠ ಮಾಡ್ತಾ ಇಲ್ಲ ಅಂತ. ಅಂದರೆ ಅವರು ಅವರ ಯೋಗ್ಯತೆಗೆ ಅನುಸಾರವಾಗಿ ಹೇಳ್ತಾ ಇದ್ದಾರೆ. ಆದರೆ ಮಧ್ವಾಚಾರ್ಯರ ಯೋಗ್ಯತೆಯೇ ಬೇರೆ. ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಶ್ಲೋಕ ನೋಡ್ತೇವೆ. ಉದಾಹರಣೆಗೆ ಒಂದು ವೆಂಕಟೇಶ ವಾಸುದೇವ ಪ್ರದ್ಯುಮ್ನಾಮಿತ ವಿಕ್ರಮಃ ಅಂತ ಒಂದು ಫುಲ್ ಶ್ಲೋಕ ಇದೆ. ಅವ್ರು ಎಷ್ಟು ಹೇಳ್ಕೊಡ್ತಾ ಇದ್ದರು, ಒಂದು ದಿವಸಕ್ಕೆ ಒಂದೇ ಪಾದ, ಅಂದರೆ ವೆಂಕಟೇಶ ವಾಸುದೇವ ಇಷ್ಟೇ. ಒಂದು ಇಲ್ಲಿ ಹೇಳ್ತಾರೆ, ಗುಣಾನಿಕ ಚರಣಾಧಿಕ ಗೋಚರಾಹ ಅಂತ ಒಂದೇ ಪಾದ ಹೇಳ್ಕೊಡ್ತಾ ಇದ್ದರು. ಅದು ಮಧ್ವಾಚಾರ್ಯ ಸರಿ ಬರಲಿಲ್ಲ. ಕನಿಷ್ಠ ಹೇಳಿಕೊಟ್ರೆ ಒಂದು 2-3 ಶ್ಲೋಕ ಆದರೂ ಹೇಳ್ಕೊಡ್ಬೇಕು. ಅದು ಬಿಟ್ಟು ಒಂದು ಶ್ಲೋಕದಲ್ಲಿ ಒಂದು 25% ಮಾತ್ರ ಹೇಳಿಕೊಟ್ರೆ ಸರಿ ಬರಲಿಲ್ಲ. ಅಷ್ಟು ಮಾತ್ರ ನೀವು ಸರಿಯಾಗಿ ಕೂಡ ಪಾಠ ಮಾಡ್ತಾ ಇಲ್ಲ, ಹಾಗಾಗಿ ನಾನು ನಿಮ್ಮ ಹತ್ತಿರ ಪಾಠಕ್ಕೆ ಬರಲಿಲ್ಲ ಅಂತ ನೇರವಾಗಿ ಹೇಳಿಬಿಡ್ತಾರೆ. ಆವಾಗ ಗುರುಗಳಿಗೆ ತುಂಬ ಸಿಟ್ಟು ಬರುತ್ತೆ. ನಾನು ಈ ಉಡುಪಿ ಪ್ರಾಂತ್ಯದಲ್ಲಿಯೇ ಅತಿ ದೊಡ್ಡ ಶ್ರೇಷ್ಠ ಪಂಡಿತ, ಅಂತಹ ನನ್ನ ಮುಂದೆ ಬಂದು ನೀನು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ ಹೇಳ್ತೀಯಲ್ಲ, ಹಾಗಾದರೆ ಸರಿ ಪಾಠ ನಿನಗೇನು ಗೊತ್ತಾ ಅಂತ ಕೇಳ್ತಾರೆ. ಅವಶ್ಯ ಗೊತ್ತು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಹಾಗಾದರೆ ಸರಿ ಹೇಳು ಅಂತ ಶುರು ಮಾಡ್ತಾರೆ. ಆವಾಗ ಯಾವ ಮಧ್ವಾಚಾರ್ಯರು ನಿರಂತರವಾಗಿ ಆ ಗುರುಗಳು ಇನ್ನೂ ಹೇಳಿಕೊಡದೇ ಇದ್ದಂತಹ ಪಾಠಗಳನ್ನು ಎಲ್ಲವನ್ನೂ ಕೂಡ ಸೇರಿ ನಿರಂತರವಾಗಿ ಪುಂಖಾನುಪುಂಖವಾಗಿ ಒಂದರ ಮೇಲಿಂದಾಗಿ ನಿರಂತರವಾಗಿ ಹೇಳ್ತಾ ಹೋಗ್ತಾರೆ. ಎಷ್ಟು ಹೇಳಿದರು ಅಂತ ಹೇಳಿದರೆ, ಆ ಗುರುಗಳಿಗೂ ಕೂಡ ಬರದೇ ಇದ್ದಂತಹ ಅನೇಕ ವಿಷಯಗಳನ್ನು ನಿರಂತರವಾಗಿ ಸ್ಪಷ್ಟವಾಗಿ ಆ ಗುರುಗಳ ಮುಂದೆ ಒಪ್ಪಿಸ್ತಾರೆ. ಆವಾಗ ಗುರುಗಳಿಗೆ ಅರ್ಥ ಆಗುತ್ತೆ, ಇವನು ಸಾಮಾನ್ಯನಾದಂತಹ ವ್ಯಕ್ತಿ ಅಲ್ಲ ಅಂತ. ನಾನು ಹೇಳಿಕೊಟ್ಟಂತಹ ಪಾಠವನ್ನೇ ನನ್ನ ಶಿಷ್ಯರಿಗೆ ಸರಿಯಾಗಿ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಅದರಲ್ಲಿ ಈ ವಾಸುದೇವ ನಾನು ಹೇಳಿಕೊಡದೇ ಇರೋದು ಮಾತ್ರ ಅಲ್ಲ, ನನಗೇ ಗೊತ್ತಿಲ್ಲದೆ ಇರುವಂತಹ ಅನೇಕ ಪಾಠಗಳನ್ನು ಕೇವಲ ತನ್ನ 5 ವಯಸ್ಸಿನಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಇವನು ದೊಡ್ಡ ಜ್ಞಾನಿ ಆಗಲಿಕ್ಕೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ಅವರಿಗೆ ಅರಿವಾಗುತ್ತೆ. ಅಂದಿನಿಂದಾಗಿ ಅವರು ವಾಸುದೇವನ ಹತ್ತಿರ ಏನೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಪಾಠಕ್ಕೆ ಬರಲಿ ಬಿಡಲಿ, ಅವನಿಗೆಲ್ಲ ಗೊತ್ತಿದೆ, ಪಾಠಕ್ಕೆ ಬರೋದು ಕೂಡ ಉಪಯೋಗ ಇಲ್ಲ ಅಂತ ಅವರು ಸುಮ್ಮನೆ ಆಗಿಬಿಡ್ತಾರೆ. ಹೀಗೆ ವಿಶೇಷವಾದ ತನ್ನ ಮಹಿಮೆಯನ್ನು ತೋರಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ವಿಶೇಷವಾದಂತಹ ಗುರುದಕ್ಷಿಣೆಯನ್ನು ನೀಡ್ತಾನೆ ಅಂತೆ. ಏನು ಗುರುದಕ್ಷಿಣೆ ಅಂತ ಹೇಳಿದರೆ, ಆ ಗುರುಗಳ ಮಗನಿಗೆ ಒಂದು ವಿಚಿತ್ರ ರೋಗ ಇತ್ತು ಅಂತೆ. ಏನು ರೋಗ ಅಂತ ಹೇಳಿದರೆ, ಏನೋ ಒಂದು ತಲೆನೋವು,
ಚಿಕ್ಕ ವಯಸ್ಸಿನಿಂದಾಗಿ ಎಷ್ಟು ವೈದ್ಯರ ಹತ್ತಿ ತೋರಿಸಿದರೂ ಕೂಡ ಆ ತಲೆನೋವು ವಾಸನೆ ಆಗ್ತಾ ಇರಲಿಲ್ಲ. ಹೀಗೆ ತುಂಬ ಕಷ್ಟಪಡ್ತಾ ಇದ್ದ ಆ ಗುರುಗಳ ಮಗ. ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ವಾಸುದೇವನಿಗೆ ಗೊತ್ತಾಗುತ್ತೆ. ಆಗ ವಾಸುದೇವರು ತಮ್ಮ ಹತ್ತಿರವನ್ನು ಕರೀತಾರೆ. ಕರೆದು ಹೇಳ್ತಾರೆ, ನಿನ್ನ ಕಿವಿ ಸ್ವಲ್ಪ ಕೊಡು ಅಂತ ಕೇಳ್ತಾರೆ. ಸರಿ ಅಂತ ಕಿವಿ ಕೊಡ್ತಾನೆ. ಆವಾಗ ಜೋರಾಗಿ ಅವನ ಕಿವಿಯಲ್ಲಿ ಜೋರಾಗಿ ಒಂದು ಸಲ ಊದ್ತಾರೆ. ಊದಿದ ತಕ್ಷಣ 16 ವರ್ಷಗಳಿಂದ ಇದ್ದಂತಹ ಭೀಕರವಾದಂತಹ ತಲೆನೋವು ತಕ್ಷಣದಲ್ಲಿ ಅವರಿಗೆ ವಾಸಿಯಾಗಿಬಿಡ್ತಂತೆ ಗುರುಗಳ ಮಗನಿಗೆ. ಇದು ವಾಯುದೇವರ ಪ್ರಭಾವ. ಯಾಕೆಂದರೆ ಅವರು ಗಾಳಿಗೆ ಅಧಿದೇವತೆ. ಒಂದು ಸಲ ತಮ್ಮ ಗಾಳಿಯನ್ನು ಅವರ ಕಿವಿಯಲ್ಲಿ ಊದಿದರೆ ಸಾಕು, ಎಲ್ಲ ವಿಧವಾದಂತಹ ತಲೆನೋವು ಪರಿಹಾರ ಆಯಿತು. ಹೇಗೆ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಮಹರ್ಷಿಗಳ ಬಳಿ ಅಧ್ಯಯನ ಮಾಡಬೇಕಾದ್ರೆ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಕೊನೆಗೆ ಗುರುದಕ್ಷಿಣೆ ಅಂತ ಕೊಡಬೇಕು. ಏನು ಕೊಡಬೇಕು? ಏನೋ ಬೆಳ್ಳಿ ಸಾಮಾನು ಬಂಗಾರ ಸಾಮಾನು ಅಲ್ಲ. ಗುರುಗಳು ಹೇಳ್ತಾರೆ, ಕೃಷ್ಣ ನೀನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ನನ್ನ ಮಗನನ್ನು ಒಬ್ಬ ರಾಕ್ಷಸ ತೆಗೆದುಕೊಂಡು ಹೋಗಿದ್ದಾನೆ, ನನ್ನ ಮಗನನ್ನು ವಾಪಸ್ ತಂದು ಕೊಡು ಅಂತ ಕೇಳ್ತಾರೆ ಅಂತೆ. ಆ ರೀತಿಯಲ್ಲಿ ಸಾಂದೀಪಿನಿ ಮಹರ್ಷಿಗಳ ಮಗನನ್ನು ಸಮುದ್ರದ ಮಧ್ಯದಲ್ಲಿ ಹೋಗಿ ಅಲ್ಲಿ ಇದ್ದಂತಹ ರಾಕ್ಷಸನನ್ನು ಸಂಹಾರ ಮಾಡಿ ಅವನಿಂದಾಗಿ ಆ ಮಗನನ್ನು ಪಡೆದುಕೊಂಡು ಬಂದು ಗುರುಗಳಿಗೆ ಗುರುದಕ್ಷಿಣೆಯಾಗಿ ಸಮರ್ಪಣೆ ಮಾಡ್ತಾರೆ ಅಂತೆ ಯಾವ ಶ್ರೀಕೃಷ್ಣ ಪರಮಾತ್ಮ. ಅದೇ ರೀತಿ ಮಧ್ವಾಚಾರ್ಯರು ಕೂಡ ತಮ್ಮ ಆ ಗುರುಗಳ ಮಗನಿಗೆ ಬಂದಂತಹ ಒಂದು ಯಾವ ರೋಗವನ್ನು, ತಲೆನೋವನ್ನು ಪರಿಹಾರ ಮಾಡ್ತಾರೆ. ಇದೇ ಸನ್ನಿವೇಶವನ್ನು ನಾವು ಮಾಧವನೂರು ವಿಶ್ವತೀರ್ಥರ ಒಂದು ಚರಿತ್ರೆಯಲ್ಲಿ ನೋಡ್ತೇವೆ. ಅವರು ಕೂಡ ಹಾಗೆ ಐ.ಜಿ. ವೆಂಕಟರಾಮಾಚಾರ್ಯರಲ್ಲಿ ಮುಂದೆ ಅವರೇ ವ್ಯಾಸತತ್ವಜ್ಞರಾಗ್ತಾರೆ. ಅವರ ಹತ್ತಿರ ಪೂರ್ವಾಶ್ರಮದಲ್ಲಿ ಅಧ್ಯಯನ ಮಾಡಿರ್ತಾರೆ. ಮಾಡಬೇಕಾದ್ರೆ ಎಲ್ಲ ಅಧ್ಯಯನ ಮುಗಿಯುತ್ತೆ. ಕೊನೆಗೆ ಗುರುಗಳಿಗೆ ಗುರುದಕ್ಷಿಣೆ ಅಂತ ಕೊಡಬೇಕು. ಏನು ಕೊಡಬೇಕು? ಅದೇ ಸಂದರ್ಭಕ್ಕೆ ಸರಿಯಾಗಿ ಆ ಐ.ಜಿ. ವೆಂಕಟರಾಮಾಚಾರ್ಯರ ಮಗನಿಗೆ ಅಪಮೃತ್ಯು ಬಂದಿರುತ್ತೆ ಅಂತೆ. ಅಪಮೃತ್ಯು ಅಂತ ಹೇಳಿದರೆ ಎಷ್ಟು ಜನ ವೈದ್ಯರು, ಎಷ್ಟು ಜನ ಜ್ಯೋತಿಷ್ಯರು ಏನೇ ಪ್ರಯತ್ನ ಮಾಡಿದರೂ ಕೂಡ ಅವನ ರೋಗ ಪರಿಹಾರ ಆಗೋದೇ ಇಲ್ಲ, ಇನ್ನೇನು ಸಾಯೋದು ನಿಶ್ಚಿತ ಅಂತ ಆಗುತ್ತೆ. ಆವಾಗ ಐ.ಜಿ. ವೆಂಕಟರಾಮಾಚಾರ್ಯರು ಹೇಳ್ತಾರೆ ಈ ವಿಷ್ಣು ತೀರ್ಥರಿಗೆ, ನೀವು ವಿಶೇಷವಾಗಿ ನರಸಿಂಹಮಂತ್ರ ಜಪವನ್ನು ಮಾಡಬೇಕು, ಅದರಿಂದಾಗಿ ನನ್ನ ಮಗನ ಅಪಮೃತ್ಯು ಪರಿಹಾರ ಆಗುತ್ತೆ, ಅದೇ ನೀವು ನನಗೆ ಕೊಡುವಂತಹ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಹಾಗೆ ವಿಷ್ಣು ತೀರ್ಥರು 1 ವಾರಗಳ ಕಾಲ ನಿರಂತರವಾಗಿ ಪ್ರತಿನಿತ್ಯ ಒಂದೊಂದೇ ಉತ್ತತ್ತಿಯನ್ನು ಸೇವನೆ ಮಾಡಿ ನಿರಂತರವಾಗಿ ಅಖಂಡವಾಗಿ ನರಸಿಂಹ ಮಂತ್ರದ ಜಪವನ್ನು ಜಪ ಮಾಡಿದಾಗ ಅದರಿಂದಾಗಿ ಆ ಗುರುಗಳ ಮಗನ ಅಪಮೃತ್ಯು ಎಂಬುದು ಪರಿಹಾರ ಆಗುತ್ತೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕೇಳುತ್ತೇವೆ. ಮುಂದೆ ಇದೇ ವಿಷ್ಣು ತೀರ್ಥರು ಯಾವ ಈ ಸುಮಧ್ವ ವಿಜಯಕ್ಕೇನೆ ಪ್ರಮೇಯ ಫಲಮಾಲಿಕಾ ಎಂಬಂತಹ ಒಂದು ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರಿಗೆ ಸಮಗ್ರವಾಗಿ ಈ ಒಂದು ಮಧ್ವವಿಜಯ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವರಿಗೋಸ್ಕರ ಒಂದೊಂದು ಸರ್ಗದ ಸಾರಾಂಶವನ್ನು ಕೇವಲ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಒಂದೊಂದು ಸರ್ಗವನ್ನು ಸಮಗ್ರವಾಗಿ ಪಾರಾಯಣ ಮಾಡಿದರೆ ಯಾವ ಯಾವ ಫಲ ಸಿಗುತ್ತೆ ಅಂತ ಬರೆದು ಕೊಟ್ಟಿದ್ದಾರೆ. ಹೀಗೆ ಮುಂದೆ ಅವರು ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ. ಹೀಗೆ ನಾವು ಅನೇಕ ಚರಿತ್ರೆಯಲ್ಲಿ ಕೇಳುವಂತೆ ಗುರುದಕ್ಷಿಣೆಯನ್ನಾಗಿ ಬೇರೆ ಏನನ್ನು ಕೊಟ್ಟಿದ್ದಲ್ಲ, ಆ ಗುರುಗಳ ಮಗನ ಅಪಮೃತ್ಯುವನ್ನು, ಗುರುಗಳ ಮಗನ ರೋಗವನ್ನು ಪರಿಹಾರ ಮಾಡಿದ್ದನ್ನು ನಾವು ಅನೇಕ ಸಲ ನೋಡ್ತೇವೆ. ಹಾಗೆ ಯಾವ ವಾಸುದೇವ ಮಧ್ವಾಚಾರ್ಯರು ಕೂಡ ಗುರುಗಳ ಮಗನಿಗೆ ಬಂದಂತಹ ವಿಶೇಷವಾದಂತಹ ತಲೆನೋವನ್ನು ಪರಿಹಾರ ಮಾಡಿ ಅದನ್ನೇ ಗುರುದಕ್ಷಿಣೆಯನ್ನಾಗಿ ಸಮರ್ಪಣೆ ಮಾಡ್ತಾರೆ. ಹೀಗೆ ವಿಶೇಷವಾದಂಥ ಮಹಿಮೆಗಳನ್ನು ತೋರಿಸಿ ಕೊನೆಗೆ ಮಧ್ವಾಚಾರ್ಯರಿಗೆ 8 ವರ್ಷ ವಯಸ್ಸಾಗುತ್ತೆ. 8 ವರ್ಷ ವಯಸ್ಸಾದಾಗ ಮಧ್ವಾಚಾರ್ಯ ಮನಸ್ಸಿಗೆ ಬರುತ್ತೆ, ನಾನು ಇನ್ನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ. ಯಾಕೆಂದರೆ ಮಧ್ವಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿದ ಪ್ರಧಾನ ಉದ್ದೇಶವೇನೇ ಏನು? ಜ್ಞಾನವನ್ನು ಪ್ರಸಾರ ಮಾಡಬೇಕು ಅಂತ. ಸಾಮಾನ್ಯ ಹುಡುಗನಾಗಿ ಇದ್ದುಬಿಟ್ಟಿದ್ರೆ ಜ್ಞಾನ ಪ್ರಸಾರ ಮಾಡಬಹುದಾಗಿತ್ತು, ಆದರೆ ಮಾಡಿದ ಜ್ಞಾನ ಪ್ರಸಾರಕ್ಕೆ ಅಷ್ಟು ಮಹತ್ವ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ನಾವು ನೋಡುವಂತೆ ಸಾಮಾನ್ಯ ಒಬ್ಬ ಹುಡುಗ ಒಂದು ಮಾತು ಹೇಳಿದರೆ ಅದಕ್ಕೆ ಅಷ್ಟು ತಲೆ ಹಚ್ಕೊಳ್ಳೋದಿಲ್ಲ ನಾವು. ಅದೇ ಒಬ್ಬ ಸನ್ಯಾಸಿಯಾದಂತಹ ಸನ್ಯಾಸಿಗಳು ಅವರು ವಯಸ್ಸು ಎಷ್ಟೇ ಇರಲಿ ಏನೇ ಇರಲಿ ಅವರು ಒಂದು ಮಾತನ್ನು ಹೇಳಿದರೆ ಅದರ ಬಗ್ಗೆ ನಮಗೆ ವಿಶೇಷವಾದಂತಹ ಭಕ್ತಿ ಇರುತ್ತೆ. ಹಾಗಾಗಿ ಮಧ್ವಾಚಾರ್ಯರು ತೀರ್ಮಾನ ಮಾಡ್ತಾರೆ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿ ಅವರೇನು ಮಾಡ್ತಾರೆ, ಕಂಡ ಕಡೆಯಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಒಂದು ಮನೆಯಲ್ಲಿ ಯಾವುದೋ ಒಂದು ಕಂಬ ಇರುತ್ತೆ,
ಅಲ್ಲಿ ನಮಸ್ಕಾರ, ಮನೆಯಲ್ಲಿ ಇನ್ನೊಂದೇನೋ ವಸ್ತು ಇರುತ್ತೆ ಅಲ್ಲಿ ನಮಸ್ಕಾರ, ಹೀಗೆ ಸಿಕ್ಕಲ್ಲಿ ಪರಮಾತ್ಮನನ್ನು ಕಂಡು ನಮಸ್ಕಾರ ಮಾಡ್ತಾ ಇರ್ತಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ಆ 8ನೇ ವಯಸ್ಸಲ್ಲಿಯೇ ವೈರಾಗ್ಯ ಅಂತೆ. ಏನೂ ಬೇಡ, ನಿರಂತರವಾಗಿ ಪರಮಾತ್ಮನ ಪೂಜೆ ಮಾಡೋದು ಜಪ ಮಾಡೋದು ಇದೇ ಆಗಿಬಿಟ್ಟಿತ್ತು. ಇದನ್ನು ನೋಡಿ ಆ ತಂದೆ ತಾಯಿಗಳಿಗೆ ಒಂದು ಕ್ಷಣ ಹೆದರಿಕೆಯಾಗುತ್ತೆ ಅಂತೆ. ನಮ್ಮ ಮಗನ ಈ ವರ್ತನೆ ನೋಡಿದರೆ ಈ ಮಗ ಒಂದು ವೇಳೆ ಸನ್ಯಾಸಿ ಆಗಬಹುದೇನೋ ಅಂತ ಅವರಿಗೆ ಆವಾಗಲೇ ಡೌಟ್ ಶುರು ಆಗಿಬಿಡುತ್ತೆ ಅಂತೆ. ನಾನೇ ಮಧ್ವಾಚಾರ್ಯನೇ ಹೇಳಿದ್ದಿಲ್ಲ ಅವರಿಗೆ ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ, ಅವರ ವರ್ತನೆಯೇ ಹಾಗಿತ್ತು ಅಂತೆ. ಹಾಗಾಗಿ ಅವರಿಗೆ ಒಂದು ದಿನ ಏನಾಗುತ್ತೆ, ನಮ್ಮ ಮಗ ಸನ್ಯಾಸಿ ಆದರೂ ಆಗಬಹುದು ಅಂತ ತುಂಬ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತಾರೆ. ಅಂದರೆ ಅವನು ಮನೆ ಬಿಟ್ಟು ಹೊರಗಡೆನೇ ಹೋಗಬಾರ್ದು, ಸದಾಕಾಲ ಮನೆಯಲ್ಲೇ ಇರಬೇಕು ಅಂತ ನಿರಂತರವಾಗಿ ಅವನನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ದಿನಗಳಾಗುತ್ತೆ. ದಿನಗಳಾದ ಮೇಲೆ ಮಧ್ವಾಚಾರ್ಯರೇ ಮಾಡ್ತಾರೆ, ಒಬ್ಬ ಯೋಗ್ಯನಾದಂತಹ ಗುರುಗಳು ಬೇಕು ಅಂತ ಹುಡುಕ್ಲಿಕ್ಕೆ ಹೊರಡ್ತಾರಂತೆ. ಯಾಕೆಂದರೆ ಇವರು ವಾಯುದೇವರಿಗೆ ಗುರುಗಳು ಅಂತ ಹೇಳಿದರೆ ಅದು ಪರಮಾತ್ಮ ಒಬ್ಬನೇ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಕೂಡ ಅವರಿಗೆ ಗುರುಗಳಿಲ್ಲ. ನಮಗೆಲ್ಲ ಹಾಗಲ್ಲ, ಅನೇಕ ಜನ ಗುರುಗಳಿರ್ತಾರೆ. ಅವರ ಅಂತರ್ಯಾಮಿಯಾಗಿ ಅನೇಕ ಜನ ಗುರುಗಳು. ಕೊನೆಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಉಪಾಸನೆ ಮಾಡ್ತೇವೆ. ಆದರೆ ವಾಯುದೇವರಿಗೆ ಹಾಗಲ್ಲ, ಅವರಿಗೆ ಗುರು ಮತ್ತು ದೇವತೆ ಎರಡೂ ಪರಮಾತ್ಮನೇ. ಹಾಗಾಗಿ ಅಂತಹ ವಾಯುದೇವರಿಗೆ ಈ ಒಂದು ಭೂಮಿಯಲ್ಲಿ ಸನ್ಯಾಸಾಶ್ರಮವನ್ನು ಕೊಡಬೇಕು ಅಂತ ಹೇಳಿದರೆ ಅದು ಸಾಮಾನ್ಯ ಸನ್ಯಾಸಿ ಕೈಯಲ್ಲಿ ಸಾಧ್ಯ ಇಲ್ಲ. ಉತ್ತಮ ಯೋಗ್ಯತೆ ಉಳ್ಳಂತಹ ಸನ್ಯಾಸಿ ಯಾರು ಎಂಬುದಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಹುಡುಕ್ತಾ ಇರ್ತಾರೆ. ಆವಾಗ ಉಡುಪಿಯಲ್ಲಿ ಇದ್ದಂತಹ ಒಬ್ಬ ಸನ್ಯಾಸಿಗಳು ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ, ಅವರು ಮಧ್ವಾಚಾರ್ಯರಿಗೆ ಗೊತ್ತಾಗುತ್ತೆ, ಇವರೇ ನನಗೆ ಸನ್ಯಾಸವನ್ನು ಕೊಡಲಿಕ್ಕೆ ಅತ್ಯಂತ ಯೋಗ್ಯರಾದಂತಹ ಒಬ್ಬ ವ್ಯಕ್ತಿಗಳು ಅಂತ ಗೊತ್ತಾಗುತ್ತೆ. ಇವರಿಗೆ ಆ ಯೋಗ್ಯತೆ ಯಾಕೆ ಬಂತು ಅಂತ, ಯಾಕೆಂದರೆ ಮಧ್ವಾಚಾರ್ಯರಂತಹ ವ್ಯಕ್ತಿಗೆ ಸನ್ಯಾಸವನ್ನು ಕೊಡಬೇಕು ಅಂತ ಹೇಳಿದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಏನಾಗಿದ್ದರು ಅಂತ ತಿಳ್ಕೊಳ್ಬೇಕು ನಾವು. ಅದಕ್ಕೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಪುರೈಷ ಕೃಷ್ಣಾಕರ ಸಿದ್ಧಶುದ್ಧಿಂ ಅಂತ. ಅಂದರೆ ಇವರು ತಮ್ಮ ಹಿಂದಿನ ಜನ್ಮದಲ್ಲಿ ಒಬ್ಬ ಸನ್ಯಾಸಿಗಳೇ ಆಗಿದ್ದರಂತೆ. ಯಾರು ಅಂತ ಹೇಳಿದರೆ ಒಟ್ಟು 10,000 ಜನ ಸನ್ಯಾಸಿಗಳು ದೊಡ್ಡ ಗುಂಪಿತ್ತು ಆ ಮಹಾಭಾರತದ ಸಂದರ್ಭದಲ್ಲಿ, ಹಸ್ತಿನಾವತಿ ಹತ್ತಿರದಲ್ಲಿ. ಆವಾಗ ಆ ಪ್ರತಿಯೊಬ್ಬ ಸನ್ಯಾಸಿಗಳು ಕೂಡ ಪ್ರತಿನಿತ್ಯ ಅವರಿಗೆ ಭಿಕ್ಷೆ ಎಲ್ಲಿ ಅಂತ ಹೇಳಿದರೆ ಪಾಂಡವರ ಮನೆಯಲ್ಲಿ ನಿರಂತರವಾಗಿ ಆ 10,000 ಜನ ಸನ್ಯಾಸಿಗಳಿಗೆ ಭಿಕ್ಷೆ. ಅದು ಹೇಗೆ, ಸುಮ್ಮನೆ ಯಾರೋ ಅಡಿಗೆ ಭಟ್ರನ್ನಿಟ್ಟು ಅಡಿಗೆ ಮಾಡಿಸ್ತಾ ಇದ್ದಿಲ್ಲ. ಸಾಕ್ಷಾತ್ ಭಾರತೀ ದೇವಿಯಾದಂತಹ ದ್ರೌಪದಿ ದೇವಿಯೇ 10,000 ಜನ ಸನ್ಯಾಸಿಗಳಿಗೆ ಅತ್ಯಂತ ಪರಿಶುದ್ಧವಾಗಿ ಅಡಿಗೆಯನ್ನು ಮಾಡ್ತಾ ಇದ್ಲು. ಅಡಿಗೆ ಮಾಡೋದು ಸಾಕ್ಷಾತ್ ಭಾರತೀ ದೇವಿ. ಇನ್ನು ನೈವೇದ್ಯಾದಿಗಳನ್ನು ಮಾಡೋದು ಯಾರು, ಸಾಕ್ಷಾತ್ ಭೀಮಸೇನ ದೇವರೇ ನೈವೇದ್ಯ ಮಾಡ್ತಾ ಇದ್ರು ಅಂತೆ. ಅವರಿಗೆ ಬಡಿಸುವುದು ಯಾರು, ಧರ್ಮದ ಮೂರ್ತಿಯಾದಂತಹ ಸಾಕ್ಷಾತ್ ಯಾವ ಯುಧಿಷ್ಠಿರ. ಹೀಗೆ ನಿರಂತರವಾಗಿ ಅನೇಕ ವರ್ಷಗಳ ಕಾಲ ಆ ಭಾರತೀ ದೇವಿ ಕೈಯಿಂದ ಮಾಡಿದಂತಹ ಅನ್ನವನ್ನು ತಿಂದು ಆ ಹಿಂದಿನ ಜನ್ಮದಲ್ಲಿ ಯಾವ ಅಚ್ಯುತ ಪ್ರೇಕ್ಷಾಚಾರ್ಯ ಇದ್ರಲ್ಲ ಅವರ ದೇಹ ಎಂಬುದು ಅತ್ಯಂತ ಶುದ್ಧವಾಗಿತ್ತು, ಮನಸ್ಸು ಅತ್ಯಂತ ಪವಿತ್ರವಾಗಿತ್ತು. ಹಾಗಾಗಿ ಆ ದ್ರೌಪದಿ ದೇವಿಯ ಕೈಯಿಂದ ಅನ್ನವನ್ನು ತಿಂದಿದ್ದರ ಪರಿಣಾಮವಾಗಿ ಅವರಿಗೆ ಯಾವ ರೀತಿಯಾದಂತಹ ಪುಣ್ಯ ಬಂತು ಅಂತ ಹೇಳಿದರೆ, ಮುಂದಿನ ಜನ್ಮದಲ್ಲಿ ಸಾಕ್ಷಾತ್ ವಾಯುದೇವರಿಗೇನೆ ಸನ್ಯಾಸಾಶ್ರಮವನ್ನು ಕೊಡುವಂತಹ ದೊಡ್ಡ ಯೋಗ್ಯತೆ ಬಂತು. ಇದಕ್ಕೆ ಕಾರಣ ಏನು, ಶುದ್ಧವಾದಂತಹ ಅನ್ನವನ್ನು ತಿಂದಿದ್ದರ ಪರಿಣಾಮ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಆಹಾರದ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ತಾ ಇರ್ತೇವೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಇದೆ, ಇದೇ ದೊಡ್ಡ ಉದಾಹರಣೆ. ನಾವು ತಿನ್ನಂತಹ ಅನ್ನ ಅತ್ಯಂತ ಪರಿಶುದ್ಧವಾಗಿದ್ದರೆ ಯಾವ ರೀತಿಯ ಫಲವನ್ನು ಕೊಡುತ್ತೆ ಎಂಬುದಾಗಿ ಅದಕ್ಕೆ ಈ ಅಚ್ಯುತ ಪ್ರೇಕ್ಷಾಚಾರ್ಯರ ಒಂದು ದೃಷ್ಟಾಂತವೇ ನಮಗೆ ಮುಂದೆ ನಿಲ್ಲುತ್ತೆ. ಹಾಗಾಗಿ ನಾವು ತಿನ್ನುವಂತಹ ಅನ್ನ ಆಹಾರ ಪ್ರತಿಯೊಂದು ಕೂಡ ಅತ್ಯಂತ ಪರಿಶುದ್ಧವಾಗಿರಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಿದಾಗ ಅದರಲ್ಲಿ 100 ದೋಷಗಳಿದ್ದರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದೇನಾಗುತ್ತೆ, ಅತ್ಯಂತ ಪರಿಶುದ್ಧ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅವಶ್ಯವಾಗಿ ನಾವೇನೇನು ತಿಂತೇವೋ ಪ್ರತಿಯೊಂದನ್ನು ಕೂಡ ಅವರಿಗೆ ನಾವು ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಚ್ಯುತ ಪ್ರೇಕ್ಷಾಚಾರ್ಯರೇ ನನಗೆ ವಿಶೇಷವಾದಂತಹ ಯೋಗ್ಯವಾದಂತಹ ಗುರುಗಳು ಅಂತ ಗೊತ್ತಾಗುತ್ತೆ.
ಗೊತ್ತಾಗಿ ಒಂದು ದಿವಸ ಮಧ್ವಾಚಾರ್ಯ ಹೀಗೆ ಅನೇಕ ತಿಂಗಳಾಗುತ್ತೆ. ಒಂದು ದಿವಸ ಹೋಗ್ತಾರೆ, ಗುರುಗಳನ್ನು ನೋಡ್ಕೊಂಡು ಬರ್ತಾರೆ, ಸುಮಾರು ತಿಂಗಳಾಗುತ್ತೆ. ಒಂದು ದಿನ ತಂದೆಯ ಹತ್ತಿರ ಹೇಳ್ತಾರೆ ಅಂತೆ, ಅಪ್ಪ ನಾನು ಇನ್ನು ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಗಟ್ಟಿಯಾಗಿ ತನ್ನ ತಂದೆಯ ಮುಂದೆ ಹೇಳ್ತಾರೆ. 8 ವರ್ಷದ ಬಾಲಕ ಆ ರೀತಿಯಾಗಿ ಮಾತನ್ನು ಹೇಳಿದಾಗ ಇದು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡಿದರು ಯಾರು ಮಧ್ಯಗೆ ಭಟ್ರು. ಯಾಕೆಂದರೆ ಮಗನ ವರ್ತನೆ ಆ ರೀತಿ ಇತ್ತು. ಆವಾಗ ಅವರು ಹೇಳ್ತಾರೆ, ನೀನು ಈ ರೀತಿ ಮಾಡೋದು ಸರಿಯಲ್ಲ ಅಂತ. ಯಾಕೆಂದರೆ ನಾವಿನ್ನೂ ಕೂಡ ವೃದ್ಧವು, ನಮಗೀಗಾಗಲೇ ವಯಸ್ಸಾಗಿ ಬಿಟ್ಟಿದೆ. ವಯಸ್ಸಾದಂತಹ ತಂದೆ ತಾಯಿಗಳನ್ನು ರಕ್ಷಣೆ ಮಾಡುವುದು ಮಕ್ಕಳಾದಂತಹವರ ಕರ್ತವ್ಯ. ಅಂತಹದರಲ್ಲಿ ನಮಗೆ ಗಂಡು ಮಕ್ಕಳು ಇಲ್ಲ. ಇದ್ದ 2 ಗಂಡು ಮಕ್ಕಳು ತೀರ್ಕೊಂಡು ಹೋಗ್ಬಿಟ್ರು. ಇರುವುದು ಒಬ್ಬ ಹೆಣ್ಣು ಮಗಳು ಕಲ್ಯಾಣಿ ದೇವಿ. ಅವಳಿಗೂ ಯೋಗ್ಯ ವಯಸ್ಸಾಗಿದೆ. ಮದುವೆ ಮಾಡಿಕೊಟ್ರೆ ಅವಳೆಲ್ಲಿ ಹೋಗ್ತಾಳೆ? ಗಂಡ ಮನೆಗೆ ಹೋಗ್ತಾಳೆ. ಅಂತಹದರಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದು ನಿನ್ನ ಆದ್ಯ ಕರ್ತವ್ಯ. ಅಂತಹದರಲ್ಲಿ ನೀನು ನಮ್ಮನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರೆ ನನ್ನ ಗತಿ ಏನು ಎಂಬುದಾಗಿ ಅವರಿಬ್ಬರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನೀನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ಎಷ್ಟು ಮಾಡಿದರೂ ಕೂಡ ವಾಸುದೇವ ಒಪ್ಕೊಳ್ಳೋದೇ ಇಲ್ಲ ಅಂತೆ. ನಾನು ಸನ್ಯಾಸ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವರಿಬ್ಬರು ಏನು ಮಾಡ್ತಾರೆ, ಅವರಿಗೆ ಎಷ್ಟು ದುಃಖ ಆಗಿತ್ತು ಅಂತ ಹೇಳಿದರೆ ಸ್ವತಃ ತಮ್ಮ ಮಗನಿಗೇನೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾರೆ ಅಂತೆ. ವಾಸುದೇವನಿಗೆ ಮಧ್ಯಗೇಹ ದಂಪತಿಗಳು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲು ಹಿಡಿದು ಪ್ರಾರ್ಥನೆ ಮಾಡ್ತಾರೆ, ಮಗು ನೀನು ಸನ್ಯಾಸವನ್ನು ಸ್ವೀಕಾರ ಮಾಡೋದು ಸರಿಯಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಆವಾಗ ಆಚಾರ್ಯರು ಹೇಳ್ತಾರೆ, ನೀವು ನಮಸ್ಕಾರ ಮಾಡಿದ್ದೀರಿ ಅಂತ ಹೇಳಿದ್ರೆ ನನಗೆ ಸನ್ಯಾಸ ತೊಗೊಳ್ಳೋಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಿ ಅಂತ ಹೇಳಿಬಿಡ್ತಾರೆ ಅಂತೆ. ಯಾಕೆ ಲೋಕದಲ್ಲಿ ತಂದೆ ತಾಯಿ ನಮಸ್ಕಾರ ಮಾಡೋದಿಲ್ಲ, ತಂದೆ ನಮಸ್ಕಾರ ಮಗನಿಗೆ ಸರ್ವತ ಮಾಡೋದಿಲ್ಲ. ಯಾವಾಗ ಮಾಡ್ತಾನೆ? ಮಗ ಸನ್ಯಾಸಿಯಾಗಿದ್ದರೆ ಮಾತ್ರ ಆವಾಗ ತಂದೆಯಾದಂಥವನು ತನ್ನ ಮಗನಿಗೆ ನಮಸ್ಕಾರ ಮಾಡ್ತಾನೆ. ಹಾಗಾಗಿ ಇವತ್ತು ನೀವು ನನಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ದೀರಿ ಅಂತ ಹೇಳಿದರೆ ಇದು ನನಗೆ ಸನ್ಯಾಸಿ ಆಗಲಿಕ್ಕೆ ಒಪ್ಪಿಗೆ ಕೊಟ್ಟಂತೆ ಎಂಬುದಾಗಿ ಮಧ್ವಾಚಾರ್ಯ ಹೇಳ್ತಾರೆ ಅಂತೆ. ಆವಾಗ ಮಧ್ಯಗೆ ಭಟ್ರು ಹೇಳ್ತಾರೆ, ನಾವೇನೋ ಸುಮ್ಮನೆ ದುಃಖದಿಂದ ಮಾಡಿದ್ವಿ, ದಯವಿಟ್ಟು ಆ ರೀತಿಯಾಗಿ ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಎಷ್ಟು ಮಾಡಿದರೂ ಕೂಡ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಇಷ್ಟೆಲ್ಲ ಆಗುತ್ತೆ. ಮಧ್ವಾಚಾರ್ಯರು ಮನೆಯನ್ನು ಬಿಟ್ಟು ಹೊರಟೇ ಬಿಡ್ತಾರೆ. ಎಲ್ಲಿಗೆ? ನೇರವಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರ ಮಠಕ್ಕೆ. ಮಠ ಎಲ್ಲಿತ್ತು ಅಂತ ಹೇಳಿದರೆ ಕುತ್ಯಾಡಿ ಅಂತ. ಕುತ್ಯಾಡಿ ಎಂಬುದಾಗಿ ನೇತ್ರಾವತಿ ನದಿಯ ತೀರ, ಅಲ್ಲಿ ಒಂದು ಮಠದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ತಮ್ಮ ಸಂಸ್ಥಾನದಿಂದಾಗಿ ವಾಸವಾಗಿರ್ತಾರೆ. ಅಲ್ಲಿಗೆ ಹೋಗ್ತಾರೆ. ಕೊನೆಗೆ ಮಧ್ಯಗೆ ಭಟ್ರು 1 ವಾರ ವೇಟ್ ಮಾಡ್ತಾರೆ. ಎಷ್ಟು ವೇಟ್ ಮಾಡಿದರೂ ಕೂಡ ಮಗ ವಾಪಸ್ ಮನೆಗೆ ಬರೋದೇ ಇಲ್ಲ. ಮತ್ತೆ ನೇರವಾಗಿ ಇಲ್ಲಿ ಹೋಗ್ತಾರೆ, ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋಗಿ ತಾವೇನು ಮಾಡ್ತಾರೆ, ಮಗನಿಗೆ ಬೈತಾರೆ. ಎಷ್ಟು ಬೈದರೂ ಕೂಡ ಮಗ ಕೇಳೋದೇ ಇಲ್ಲ. ಕೊನೆಗೆ ತಾವೇನು ಮಾಡ್ತಾರೆ, ನೀನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕಾರ ಮಾಡಿದೆ ಅಂತ ಆದರೆ ನಾನು ನನ್ನ ದೇಹವನ್ನೇ ತ್ಯಾಗ ಮಾಡಿಬಿಡ್ತೇನೆ ಅಂದರೆ ಸತ್ತು ಹೋಗ್ಬಿಡ್ತೇನೆ ಅಂತ ಹೆದರಿಸ್ತಾರೆ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಸ್ವಲ್ಪ ಎಮೋಷ್ನಲ್ ಬ್ಲ್ಯಾಕ್ ಮೇಲ್. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಹೌದಾ ಸರಿ, ಕ್ಷಣೇನ ಕೋಪೀನ ಧರೋ ನಿಜಂಪಟಂ ಅಂತ. ಅವರಿನ್ನೂ ಸನ್ಯಾಸ ಸ್ವೀಕಾರ ಮಾಡಿದ್ದಿಲ್ಲ. ತಂದೆ ಹೇಳ್ತಾರೆ, ಸನ್ಯಾಸ ಸ್ವೀಕಾರ ಮಾಡಿದರೆ ಸತ್ತು ಹೋಗ್ತೇನೆ ಅಂತ. ಹೌದಾ, ಸತ್ತು ಹೋಗ್ತೀರಾ? ಸರಿ ಅಂತ ತಾವು ಹೊತ್ತುಕೊಂಡಿದ್ದಂತಹ ಶಲ್ಯವನ್ನು ಹರಿದು ಕೋಪೀನ ಮಾಡಿಕೊಂಡು ಉಟ್ಕೊಂಡ್ಬಿಡ್ತಾರೆ ಅಂತೆ. ನಾನು ಸನ್ಯಾಸಿ ಆಗಿದ್ದೆ, ಸಾಯಿ ಈಗ ಅಂತ. ಕ್ಷಣೇನ ಕೋಪೀನಧರೋ ನಿಜಂಪಟಂ ವಿದಾರ್ಯ ಹೇತಾತ ಕುರುಶ್ವ ಸಾಹಸಂ. ಏನೋ ಭಾರಿ ದೊಡ್ಡ ಮಾತಾಡ್ತೀಯಪ್ಪ, ಸಾಹಸ ಮಾತಾಡ್ತಾ ಇದೆಯಾ? ಸರಿ, ನಾನು ಏನು ಇದ್ದೀನಿ ಈಗ, ಕೋಪಿನ ಉಟ್ಕೊಂಡಿದ್ದೇನೆ, ಹಾಗಾದ್ರೆ ಸಾಯಿ ಈಗ, ದೇಹವನ್ನು ತ್ಯಾಗ ಮಾಡು ಅಂತ ಹೇಳ್ತಾರೆ. ಇತ್ತೀವ ಮುಕ್ತ ಪ್ರಭುರಬ್ರವೀತ್ ಪುನಃ ಶುಭಾಂತರಾಯಂ ನಭವಂಶ್ಚರೇದಿತಿ ಅಂತ ಹೇಳ್ತಾರೆ. ಒಂದು ಕ್ಷಣ ಜೋರಾಗಿ ಮಾತಾಡ್ತಾರೆ ತಂದೆ ಹತ್ತಿರ. ಜೋರಾಗಿ ಮಾತಾಡಿ ಮತ್ತೆ ಶಾಂತವಾಗ್ತಾರೆ. ಹೇಳ್ತಾರೆ, ಅಪ್ಪ ನೀವು ಈ ರೀತಿಯ ಮಾಡೋದು ಸರಿಯಲ್ಲ ಅಂತ. ನಾನೇನು ತಪ್ಪು ಕೆಲಸವನ್ನು ಸರ್ವಥಾ ಮಾಡ್ತಾ ಇಲ್ಲ. ಸನ್ಯಾಸಿಯಾದರೆ ಅದು ನನಗೆ ಮಾತ್ರ ಶ್ರೇಯಸ್ಸಲ್ಲ, ಇಡೀ ಜಗತ್ತಿಗೆ ಶ್ರೇಯಸ್ಸು. ಅಷ್ಟು ಮಾತ್ರ ಅಲ್ಲ, ನನ್ನಂತಹ ಮಗನನ್ನು ಈ ಜಗತ್ತಿಗೆ ಕೊಟ್ಟಿದ್ದಂತಹ ಪುಣ್ಯ ನಿಮಗೆ ಇಬ್ಬರಿಗೆ ಬರುತ್ತೆ. ಹಾಗಾಗಿ ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇನೆ. ಮಾಡುವಂಥ ಕೆಲಸ ಅಂತೂ ತಪ್ಪಂತೂ ಸರ್ವಥಾ ಅಲ್ಲ, ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದೇನೆ. ಹಾಗಾಗಿ ಇಂತಹ ಒಳ್ಳೆಯ ಕೆಲಸಕ್ಕೆ ನೀವು ಈ ರೀತಿಯಾಗಿ ವಿಘ್ನವನ್ನು ಮಾಡೋದು ಬೇಡ ಅನ್ನೋದು ಸರಿಯಲ್ಲ. ಹಾಗಾಗಿ ದಯವಿಟ್ಟು ನನಗೆ ಸನ್ಯಾಸಕ್ಕೆ ಅಪ್ಪಣೆಯನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತೆ.
ಇಲ್ಲಿ ನಮಗೆ ಒಂದು ಸಂದೇಹ ಬರುತ್ತೆ. ಮಧ್ವಾಚಾರ್ಯರು ಈಗಾಗಲೇ ಸನ್ಯಾಸಿಯಾಗಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ವಾಸುದೇವ ಮನೆಯನ್ನು ಬಿಟ್ಟು ಮಠಕ್ಕೂ ಬಂದುಬಿಟ್ಟಿದ್ದಾರೆ. ಮಠಕ್ಕೆ ಬಂದು ತಿಂಗಳುಗಟ್ಟಲೆ ಆಗಿಬಿಟ್ಟಿದೆ. ಹಾಗಾದರೆ ಇನ್ನೂ ಯಾಕೆ ಸನ್ಯಾಸ ಸ್ವೀಕಾರ ಮಾಡಿಲ್ಲ ಅಂತ. ಸ್ವೀಕಾರ ಯಾವತ್ತು ಮಾಡ್ಬೋದಾಗಿತ್ತು, ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ, ಏನೇ ಆಗಲಿ ತನ್ನ ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದೇ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ತನ್ನನ್ನು ನಂಬಿಕೊಂಡು ಒಂದು ಮನೆಯನ್ನು ಬಿಟ್ಟು ಬಂದಂತಹ ಹೆಂಡತಿಯೇ ಆಗಲಿ, ತಾನೇ ಹುಟ್ಟಿಸಿದ ಮಗ ಮತ್ತು ಮಗಳಾಗಲಿ, ಅದೇ ರೀತಿಯಾಗಿ ತನ್ನನ್ನು ನಂಬಿಕೊಂಡಿರುವಂತಹ ತಂದೆ ತಾಯಿ ತನ್ನ ಬಂಧು ಬಾಂಧ ಏನೇ ಆಗಲಿ ಅವರೆಲ್ಲರ ರಕ್ಷಣೆ ಎಂಬುದು ಒಂದು ಗಂಡಸಿನ ಕರ್ತವ್ಯ. ಅದಕ್ಕೆ ಹೇಳ್ತಾನೆ, ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್ ಅಂತ ಮನು ತನ್ನ ಒಂದು ಮನುಸ್ಮೃತಿಯಲ್ಲಿ ಹೇಳ್ತಾನೆ. ಏನೇ ಆಗಲಿ ಎಷ್ಟೇ ಕಷ್ಟಪಟ್ಟಾದರೂ ಕೂಡ ತನ್ನ ತಂದೆ ತಾಯಿಗಳನ್ನು ತನ್ನ ಹೆಂಡತಿಯನ್ನು ಸಾಕಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮಧ್ವಾಚಾರ್ಯರು ಸುಮ್ಮನೆ ತಮ್ಮ ವೈರಾಗ್ಯ ಬಂದಿದೆ ಅಂತ ಎಲ್ಲವನ್ನು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಹೋಗಲಿಲ್ಲ. ತಮ್ಮ ತಂದೆ ತಾಯಿಗಳು ಪರಿಪೂರ್ಣವಾದಂತಹ ಮನಸ್ಸಿನಿಂದಾಗಿ ಒಪ್ಪಿಗೆ ಕೊಡುವ ತನಕ ನಾನು ಸನ್ಯಾಸ ಸ್ವೀಕಾರ ಮಾಡೋದಿಲ್ಲ, ಅವರನ್ನು ಒಪ್ಪಿಸ್ತೀರಿ ಎಂಬಂಥ ಕಾನ್ಫಿಡೆನ್ಸ್ ಕೂಡ ಅವರಿಗಿತ್ತು. ಹಾಗಾಗಿ ಅವರೇನು ಮಾಡ್ತಾರೆ, ನನ್ನ ತಂದೆ ತಾಯಿಗಳು ಒಪ್ಪಿಗೆ ಕೊಡುವ ತನಕ ನಾನು ಸನ್ಯಾಸವನ್ನು ಸ್ವೀಕಾರ ಇಲ್ಲ ಅಂತ ಒಂದು ದೃಢವಾದಂತಹ ನಿರ್ಧಾರವನ್ನು ತಾಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಲೇಟಾಗಿದ್ದು. ಸರಿ, ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ತಂದೆ ಒಪ್ಪೋದಿಲ್ಲ, ಮಧ್ಯಗೆ ಭಟ್ರು. ಆವಾಗ ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ, ನಸಂಗಹೀನೋಪಿ ಪರಿವ್ರಜಾಮಿ ವಾಮಹಂತು ಶುಶ್ರೂಷು ಮಕಲ್ಪಯನ್ನಿತಿ ಅಂತ. ಸರಿ, ನನಗೆ ಈಗ ಸನ್ಯಾಸಕ್ಕೆ ಪ್ರಧಾನ ಅರ್ಹತೆ ಏನು, ಯದಾ ವಿರಕ್ತ ಪುರುಷ ಪ್ರಜಾಯತೆ ಅಂತ. ವೈರಾಗ್ಯವೇ ಸನ್ಯಾಸಕ್ಕೆ ಪ್ರಧಾನ ಅರ್ಹತೆ. ಅಂತಹ ವೈರಾಗ್ಯ ನನಗೀಗ ಬಂದಿದೆ. ಹಾಗಾದರೆ ನಿಮ್ಮನ್ನು ಬಿಟ್ಟು ನಾನೇನಾಗಬೇಕು, ಸನ್ಯಾಸಿ ಆಗಬೇಕು. ಆದರೆ ನೀವು ಬಿಡ್ತಾ ಇಲ್ಲ. ಸರಿ, ಇದಕ್ಕೊಂದು ಉಪಾಯ ಮಾಡೋಣ. ಏನು, ನಿಮಗೆ ಒಬ್ಬ ಗಂಡು ಮಗು ಆದರೆ ನಾನೇ ಮಾಡ್ತೇನೆ, ತಕ್ಷಣ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ. ಯಾಕೆ, ನಿಮಗೆ ನಂಜಿಕೆ ಇದೆ, ನಾನು ಸನ್ಯಾಸಿಯಾಗಿ ಬಿಟ್ಟರೆ ನಾನು ರಕ್ಷಣೆ ಮಾಡೋರು ಯಾರೂ ಇರೋದಿಲ್ಲ ಅಂತ ನಿಮಗೆ ಹೆದರಿಕೆ ಇದೆ. ಹಾಗಾಗಿ ನಿಮಗೆ ಒಬ್ಬ ಗಂಡು ಮಗು ಆಗುವ ತನಕ ನಾನೇನು ಮಾಡೋದಿಲ್ಲ, ಸನ್ಯಾಸ ಸ್ವೀಕಾರ ಮಾಡೋದಿಲ್ಲ. ಗಂಡು ಮಗು ಆದ ತಕ್ಷಣ ನಾನೇನು ಮಾಡ್ತೇನೆ, ಸನ್ಯಾಸ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ತನ್ನ ತಂದೆ ತಾಯಿಗಳಿಗೆ ಹೇಳ್ತಾನೆ ಅಂತೆ. ಆವಾಗ ಅವ್ರಿಗೆ ಖುಷಿಯಾಗುತ್ತೆ ಅಂತೆ. ಯಾಕೆ ಖುಷಿ ಅಂತ ಹೇಳಿದರೆ, ಅವರಿಗೆ ಕಲ್ಯಾಣಿ ದೇವಿ ಹುಟ್ಟಿದ ನಂತರ ಅನೇಕ ವರ್ಷಗಳಾಗಿದ್ದರೂ ಕೂಡ ಮಕ್ಕಳಾಗಲಿಲ್ಲ. 12 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡಿದ್ದರ ಪರಿಣಾಮವಾಗಿ ಮಧ್ವಾಚಾರ್ಯ ಹುಟ್ಟಿದರು. ಹಾಗಾಗಿ ಅವರಿಗೆ ನಿಶ್ಚಯ ಇರುತ್ತೆ, ನಮಗಿನ್ನೂ ಮಕ್ಕಳಾಗಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ವಯಸ್ಸಾಗಿಬಿಟ್ಟಿದೆ. ಇನ್ನೊಂದೇನು, ಮಧ್ವಾಚಾರ್ಯರು ಹುಟ್ಟಬೇಕಾದ್ರೆ 12 ವರ್ಷ ತಪಸ್ಸು ಮಾಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ನಾವು ಯಾವ ಪೂಜೆ ಪುನಸ್ಕಾರ ಏನೂ ಮಾಡೋದು ಬೇಡ, ನಮಗೆ ಮಕ್ಕಳಾಗಿಬಿಟ್ರೆ ಏನಾಗುತ್ತೆ, ಮಧ್ವಾಚಾರ್ಯ ತಪ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನಮಗೆ ಮಕ್ಕಳಾಗುವುದೇ ಬೇಡ ಅಂತ ನಿರಂತರವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂತೆ. ಆದರೆ ಪರಮಾತ್ಮನ ಸಂಕಲ್ಪದ ಮುಂದೆ ಯಾವ ಸಂಕಲ್ಪವೂ ಕೂಡ ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆವಾಗ 1 ವರ್ಷದ ಒಳಗಡೆ ಏನಾಗುತ್ತೇನೆ, ಆ ಮಧ್ಯಗೇಹ ದಂಪತಿಗಳು ಒಬ್ಬ ಸುಂದರವಾದಂತಹ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ ಅಂತೆ. ಆ ಮಗುವೇನೇ ಮುಂದೆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ವಿಷ್ಣುತೀರ್ಥರು ಎಂಬುದಾಗಿ ಪ್ರಖ್ಯಾತರಾಗಿ ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠದ ಮೂಲಪುರುಷರಾಗಿ ತಾವು ಬೆಳಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇರುವಂತಹ ಯಾವ ಕುಮಾರಧಾರ ಪರ್ವತ ಅಂತ ಏನಿದೆ, ಆ ಕುಮಾರಧಾರ ಪರ್ವತದಲ್ಲಿ ನಿರಂತರವಾಗಿ ಇವತ್ತಿಗೂ ಕೂಡ ತಪಸ್ಸು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಐತಿಹ್ಯವನ್ನು ಕಾಣ್ತೇವೆ. ಅಷ್ಟು ಮಾತ್ರ ಅಲ್ಲ, ಯಾವ ಅದಮಾರು ಮಠಕ್ಕೆ ಸೇರಿದಂತಹ ಒಂದು ಕ್ಷೇತ್ರ ಕಟ್ತಿಲ ಅಂತ. ಆ ಕಟ್ತಿಲ ಎಂಬಂತಹ ಕ್ಷೇತ್ರದಲ್ಲಿ ನಾವು ಇವತ್ತು ನೋಡ್ಬೋದು, ಅಲ್ಲಿ ಹೋದರೆ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿಯಲ್ಲಿ ಮಧ್ವಾಚಾರ್ಯರು ವಿಷ್ಣುತೀರ್ಥರ ಕೈಯಿಂದಾಗಿ ಒಂದು ತಾಮ್ರದ ದೊಡ್ಡ ಒಂದು ತಗಡಿನಲ್ಲಿ ಎಲ್ಲ ಸರ್ವಮೂಲ ಗ್ರಂಥಗಳನ್ನು ಸರಿಯಾಗಿ ಬರೆಸಿ ಅದರಲ್ಲಿ ಭೂಗತ ಮಾಡಿದ್ದಾರೆ ಅಂತೆ. ಅದು ಒಳಗಡೆ ಹಾಕಿದ್ದಾರೆ. ಯಾವಾಗ ಈ ಕಲಿಯುಗದಲ್ಲಿ ಕಲಿಯ ತಾಂಡವ ಜಾಸ್ತಿಯಾಗಿ ಸರ್ವಮೂಲ ಗ್ರಂಥಗಳು ನಮ್ಮ ಕಣ್ಮರೆ ಆಗ್ತಾವೋ ಆವಾಗ ವಿಷ್ಣುತೀರ್ಥಾಚಾರ್ಯರು ಯಾವ ಕುಮಾರಧಾರ ಪರ್ವತದಿಂದಾಗಿ ಮತ್ತೆ ಇಳಿದು ಬಂದು ಆ ಕಟ್ತಿಲ ಕ್ಷೇತ್ರದಲ್ಲಿ ಇರುವಂತಹ ಆ ತಾಮ್ರದ ಶಾಸನದಲ್ಲಿ ಇರುವಂತಹ ಸರ್ವಮೂಲ ಗ್ರಂಥಗಳನ್ನು ಮತ್ತೆ ಪಾಠ ಪ್ರವಚನ ಮಾಡಿ ಮತ್ತೆ ಮಧ್ವಮತ ಎಂಬುದು ಉದ್ಧಾರ ಆಗಲಿಕ್ಕೆ ಕಾರಣ ಆಗ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅಂತಹ ಅತ್ಯಂತ ಶ್ರೇಷ್ಠ ತಪಸ್ವಿಗಳಾದಂತಹ ಮಧ್ವಾಚಾರ್ಯರ
ಅನುಜರಾದಂತಹ ವಿಷ್ಣು ತೀರ್ಥರು ಈಗ ಅವತಾರ ಮಾಡ್ತಾರೆ. ಆವಾಗ ವಾಸುದೇವ ಹೇಳ್ತಾನೆ, ಅಪ್ಪ ನೀವೇನೇ ಹೇಳಿದ್ರಿ, ಮಗು ಹುಟ್ಟಿದರೆ ನೀನು ಸನ್ಯಾಸ ತೊಗೊಳ್ಬೋದು ಅಂತ ಒಪ್ಪಿಗೆ ಕೊಟ್ಬಿಟ್ಟಿದ್ರು ಆಲ್ರೆಡಿ. ಯಾಕೆಂದರೆ ಗ್ಯಾರಂಟಿ ಇತ್ತು ಅವರಿಗೆ ಮಕ್ಕಳಾಗೋದಿಲ್ಲ ಅಂತ. ಆದರೆ ಪರಮಾತ್ಮನ ಸಂಕಲ್ಪ, ಮಗು ಆಯಿತು. ವಾಸುದೇವನೇ ಹೇಳ್ತಾನೆ, ಅಪ್ಪ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ ಅಂತ. ಸರಿ ಅಂತ ಕೊನೆಗೆ ಎಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ, ತಾಯಿ ಅಷ್ಟಾದರೂ ಒಪ್ಕೊಳ್ಳೋದಿಲ್ಲ ಅಂತ. ಎಷ್ಟಿದ್ರೂ ತಾಯಿ ಹೃದಯ ಒಂದು ಮಗು ಹುಟ್ಟಿದರೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತೆ. ಕೊನೆಗೆ ಮಧ್ವಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಅಮ್ಮ ಇವತ್ತು ನೀನು ನನಗೆ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿ ಅಂತ ಹೇಳಿದರೆ ನೀನು ಮುಂದೆ ನನ್ನ ಕಣ್ಣಿಂದ ನೋಡಬಹುದು. ಒಂದು ವೇಳೆ ನೀನು ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಬದುಕಿರ್ತೇನೆ, ಆದರೆ ಇನ್ನು ಮುಂದೆಯಾಗಿ ನಿನ್ನ ಕಣ್ಣಿಗೆ ನಾನು ಕಾಣಿಸೋದು ಎಲ್ಲೋ ದೇಶಾಂತರ ಹೋಗಿಬಿಡ್ತೀನಿ, ಹೆದರಿಸಿಬಿಡ್ತಾರೆ ಅಂತೆ. ನೀನು ನನಗೆ ಸನ್ಯಾಸಕ್ಕೆ ಒಪ್ಪಿಗೆ ಕೊಟ್ಟರೆ ನಿನ್ನ ಮುಂದೆನೇ ಇರ್ತೀನಿ, ನಿನ್ನ ನೋಡ್ತಾ ಇರ್ತೀನಿ, ಎಲ್ಲವೂ ಆಗುತ್ತೆ. ಒಪ್ಪಿಗೆ ಕೊಡದೇ ಹೋದರೆ ಯಾವುದೋ ದೂರದ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿಬಿಡ್ತೇನೆ, ನಾನು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೆದರಿಕೆ ಹಾಕ್ತಾರೆ ಅಂತೆ. ಆವಾಗ ತಾಯಿ ಬೇರೆ ಗತಿ ಇಲ್ಲದೇನು ಒಪ್ಕೊಳ್ತಾರೆ. ಆದರೂ ಒಂದು ಸಮಾಧಾನ ಇರುತ್ತೆ, ಕನಿಷ್ಠ ಮಗನನ್ನು ನೋಡಲಾದರೂ ನೋಡಬಹುದು ಅಂತ. ಹಾಗಾಗಿ ಒಪ್ಕೊಳ್ತಾರೆ. ಹೀಗೆ ಇಷ್ಟೆಲ್ಲ ಆಗಿದ್ದು ತಂದೆ ತಾಯಿಗಳ ಒಪ್ಪಿಗೆಯೂ ಸಿಕ್ಕಿತು, ಸಮ್ಮತಿಯೂ ಸಿಕ್ಕಿತ್ತು. ಕೊನೆಗೆ ಮಗನೂ ಹುಟ್ಟಿದ, ಇನ್ನೊಬ್ಬ ತಮ್ಮನೂ ಹುಟ್ಟಿದ. ಹೀಗೆ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡಂತಹ ವಾಸುದೇವ ನೇರವಾಗಿ ಎಲ್ಲಿಗೆ ಬರ್ತಾನೆ? ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ತಿರ ಬರ್ತಾನೆ. ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ತಿರ ಬಂದು ವಿಶೇಷವಾಗಿ ತಾನು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ಯತಿಗಳಿಗೆ ವಿಹಿತವಾದಂತಹ ಮಂತ್ರ ಅಂತ ಹೇಳಿದರೆ ಅದು ಪ್ರಣವ ಮಂತ್ರ ಅಂತ. ಓಂ ಎಂಬಂತಹ ಪ್ರಣವ ಮಂತ್ರ ನಮಗೆ ಗೃಹಸ್ಥರಿಗೆ ಅದಕ್ಕೆ ಅಧಿಕಾರ ಇಲ್ಲ ಅಂತ ಜಪ ಮಾಡಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ಜಪ ಮಾಡೋದ ಪ್ರಧಾನ ಉದ್ದೇಶ ಏನು? ವೈರಾಗ್ಯ ಬರಲಿ ಅಂತ. ನಾವು ಅದನ್ನು ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ಟು ಅದರಿಂದ ಏನಾಗುತ್ತೆ, ವೈರಾಗ್ಯ ಬಂದು ನಮ್ಮ ಹೆಂಡತಿಯ ಮಕ್ಕಳನ್ನು ರಕ್ಷಣೆ ಮಾಡುವುದೇನೇ ಗೃಹಸ್ಥರ ಕರ್ತವ್ಯ. ಅದನ್ನು ಜಪ ಮಾಡಿದಾಗ ಕೂತ್ಕೊಂಡ್ಬಿಟ್ರೆ ಜಗತ್ತಿನ ವ್ಯವಸ್ಥೆಯೇ ಮೇಲೆ ಕೆಳಗೆ ಆಗುತ್ತೆ ಅಂತ ಅದನ್ನು ಜಪ ಮಾಡುವಂಥ ಅಧಿಕಾರ ಇರುವುದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಂತ. ಯಾಕೆ? ಅವರಿಗೆ ಪ್ರಧಾನವಾದದ್ದೇ ವೈರಾಗ್ಯ. ಹಾಗಾಗಿ ಅವರಿಗೆ ಆ ಜಪವನ್ನು ಮಾಡಬೇಕು ಎಂಬ ವಿಧಾನ ಇದೆ. ಹೀಗೆ ಆ ಪ್ರಣವ ಮಂತ್ರದ ಉಪದೇಶವನ್ನು ಅವನಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಮಾಡ್ತಾರೆ. ಹೀಗೆ ನಿರಂತರವಾಗಿ ಆ ಪ್ರಣವ ಮಂತ್ರದ ಜಪವನ್ನು ಮಾಡ್ತಾ ಅಂದಿನಿಂದಾಗಿ ಅವರಿಗೆ ಪೂರ್ಣಪ್ರಜ್ಞಾ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಹೀಗೆ ನಿರಂತರವಾಗಿ ಅಧ್ಯಯನ ಪ್ರಾರಂಭ ಆಗುತ್ತೆ. ಇನ್ನು ಅಧ್ಯಯನ ಪ್ರಾರಂಭ ಆಗುತ್ತೆ. ಪಾಠ ಯಾರು ಮಾಡ್ತಾಯಿದ್ರು? ಇದೇ ಅಚ್ಯುತ ಪ್ರೇಕ್ಷಾಚಾರ್ಯ ಪಾಠ ಮಾಡ್ತಾಯಿದ್ರು. ಒಳ್ಳೆಯ ಶಾಸ್ತ್ರಗ್ರಂಥಗಳ ಪಾಠವನ್ನು ಮಾಡ್ತಾಯಿದ್ರು. ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡಬೇಕಾದ್ರೆ ಏನಾಗುತ್ತೆ, ಮರುದಿನ ಇವತ್ತು ಮಾಡಿದ ಪಾಠವನ್ನು ಮರುದಿನ ಒಪ್ಪಿಸಬೇಕು ಗುರುಗಳಿಗೆ. ಇವತ್ತು ಅಚ್ಯುತ ಪ್ರೇಕ್ಷಾಚಾರ್ಯ ಪಾಠ ಮಾಡ್ತಾಯಿದ್ರು. ಅಂದರೆ ಯಾವುದೋ ಒಂದು ಬ್ರಹ್ಮಸೂತ್ರ ಭಾಷ್ಯ ಅಂತ ಇಟ್ಕೊಳ್ಳಿ. ಬ್ರಹ್ಮಸೂತ್ರ ಭಾಷ್ಯವನ್ನು ಪಾಠ ಮಾಡ್ತಾಯಿದ್ರು. ಏನು ಪಾಠ ಮಾಡ್ತಾಯಿದ್ರು? ಒಂದು 50% ಪಾಠ ಮಾಡ್ತಾಯಿದ್ರು. ಮರುದಿನ ಮಧ್ವಾಚಾರ್ಯರು ಅದನ್ನು ಒಪ್ಪಿಸ್ತಾ ಇದ್ದರು. ಮಧ್ವಾಚಾರ್ಯರು ಮರುದಿನ ಪಾಠವನ್ನು ಒಪ್ಪಿಸಬೇಕಾದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಯಾವ ಯಾವ ಅಂಶಗಳನ್ನು ಹೇಳಿದ್ದರೋ ಆ ಅಂಶಗಳ ಜೊತೆಗೆ ಇನ್ನಷ್ಟು ವಿಶೇಷವಾದಂಥ ಅಂಶಗಳನ್ನು ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಕೂಡ ಗೊತ್ತಿಲ್ಲದೇ ಇರುವಂಥ ಅಂಶಗಳನ್ನು ಸೇರಿಸಿ ಅವರಿಗೆ ಒಪ್ಪಿಸ್ತಾ ಇದ್ದರು ಅಂತೆ. ಆವಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಇಂತಹ ಒಳ್ಳೆಯ ಯೋಗ್ಯನಾದಂತಹ ಒಬ್ಬ ಶಿಷ್ಯ ಸಿಕ್ಕಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಯಾವ ಮಧ್ವಾಚಾರ್ಯರೇ, ಇವತ್ತಿನಿಂದಾಗಿ ನಾನು ನಿಮಗೆ ಗುರುವಲ್ಲ, ನೀವೇ ನಮಗೆ ಗುರುಗಳು ಎಂಬುದಾಗಿ ಅವರಿಂದಾಗಿ ಮತ್ತೆ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಬರುವ ತನಕ ಅಲ್ಲಿ ತನಕ ಇದ್ದಂತಹ ಮತ ಅಂತ ಹೇಳೋದು ಮಾಯಾವಾದ ಮತ. ಹಾಗಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಅದನ್ನೇ ಫಾಲೋ ಮಾಡ್ತಾಯಿದ್ರು. ಯಾಕೆ ಇದ್ದಿದ್ದೊಂದೇ ಮತ, ಬೇರೆ ಮತಗಳು ಇರಲಿಲ್ಲ. ಇದ್ದಿದ್ದರೂ ಕೂಡ ಅದನ್ನು ಉಪದೇಶ ಮಾಡುವಂತಹ ಯೋಗ್ಯ ಗುರುಗಳು ಇರಲಿಲ್ಲ. ಹಾಗಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರಾಗಲಿ ಅವರ ಗುರುಗಳಾಗಲಿ ಪ್ರತಿಯೊಬ್ಬರು ಕೂಡ ಆ ಮತವನ್ನೇ ಅನುಸರಿಸ್ತಾ ಇದ್ದರು. ಆದರೆ ಅವ್ರಿಗೆ ಅನ್ನಿಸ್ತಾ ಇತ್ತು ಅಂತೆ, ಏನಂತ, ನಾವು ಏನು ಫಾಲೋ ಮಾಡ್ತಾ ಇರುವಂತಹ ಈ ಮಾಯಾವಾದ ಮತ ಯಾಕೋ ಸರಿ ಇಲ್ಲ ಅಂತ. ಯಾಕೆ ನಾನೇ ಪರಮಾತ್ಮ ಅಂತ ಹೇಳುತ್ತೆ, ಪರಮಾತ್ಮನ ಗುಣಗಳಿಲ್ಲ ಎಂಬುದಾಗಿ ಹೇಳುತ್ತೆ. ಇದೆಲ್ಲವೂ ಕೂಡ ನಮಗೆ ಅನುಭವಕ್ಕೆ ವಿರುದ್ಧವಾದದ್ದು. ಹಾಗಾಗಿ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಆದರೆ ಬೇರೆ ಗತಿ ಇಲ್ಲ. ಹಾಗಾಗಿ ಬೇರೆ ಗತಿ ಇರದಂತೆ ಅದೇ ಮತವನ್ನು ಅನುಸರಿಸ್ತಾ ಇರ್ತಾರೆ. ಆದರೆ ಯಾವಾಗ ಮಧ್ವಾಚಾರ್ಯರಂತಹ ಜ್ಞಾನಿಗಳು ಬಂದು ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಸಪ್ರಮಾಣವಾಗಿ
ಸುಮ್ಮನೆ ಮಧ್ವಾಚಾರ್ಯರು ಬಂದರು ಅದು ಸರಿ ಇದು ತಪ್ಪು ಅಂತ ಹೇಳಲಿಲ್ಲ. ಇದು ಸರಿ, ಯಾಕೆ ಸರಿ, ಇಷ್ಟೆಲ್ಲ ಪ್ರಮಾಣ ಇದೆ, ಇದು ತಪ್ಪು, ಯಾಕೆ ತಪ್ಪು, ಇಷ್ಟೆಲ್ಲ ಪ್ರಮಾಣಗಳಿದೆ ಅಂತ ಪ್ರತಿಯೊಂದು ವಿಷಯಗಳಲ್ಲಿಯೂ ಕೂಡ ಒಂದೊಂದು ಪ್ರಮಾಣವನ್ನು ಕೊಟ್ಟರು. ಇದು ಸರಿ, ಇದು ತಪ್ಪು, ಯಾವುದನ್ನು ಉಪಾಸನೆ ಮಾಡಬೇಕು, ಯಾವುದನ್ನು ಉಪಾಸನೆ ಮಾಡಬಾರದು, ಯಾವುದನ್ನು ಉಪಾಸನೆ ಮಾಡಿದರೆ ನಮ್ಮ ಆತ್ಮೋದ್ಧಾರ ಎಂಬುದಾಗುತ್ತೆ ಎಂಬುದಾಗಿ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಹೀಗೆ ಗುರುಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಯಾಕೆಂದರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವಾಚಾರ್ಯರೊಬ್ಬರೇ ಶಿಷ್ಯರಲ್ಲ, ಅವರಿಗೆ ಅಂತಹ 100 ಜನ ಶಿಷ್ಯರಿದ್ದರಂತೆ. ಶಿಷ್ಯರು ಅಂದರೆ ಸಾಮಾನ್ಯ ಗೃಹಸ್ಥರಲ್ಲ, ಸನ್ಯಾಸಿ ಶಿಷ್ಯರೇ 100 ಜನ ಇದ್ದರು. ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರು? ಮಧ್ವಾಚಾರ್ಯರು. ಹಾಗಾಗಿ ಅವರಿಗೆ ಒಂದು ಸಲ ಅನಿಸುತ್ತೆ ಅಂತೆ, ನಾನು 100 ಜನ ಶಿಷ್ಯರನ್ನು ಪಡೆದದ್ದು ಒಂದೇ, ಈ ಮಧ್ವಾಚಾರ್ಯರು ಪಡೆದದ್ದು ಒಂದೇ ಅಂತ. ಅಂತಹ ಯೋಗ್ಯ ಶಿಷ್ಯರು ನಮಗೆ ಸಿಕ್ಕಿದ್ದಾರೆ, ತುಂಬ ಸಂತೋಷ ಆಗುತ್ತೆ. ಹೀಗೆ ನಿರಂತರವಾಗಿ ಅಧ್ಯಾಪನ ನಿರಂತರವಾಗಿ ಸಾಗ್ತಾ ಇರಬೇಕಾದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯ ತುಂಬ ವಯಸ್ಸಾಗಿರುತ್ತೆ, ಅಂದರೆ ನಡೆದಾಳಿಕೆ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭ ಇರುತ್ತೆ. ಆವಾಗ ಅವ್ರಿಗೇನಾಗಿಬಿಟ್ಟಿರುತ್ತೆ, ಮಧ್ವಾಚಾರ್ಯರನ್ನು ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಅಂತೆ. ಎಷ್ಟು ಹಚ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬೇರೆ ಊರಿಗೆ ಅಂತ ಹೇಳಿ ಬೇಡ ಅಂತ ಅಂತಿದ್ರಂತೆ. ಯಾಕೆ? ಅಷ್ಟು ಹೊತ್ತು ನಿಮ್ಮನ್ನು ಬಿಟ್ಟಿರಬೇಕಲ್ಲ ಅಂತ. ಹೇಗೆ ಒಬ್ಬ ತಾಯಿ ತಂದೆಗಳಿಗೆ ಮಗನನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ವೋ, ಅಷ್ಟು ಅಭಿಮಾನ ಯಾರ ಮೇಲಿತ್ತು? ಮಧ್ವಾಚಾರ್ಯರ ಮೇಲೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗಿತ್ತು ಅಂತೆ. ಸರಿ, ಸನ್ಯಾಸ ಸ್ವೀಕಾರ ಆಯಿತು, ಎಲ್ಲ ಆಯಿತು, ತುಂಬ ತಿಂಗಳಾಯಿತು. ಮಧ್ವಾಚಾರ್ಯರಿಗೆ ಒಂದು ಆಸೆ ಆಗುತ್ತೆ ಅಂತೆ, ನಾನು ಬದರಿ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಪರಮಾತ್ಮನ ದರ್ಶನ, ಅಲಕಾನಂದ ಸ್ನಾನ, ಹರಿದ್ವಾರದಲ್ಲಿ ಗಂಗಾ ಸ್ನಾನ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಬೇಕು ಅಂತ ಗಂಗಾ ಸ್ನಾನವನ್ನು ಮಾಡುವಂಥ ಅಪೇಕ್ಷೆ ಆಗುತ್ತೆ. ಗುರುಗಳ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾರೆ, ಹೀಗೆ ಗುರುಗಳೇ, ನಾನು ಉತ್ತರ ಭಾರತ ಯಾತ್ರೆಗೆ ಹೋಗಿ ಗಂಗಾ ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳ್ತಾರೆ ಅಂತೆ. ಆವಾಗ ಅಚ್ಯುತ ಪ್ರೇಕ್ಷಾಚಾರ್ಯ ಹೇಳ್ತಾರೆ, ಇಲ್ಲ ಅದು ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಕೇಳ್ತಾರೆ. ಆವಾಗ ಅಚ್ಯುತ ಪ್ರೇಕ್ಷಾಚಾರ್ಯ ಹೇಳ್ತಾರೆ, ನಿಮ್ಮನ್ನು ಒಂದು ದಿವಸವೂ ಕೂಡ, ಒಂದು ದಿವಸ ಅಲ್ಲ, ಒಂದು ಕ್ಷಣವೂ ಕೂಡ ಬಿಟ್ಟಿರಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮನ್ನು ಅಷ್ಟು ದಿನಗಳ ಕಾಲ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ನೀವು ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾರೆ ಅಂತೆ. ಆವಾಗ ಮಧ್ವಾಚಾರ್ಯರು, ಸರಿ, ಗುರುಗಳ ಆಜ್ಞೆಯಾಗಿದೆ, ಇಲ್ಲೇ ಇರೋಣ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಅಚ್ಯುತ ಪ್ರೇಕ್ಷಾಚಾರ್ಯರ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯನಲ್ಲಿ ಸಾಕ್ಷಾತ್ ಅನಂತೇಶ್ವರ ದೇವರು ಆವೇಶನಾಗಿ ಹೇಳ್ತಾನೆ, ನೀವು ಇನ್ನು ಮುಂದೆ ಗಂಗಾ ನದಿ ಸ್ನಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಇಲ್ಲಿಯೇ ಇರುವಂತಹ ಅನಂತ ಸರೋವರದಲ್ಲಿ ಸಾಕ್ಷಾತ್ ಗಂಗಾದೇವಿಯೇ ನಿಮ್ಮ ಸ್ನಾನಕ್ಕೋಸ್ಕರ ಬರ್ತಾಳೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದಾಗ ಮರುದಿನ ಎಲ್ಲರೂ ಹೋಗಿ ನೋಡ್ತಾರೆ. ವಿಶೇಷವಾದಂತಹ ಬಿಳಿ ಬಣ್ಣದ ಗಂಗಾ ನದಿ ನೀರು ಅಲ್ಲಿ ಉಕ್ಕೇರುತ್ತೆ ಅಂತೆ. ಹಾಗೆ ಗುರುಗಳು ಶಿಷ್ಯರು ಎಲ್ಲರೂ ಕೂಡ ಸೇರಿ ಆ ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಹೀಗೆ ಅಲ್ಲಿಯ ತನಕ ಆ ಸರೋವರಕ್ಕೆ ಇದ್ದ ಹೆಸರೇನು? ಅನಂತ ಸರೋವರ ಅಂತ, ಅಂದರೆ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿರುವಂಥ ಸರೋವರ ಅಂತ. ಯಾವಾಗ ಮಧ್ವಾಚಾರ್ಯರ ಮಹಿಮೆಯಿಂದಾಗಿ ಸಾಕ್ಷಾತ್ ಗಂಗಾದೇವಿಯೇ ಅಲ್ಲಿಗೆ ಬಂದಳೋ, ಅಂದಿನಿಂದಾಗಿ ಅದಕ್ಕೆ ಹೆಸರೇನಾಯಿತು? ಮಧ್ವ ಸರೋವರ ಅಂತ. ಹಾಗಾಗಿ ಇವತ್ತೇನೋ ಕೃಷ್ಣನ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಮಧ್ವ ಸರೋವರ ಇದೆ, ಅದೇ ಸರೋವರದಲ್ಲಿ ಸಾಕ್ಷಾತ್ ಗಂಗೆಯನ್ನು ಮಧ್ವಾಚಾರ್ಯರು ತಮ್ಮ ತಪಸ್ಸಿನ ಪ್ರಭಾವದಿಂದ ಧರಿಸಿದಂತಹ ದೊಡ್ಡ ಒಂದು ತೀರ್ಥ ಅದು ಯಾವುದು? ಮಧ್ವ ಸರೋವರ. ಹೀಗಾಗಿ ಇವತ್ತಿಗೂ ಕೂಡ ಅಲ್ಲಿ 12 ವರ್ಷಗಳಿಗೆ ಒಮ್ಮೆ ಗಂಗಾ ನದಿ ಬರ್ತಾಳೆ ಎಂಬಂತಹ ಪ್ರತೀತಿ ಇದೆ. ಹಾಗೆ ತಾವು ಗಂಗಾ ನದಿ ಸ್ನಾನ ಮಾಡಿದ್ದು ಮಾತ್ರ ಅಲ್ಲ, ತಮ್ಮ ಗುರುಗಳಿಗೆ, ತಮ್ಮ ಶಿಷ್ಯರಿಗೆ, ಪ್ರತಿಯೊಬ್ಬರಿಗೂ ಕೂಡ ಆ ಗಂಗಾದೇವಿಯ ದರ್ಶನವನ್ನು ಮಾಡಿಸಿ ವಿಶೇಷವಾದಂತಹ ಗಂಗಾ ನದಿಯ ಸ್ನಾನದ ಫಲವನ್ನು ಕೊಡ್ತಾರೆ. ಹೀಗೆ ನಿರಂತರವಾಗಿ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಗ್ರಂಥಗಳ ರಚನೆ, ಅನೇಕ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ರಚನೆಯನ್ನು ಮಾಡಿ ತಮ್ಮ ಎಲ್ಲ ಗುರುಗಳಿಗೆ ಮಾತ್ರ ಅಲ್ಲ, ತಮ್ಮ ಹಿರಿಯರು ಅಂತ ಹೇಳಿದ್ರೆ ಹಿಂದೆ ಕೇಳಿದಂತೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವರೊಬ್ಬರೇ ಶಿಷ್ಯರಲ್ಲ, ಮಧ್ವಾಚಾರ್ಯರೊಬ್ಬರು ಮಾತ್ರ ಅಲ್ಲ, ಇನ್ನು 100 ಜನ ಶಿಷ್ಯರಿದ್ದರು. ಆ 100 ಜನ ಪ್ರತಿಯೊಬ್ಬ ಶಿಷ್ಯರಿಗೂ ಕೂಡ ವಾಸ್ತವಿಕವಾಗಿ ನೋಡಿದರೆ ಅವರಿಗಿಂತ ಮಧ್ವಾಚಾರ್ಯರು ಆಶ್ರಮದ ಲೆಕ್ಕದಲ್ಲಿ ಚಿಕ್ಕವರು, ವಯಸ್ಸಿನಲ್ಲಿ ಆಶ್ರಮದ ಲೆಕ್ಕದಲ್ಲಿ. ಆದರೆ ಮಧ್ವಾಚಾರ್ಯರು ಅವರು ಹೇಳುವಂತಹ ಪ್ರತಿಯೊಂದು ಮಾತುಗಳನ್ನು, ಅವರ ಗ್ರಂಥಗಳನ್ನು ಕೇಳಿ ಅವರು ತಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಪ್ರತಿಯೊಬ್ಬ ಸನ್ಯಾಸಿಗಳಿಗೂ ಕೂಡ ಮಧ್ವಾಚಾರ್ಯರನ್ನು ಕಂಡರೆ ಏನೋ ಒಂದು ಅಪರೂಪದ ಗೌರವ, ಒಂದು ವಿಶಿಷ್ಟವಾದಂಥ ಗೌರವ. ಅವರು ಬಂದರೆ ಎದ್ದು ನಿಲ್ಲೋದು, ಪ್ರತಿಯೊಂದನ್ನು ಕೂಡ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಯಾವ ರೀತಿಯಾದಂಥ ಗೌರವವನ್ನು ಉಳಿದ ಯತಿಗಳು ಕೊಡ್ತಾ ಇದ್ರೋ
ಅಷ್ಟೇ ಗೌರವವನ್ನು ಮಧ್ವಾಚಾರ್ಯರಿಗೂ ಕೂಡ ತಮಗಿಂತ ಚಿಕ್ಕವರಾಗಿದ್ದರೂ ಕೂಡ ಪ್ರತಿಯೊಬ್ಬ ಯತಿಗಳು ಕೂಡ ಕೊಡ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ. ಹೀಗೆ ತಮ್ಮ ವಿಶೇಷವಾದಂತಹ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ಅನೇಕ ವರ್ಷಗಳಾಗುತ್ತೆ. ಅನೇಕ ವರ್ಷಗಳಾದ ನಂತರ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ದೀರ್ಘವಾದಂತಹ ದೇಹಾಲಸ್ಯ, ಅಂದರೆ ಇನ್ನು ಮುಂದೆ ತಮ್ಮ ಕೈಯಿಂದ ಏನೂ ಕೂಡ ಸಾಧ್ಯ ಇಲ್ಲವಂಥ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಆಗಬೇಕು. ಅಂದರೆ ಈಗಾಗಿದ್ದು ಸನ್ಯಾಸ ಮಾತ್ರ, ಅಂದರೆ ಉತ್ತರಾಧಿಕಾರಿಗಳು ಅಂತ ಅವರು. ಇನ್ನು ಮುಂದೆ ಏನಾಗಬೇಕು, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಆಗಬೇಕು. 100 ಜನ ಶಿಷ್ಯರಿದ್ದಾರೆ. ಯಾರಿಗೆ ಬೇಕಾದರೂ ಕೂಡ ಕೊಡುವಂತಹ ಸ್ವಾತಂತ್ರ್ಯ ಯಾರಿಗಿದೆ, ಅಚ್ಯುತ ಪ್ರೇಕ್ಷಾಚಾರ್ಯರಿಗಿದೆ. ಆವಾಗ ಅವರು ನೇರವಾಗಿ ಕರೆದದ್ದು ಯಾರನ್ನು, ಪೂರ್ಣಪ್ರಜ್ಞರನ್ನು ಅವರನ್ನು ಕರೆದು ಆ ವೇದಾಂತ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಅದಭ್ರಚೇತ ವಿಶಿಚ್ಯತೆ ಪುರ ಸವಾರಿಭಿರು ವಾರಿಜ ಪೂರಿತೇರತ ಅಂತ ಆ ಶಂಖದಲ್ಲಿ ನೀರನ್ನು ತುಂಬಿಸಿ ವಿಶೇಷವಾಗಿ ಅವರ ತಲೆಯ ಮೇಲೆ ಸಾಲಗ್ರಾಮಾದಿಗಳನ್ನು ಬಿಟ್ಟು ಅಭಿಷೇಕ ಮಾಡಿ ಅಂದಿನಿಂದಾಗಿ ಅವರಿಗೆ ಆನಂದ ತೀರ್ಥ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಇಲ್ಲಿಯ ತನಕ ಅವರಿಗಿದ್ದ ಹೆಸರು ಪೂರ್ಣಪ್ರಜ್ಞರು ಅಂತ, ಅಭಿಷೇಕ ಆದ ನಂತರ ಬಂದಂತಹ ಹೆಸರು ಯಾವ ಆನಂದ ತೀರ್ಥರು ಅಂತ. ಇದಕ್ಕೆ ಅರ್ಥ ಏನು ಅಂತ, ಪೂರ್ಣಪ್ರಜ್ಞೆ ಅಂತ ಹೇಳಿದರೆ ಪರಿಪೂರ್ಣ ಜ್ಞಾನ ಇರುವವರು ಅಂತ. ಆನಂದ ತೀರ್ಥ ಶಬ್ದಕ್ಕೆ ಹೆಸರೇನು ಅಂತ ಹೇಳಿದರೆ ಆನಂದ ರೂಪಸ್ಯ ಪರಸ್ಯ ಪಾತ್ರದೇಹಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್ ಎಂಬುದಾಗಿ ಹೇಳುವಂತೆ, ಒಂದು ಅವರನ್ನು ನೋಡಿದರೇನೇ ಆನಂದ. ಮಧ್ವಾಚಾರ್ಯರ ಆ 32 ಲಕ್ಷಣ ಇರುವಂತಹ ದೇಹವನ್ನು ನೋಡಿದರೇನೇ ಮನಸ್ಸಿಗೆ ವಿಶೇಷವಾದ ಆನಂದ ಆಗ್ತಾ ಇತ್ತು. ಹಾಗಾಗಿ ಆನಂದ ತೀರ್ಥರು. ಇದು ಒಂದು ಅಂಶ. ಇನ್ನೊಂದು ಅಂಶ ಅವರ ಗ್ರಂಥಗಳು, ಸರ್ವಮೂಲ ಗ್ರಂಥಗಳು. ಅವರ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅದರಿಂದಾಗಿ 2 ರೀತಿಯಾದಂತಹ ಆನಂದ ಅಂತೆ. ಒಂದು, ನಾವು ಅಧ್ಯಯನ ಮಾಡಬೇಕಾದ್ರೆ ಒಂದು ಅಲೌಕಿಕವಾದಂತಹ ಆನಂದ. ಅಧ್ಯಯನವನ್ನು ಮಾಡಿದ್ದರ ಫಲವಾಗಿ ಮುಂದೆ ಮೋಕ್ಷದಲ್ಲಿಯೇ ನಾವಿರುವಂತಹ ವಿಶೇಷವಾದಂಥ ಆನಂದ ಸಿಗ್ತಾ ಇತ್ತು. ಹಾಗಾಗಿ ಅವರ ಹೆಸರನ್ನು ಆನಂದ ತೀರ್ಥ ಎಂಬುದಾಗಿ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಹೀಗೆ ನಾಮಕರಣವನ್ನು ಮಾಡಿ ಮುಂದೆ ವಿಶೇಷವಾಗಿ ವಾದವನ್ನು ಮಾಡ್ತಾ ಇರ್ತಾರೆ. ಯತಿಗಳಾದವರಿಗೆ ಅನೇಕ ಕರ್ತವ್ಯಗಳಿವೆ. ಶಿಷ್ಯರನ್ನು ಉದ್ಧಾರ ಮಾಡೋದು, ಸಂಸ್ಥಾನದ ಪ್ರತಿಮೆಗಳ ಪೂಜೆ, ನಿರಂತರವಾಗಿ ಪಾಠ ಪ್ರವಚನ, ಅದೇ ರೀತಿಯಾಗಿ ಪರಮತವನ್ನು ನಿರಾಕರಣೆ ಮಾಡಿ ಸಮತವನ್ನು ಸ್ಥಾಪನೆ ಮಾಡುವುದು. ಆ ರೀತಿಯಾಗಿ ಮಧ್ವಾಚಾರ್ಯರನ್ನು ಗೆಲ್ಲಬೇಕು ಅಂತ ಅನೇಕ ವಾದಿಗಳು ಅಂತ ಹೇಳಿದರೆ ಕೇವಲ ಕರ್ನಾಟಕದವರು, ತಮಿಳುನಾಡಿನವರು ಮಾತ್ರ ಅಲ್ಲ, ದೂರ ದೂರದ ಕಾಶ್ಮೀರ, ಕನ್ಯಾಕುಮಾರಿ, ಕಾಶಿ ಪಟ್ಟಣದ ದೊಡ್ಡ ದೊಡ್ಡ ವಿದ್ವಾಂಸರು. ಆ ಕಾಶಿ ಪಟ್ಟಣ ಅಂತ ಹೇಳಿದರೆ ಅದು ತಾರ್ಕಿಕರಿಗೆ ದೊಡ್ಡ ತವರು ಮನೆಯಂತೆ. ತರ್ಕ ಪಂಡಿತರು ಅಂತ ಹೇಳಿದರೆ ಅದು ಭಾರಿ ಜಟಿಲವಾದಂತಹ ದೊಡ್ಡ ಪ್ರಕಾಂಡ ಪಂಡಿತರು. ಅವರೆಲ್ಲರೂ ಕೂಡ ಉಡುಪಿಗೆ ಬಂದರು ಅಂತೆ. ಬಂದಿದ್ದ್ಯಾಕೆ, ಮಧ್ವಾಚಾರ್ಯರ ಕೀರ್ತಿ ಆಗಲೇ ಅಲ್ಲಿ ತನಕ ಹೋಗಿಬಿಟ್ಟಿತ್ತು. ಎಲ್ಲಿ ತನಕ? ಕಾಶಿ ತನಕ. ಮಧ್ವಾಚಾರ್ಯರಂತ ಒಬ್ಬ ತರುಣ ಸನ್ಯಾಸಿ ಇದ್ದಾರೆ, 18-20 ವರ್ಷ ವಯಸ್ಸು, ಭಾರೀ ಪಾಂಡಿತ್ಯ, ಹಾಗೆ ಹೀಗೆ ಅಂತ ಅವರ ಕಾಂತಿ, ಅವರ ಕೀರ್ತಿ ಹೀಗಾಗಲೇ ಕಾಶಿ ಪಟ್ಟಣಕ್ಕೆ ಹೋಗಿ ತಲುಪಿತ್ತು ಅಂತೆ. ಹಾಗಾಗಿ ಅಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ದಿಗ್ಗಜರಾದಂತಹ ವಿದ್ವಾಂಸರೆಲ್ಲರೂ ಕೂಡ ಮಧ್ವಾಚಾರ್ಯರ ಹತ್ತಿರ ವಾದ ಮಾಡಬೇಕು, ವಾದ ಮಾಡಿದರೆ ಅವ್ರ ಹತ್ರ ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಆಸೆಯಿಂದಾಗಿ ಬಂದಿರ್ತಾರೆ. ಅವರೆಲ್ಲರ ಜೊತೆಗೆ ವಿಶೇಷವಾದಂತಹ ವಾದವನ್ನು ಮಾಡಿ ಮಧ್ವಾಚಾರ್ಯರು ಅವರೆಲ್ಲರನ್ನು ಕೂಡ ಸೋಲಿಸ್ತಾರೆ. ಹೀಗೆ ವಿಶೇಷವಾದಂತಹ ವಾದ. ಅದೇ ರೀತಿಯಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರ ಒಬ್ಬ ಸ್ನೇಹಿತ ಬಂದಿರ್ತಾರೆ ಅಂತೆ. ಸ್ನೇಹಿತ ಅಂತೇಳಿ ಸ್ನೇಹಿತ ಅಂತ ಒಬ್ಬ ಸನ್ಯಾಸಿಗಳು ಅವರು ಬಂದಿರ್ತಾರೆ. ಅವರು ಬಂದಾಗ ಅವರ ಜೊತೆಯೂ ಕೂಡ ವಾದವನ್ನು ಮಾಡಿ ಮಧ್ವಾಚಾರ್ಯರು ತಮ್ಮ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ಅನೇಕ ಮಹಿಮೆಗಳು. ಇಷ್ಟೆಲ್ಲ ಆಯಿತು. ಸನ್ಯಾಸ ಆಗಿ ಸುಮಾರು 10 ವರ್ಷಗಳಾಗಿದೆ. ಆವಾಗ ಒಂದು ದಿನ ಮಧ್ಯಗೇಹ ಭಟ್ಟರು ತಮ್ಮ ಮಗನನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಬಂದು ನೋಡ್ತಾರೆ, ಅವರಿಗೆ ಕಣ್ಣಿಂದ ಧಾರಾಕಾರ ನೀರು ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಯಾಕೆಂದರೆ ಒಂದು ವೇಳೆ ನಾನು ಅವತ್ತು ನನ್ನ ಮಗನಿಗೆ ಸನ್ಯಾಸಕ್ಕೆ ಒಪ್ಪಿಗೆ ಕೊಡದೆ ಹೋಗಿದ್ದರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು ಅಂತ ಅವರಿಗೆ ತುಂಬ ದುಃಖ ಆಗುತ್ತೆ ಅಂತೆ. ಅಷ್ಟೇ ಆನಂದನೂ ಆಗುತ್ತೆ ಅಂತೆ. ಇವತ್ತು ನನ್ನ ಮಗ ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗಿ ಮಧ್ವಾಚಾರ್ಯರು ಆನಂದ ತೀರ್ಥರಂತ ಪ್ರಖ್ಯಾತನಾಗಿ ಇಡೀ ಜಗತ್ತಿಗೆ ಉಪದೇಶ ಮಾಡುವಂಥ ದೊಡ್ಡ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿ ನಮ್ಮ ಪುಣ್ಯ ಎಂತಹದ್ದು ಎಂಬುದಾಗಿ ತುಂಬ ಸಂತೋಷ ಆಗುತ್ತೆ ಅಂತೆ. ಹೀಗೆ ಮಧ್ಯಗೇಹ ಭಟ್ಟರು ವಿಶೇಷವಾಗಿ ಬಂದು ನಮಸ್ಕಾರಾದಿಗಳನ್ನು ಮಾಡಿ ಹೋಗ್ತಾರೆ. ಇಷ್ಟೆಲ್ಲ ಆಯಿತು. ಮುಂದೆ ಮಧ್ವಾಚಾರ್ಯರು ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ ಯತಿಗಳು, ಸನ್ಯಾಸಿಗಳು ಅಂತ ಹೇಳಿದರೆ ಅವರಿಗೆ ಒಂದು ನಿಯಮ ಇದೆ, ಒಂದು ಊರಿನಲ್ಲಿ ಒಂದು ರಾತ್ರಿ ಮಾತ್ರ ಇರಬೇಕು ಅಂತ.
ಆ ರೀತಿ ಅಂದರೆ ಒಂದೇ ಕಡೆ ಜಾಸ್ತಿ ದಿನಗಳು ಇರಬಾರ್ದು ಅಂತ ಅವರಿಗೆ ಒಂದು ನಿಯಮ ಇದೆ. ಹಾಗೆ ಮಧ್ವಾಚಾರ್ಯರು ಕೂಡ ಯಾತ್ರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ದಕ್ಷಿಣ ದಿಕ್ಕಿಗೆ, ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಅನೇಕ ಕಡೆ ಯಾತ್ರೆಯನ್ನು ಮಾಡಿ ಮುಂದೆ ವಿಷ್ಣುಮಂಗಲ ಎನ್ನುವಂಥ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಆ ವಿಷ್ಣುಮಂಗಲ ಎಂಬಂತಹ ಕ್ಷೇತ್ರ, ಆ ಕ್ಷೇತ್ರದ ಅಧಿದೇವತೆ ವಿಷ್ಣು ಎಂಬಂತಹ ಪರಮಾತ್ಮನೊಂದು ಸ್ವರೂಪ. ಆ ವಿಷ್ಣುಮಂಗಲ ನಗರ ಇವತ್ತು ಕೂಡ ಕಾಸರಗೋಡಿನಿಂದಾಗಿ ಸುಮಾರು 2 ಕಿಲೋಮೀಟರ್ ದೂರ ಇದೆ, ಕೇರಳದ ಹತ್ತಿರ. ಅಂತಹ ವಿಷ್ಣುಮಂಗಲ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಸರೋವರ ಕೂಡ ಇದೆ, ಚಕ್ರತೀರ್ಥ ಅಂತ ಸರೋವರ. ಅಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿ ಪರಮಾತ್ಮನ ಪೂಜೆಯನ್ನೆಲ್ಲ ಮಾಡಿ ಎಲ್ಲ ಆಗುತ್ತೆ. ಕೊನೆಗೆ ಒಬ್ಬ ಗೃಹಸ್ಥನ ಮನೆಯಲ್ಲಿ ಮಧ್ವಾಚಾರ್ಯರಿಗೆ ಭಿಕ್ಷೆ ವ್ಯವಸ್ಥೆ ಆಗಿರುತ್ತೆ. ಸಂಸ್ಥಾನ ಪೂಜೆ ಎಲ್ಲ ಆಗುತ್ತೆ. ಎಲ್ಲ ಆಗಿ ಕೊನೆಗೆ ಪರಮಾತ್ಮ ನೈವೇದ್ಯ, ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ಕೊನೆಗೆ ಮಧ್ವಾಚಾರ್ಯ ಭಿಕ್ಷೆ ಪ್ರಾರಂಭ ಆಯಿತು. ಭಿಕ್ಷೆ ಎಲ್ಲ ಆಗುತ್ತೆ. ಭಿಕ್ಷೆ ಆದ ನಂತರ ಕೊನೆಗೆ ಮಾಡ್ತಾನೆ, ಆ ಮಧ್ವಾಚಾರ್ಯರಿಗೆ ತಾನೇ ಮಾಡ್ತಾನೆ ಒಂದು ಬಾಳೆಹಣ್ಣು ಕೊಡ್ತಾನೆ ಅಂತೆ. ಎಷ್ಟು ಬಾಳೆಹಣ್ಣು ಅಂತ ಹೇಳಿದರೆ, ಭಿಕ್ಷಾ ಪ್ರದಾತ ಪರೀಕ್ಷಿತ ಮೋಹು ಪ್ರಭುಕ್ತೆ ಕದಲಿ ಫಲೋಚ್ಚಯೇ ಅಂತ ಬಾಳೆಹಣ್ಣಿನ ರಾಶಿಯನ್ನು ಕೊಡ್ತಾನೆ ಅಂತೆ. ಅಂದರೆ ಒಂದು ಗೊನೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ದೊಡ್ಡ ಗೊನೆ ಬಾಳೆಹಣ್ಣನ್ನೇ ಅವರಿಗೆ ಕೊಟ್ಟು ಬಿಡ್ತಾರೆ ಅಂತೆ. ಕೊಟ್ಟಾಗ ಇದನ್ನೇನು ಮಾಡೋದು ಅಂತ ಕೇಳ್ತಾರೆ ಅಂತೆ. ನೀವು ಸ್ವೀಕಾರ ಮಾಡ್ಬೋದು ಅಂತ ಆ ಬ್ರಾಹ್ಮಣ ಹೇಳ್ತಾರೆ. ಅಂದರೆ ವಾಸ್ತವಿಕವಾಗಿ ಆ ಬ್ರಾಹ್ಮಣ ಕೊಟ್ಟಿದ್ದ್ಯಾಕೆ ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಅಂತೆ. ಮಧ್ವಾಚಾರ್ಯರು ಇಷ್ಟು ಭಾರಿ ಪ್ರಸಿದ್ಧ ಕೇಳಿದ್ದೇನೆ, ಅವರಿಗೆ ಈ ಶಕ್ತಿ ಇದೆಯೋ ಇಲ್ವೋ ಅಂತ, ಅಂದರೆ ಒಳ್ಳೆ ಊಟ ಮಾಡುವಂಥ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಬ್ರಾಹ್ಮಣ ಆ ರೀತಿಯಾಗಿ ಮಾಡಿರ್ತಾನೆ. ಮಧ್ವಾಚಾರ್ಯ ಹೌದಾ ಸರಿ ಅಂತ ಸಂಪೂರ್ಣವಾಗಿ ಭಿಕ್ಷೆ ಮುಗಿದ ನಂತರ 100 ಬಾಳೆಹಣ್ಣುಗಳನ್ನು, 100 ಭಿಕ್ಷಾವಸಾನೆ ದ್ವಿಶತಾಧಿಕೈ ಫಲೈಹಿ ಅಂತ, ದ್ವಿಶತ ಅಂದ್ರೆಷ್ಟು 200 ಅಂತ, ಭಿಕ್ಷೆ ಮಾಡಿದ ನಂತರ 200 ಬಾಳೆಹಣ್ಣು ತಿಂತಾರೆ ಅಂತೆ. 200 ಬಾಳೆಹಣ್ಣು ತಿಂದರೆ ಸುಮ್ಮನೆ ಯಾವುದೋ ಕೇಸರಿ ಯಾವುದು ಕೇಳ್ತೀವಲ್ಲ, ಚಿಕ್ಕ ಚಿಕ್ಕ ಬಾಳೆಹಣ್ಣು ಇರ್ತಾವಲ್ಲ, ಆ ರೀತಿ ಬಾಳೆಹಣ್ಣಲ್ಲ, ಕೇರಳದ ಬಾಳೆಹಣ್ಣು. ಕೇರಳದ ಬಾಳೆಹಣ್ಣು ನೋಡಿರ್ತೀನಿ, ದೊಡ್ಡ ದೊಡ್ಡ ಉದ್ದುದ್ದದ ಬಾಳೆಹಣ್ಣು. ಅಂತಹ ದೊಡ್ಡ ದೊಡ್ಡ ಕೇರಳದ ವ್ಯೂಢೈಹಿ ಪ್ರಭುಕ್ತೈಹಿ ಪರಿಪೂರಿತಿ ದಪ್ಪಗಿರುವಂತಹ ದೊಡ್ಡ ದೊಡ್ಡ ಬಾಳೆಹಣ್ಣುಗಳನ್ನು ಒಂದಲ್ಲ ಎರಡಲ್ಲ 200 ಬಾಳೆಹಣ್ಣು. ಅದು ಯಾವಾಗ ಭಿಕ್ಷಾವಸಾನೆ, ಭಿಕ್ಷೆಯೆಲ್ಲ ಆದ ಮೇಲೆ 200 ಬಾಳೆಹಣ್ಣನ್ನು ಅವರು ಸಮಗ್ರವಾಗಿ ತಿಂತಾರೆ. ತಿಂದಾಗ ಪಕ್ಕದಲ್ಲಿ ಇವರಿರ್ತಾರೆ, ಯಾರು ಅಚ್ಯುತ ಪ್ರೇಕ್ಷಾಚಾರ್ಯರು. ಅವ್ರು ಹೇಳ್ತಾರೆ, ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದತಾದ್ ಭವಾನಿತಿ ಅಂತ. ಅಲ್ಲ ಮಧ್ವಾಚಾರ್ಯರೇ, ಇಷ್ಟು ಭಿಕ್ಷೆ ಮಾಡಿದ್ದೀರಿ, ಇಷ್ಟೆಲ್ಲ ಆದ ಮೇಲೆ 200 ಯಾವ ಕೇರಳದ ಬಾಳೆಹಣ್ಣು ತಿಂದಿದ್ದೀರಿ, ಇಷ್ಟೆಲ್ಲ ತಿಂದರೂ ಕೂಡ ನಿಮ್ಮ ಹೊಟ್ಟೆ ಇಷ್ಟೇ ತೆಳ್ಳಗೆ ಇದೆ. ಮಧ್ವಾಚಾರ್ಯರು ನಾವು ಕೇಳುವಂತೆ 32 ಲಕ್ಷಣ ಭರಿತರಾದಂತಹ ಆಚಾರ್ಯರು. ಅದರಲ್ಲಿ ಒಂದು ಲಕ್ಷಣ ಹೊಟ್ಟೆ ತೆಳ್ಳಗಿರಬೇಕು ಅಂತ, ಹೊಟ್ಟೆ ತೆಳ್ಳಗಿರಬೇಕು, ಅದು ತ್ರಿವಳಿಗಳಿರಬೇಕು, 3 ಲೈನ್ಗಳಿರಬೇಕು ಅಂತ ಎಲ್ಲ ಹೇಳ್ತಾರೆ. ಮತ್ತು ಅವ್ರು ಕೇಳ್ತಾರೆ, ಇಷ್ಟೆಲ್ಲ ತಿಂದಿದ್ದೀರಿ, ಇಷ್ಟು ತಿಂದು ಇಷ್ಟು 200 ಬಾಳೆಹಣ್ಣು ತಿಂದಿದ್ದೀರಿ, ಆದರೂ ಕೂಡ ತನೂದರೆ ನಾಸ್ತಿ ಗರಿಷ್ಠತಾಕತಂ ಅಂತ ಹೇಳ್ತಾರೆ. ತನು ಅಂತ ತೆಳ್ಳಗಿರುವುದು ಅಂತ. ಇಷ್ಟು ತೆಳ್ಳಗಿರುವ ಹೊಟ್ಟೆ ದಪ್ಪನೇ ಆಗಲಿಲ್ಲ, ಹಾಗೇ ಇದೆ ಅಂತ ಕೇಳ್ತಾರೆ. ಆವಾಗ ಮಧ್ವಾಚಾರ್ಯರು ಉತ್ತರ ಹೇಳ್ತಾರೆ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ಅಂತ. ಗುರುಗಳೇ, ನನ್ನ ಹೊಟ್ಟೆಯಲ್ಲಿ ಒಂದು ಅಗ್ನಿ ಇದೆ, ಜಠರಾಗ್ನಿ ಅಂತ. ಸಾಮಾನ್ಯವಾಗಿ ನಿನ್ನೆ ಹೇಳಿದಂತೆ ಬೇರೆ ನಮ್ಮೆಲ್ಲರ ಹೊಟ್ಟೆ ಚಿಕ್ಕ ಗಾತ್ರದಲ್ಲಿ ಇರುತ್ತೆ. ಆದರೆ ಮಧ್ವಾಚಾರ್ಯರ ಹೊಟ್ಟೆಯಲ್ಲಿ ಇರುವಂತಹ ಜಠರಾಗ್ನಿ ಪರಿಮಾಣ ಎಷ್ಟು ಅಂತೇಳಿ ಒಂದು ಅಂಗುಷ್ಠ ಅಂತೆ. ಅಂದರೆ ಒಂದು ಅಂಗುಷ್ಠ ಅಂದರೆ ಹೆಬ್ಬೆಟ್ಟು ಅಂತ. ಹೆಬ್ಬೆಟ್ಟಿನ ಗಾತ್ರದ ಜಠರಾಗ್ನಿ ನನ್ನ ಹೊಟ್ಟೆಯಲ್ಲಿ ಇದೆ. ಅದು ಕೇವಲ ನಾನು ತಿಂದಂತಹ ಈ ಬಾಳೆಹಣ್ಣು ಮುಂತಾದಂತಹ ಸಾಮಾನ್ಯ ಪದಾರ್ಥಗಳನ್ನು ಜೀರ್ಣ ಮಾಡೋದಲ್ಲ, ಇಡೀ ಬ್ರಹ್ಮಾಂಡವನ್ನೇ ನುಂಗಿದರೂ ಕೂಡ ಅದನ್ನು ಜೀರ್ಣ ಮಾಡುವಂತಹ ಮಹಾ ಸಾಮರ್ಥ್ಯ ಆ ಜಠರಾಗ್ನಿಗಿದೆ. ಹಾಗಾಗಿ ನಾನು 200 ಅಲ್ಲ 2000 ಬಾಳೆಹಣ್ಣನ್ನು ತಿಂದರೂ ಕೂಡ ಅದೇನಾಗುತ್ತೆ, ನನ್ನ ಹೊಟ್ಟೆ ದಪ್ಪನೇ ಆಗೋದಿಲ್ಲ, ಇದೇ ರೀತಿ ಇರುತ್ತೆ ಎಂಬುದಾಗಿ ಉತ್ತರ ಕೊಡ್ತಾರೆ ಅಂತೆ. ಆವಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಗೊತ್ತಾಗುತ್ತೆ ಏನು ಸಾಮಾನ್ಯ ಅಲ್ಲ ಅಂತ. ಅಂದರೆ ಕೃಷ್ಣ ಪರಮಾತ್ಮನ ಕಥೆಯಲ್ಲಿ ಹೀಗೆ ಆಗಿತ್ತು ಅಂತೆ. ಕೃಷ್ಣ ಪರಮಾತ್ಮ ಹೆಮ್ಮೆ ತೋರಿಸ್ತಾ ಏನಾಗ್ತಿತ್ತು, ಯಶೋದೆ ನಂದಗೋಪರಿಗೆ ನನ್ನ ಮಗ ಅಲ್ಲ, ಒಬ್ಬ ದೇವಾಂಶ ಅಂತ ಆಗ್ತಿತ್ತು.
ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನನ್ನ ಮಗ ಅಂತ. ಅದು ಹಾಗೇ ಇರುತ್ತೆ, ದೇವ ಮಾಯೆ ಅಂತ ಕರೀತಾರೆ. ಯಾವುದೋ ಒಂದು ವಿಶೇಷ ಸಂದರ್ಭ ಆದಾಗ ಇವು ಸಾಮಾನ್ಯ ಮಗುವಲ್ಲ, ಕೃಷ್ಣ ಪರಮಾತ್ಮ ಹಾಗೆ ಹೀಗೆ ಅಂದ್ಕೊಳ್ತಾರೆ. ಸ್ವಲ್ಪ ಒಂದು ದಿನ ಆಯಿತು ಮತ್ತೆ ಇವನು ನನ್ನ ಮಗ ಅಂತ ಅಭಿಮಾನ ಇರುತ್ತೆ. ಹಾಗೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೂ ಅಂತೆ. ಅವರ ವಿದ್ಯೆ ಎಲ್ಲವನ್ನೂ ನೋಡಿ ಏನಾಗ್ತಿತ್ತು, ಇವರು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಒಳ್ಳೆಯ ದೇವೋತ್ತಮ ಅಂತ ಅನ್ಕೊಳ್ತಾ ಇದ್ದರು. ಮತ್ತೆ ಸ್ವಲ್ಪ ಹೊತ್ತಾದ ತಕ್ಷಣ ಎಷ್ಟಿದ್ದರೂ ಕೂಡ ನನ್ನ ಶಿಷ್ಯ ಅಂತ ಭಾವನೆ ಬರ್ತಾ ಇತ್ತು. ಹಾಗೆ ಇಲ್ಲೂ ಕೂಡ ಇಷ್ಟೆಲ್ಲ ಆಯಿತು, ಯಾರೋ ಸಾಮಾನ್ಯ ವ್ಯಕ್ತಿಯೆಲ್ಲ ದೇವೋತ್ತಮ ಅಂತ ಅನ್ಕೊಳ್ತಾ ಇದ್ದರು. ಸ್ವಲ್ಪ ಹೊತ್ತಾಯಿತು ಮತ್ತೆ ಇವರು ಮಧ್ವಾಚಾರ್ಯರು ನಮ್ಮ ಶಿಷ್ಯರು ಅಂತ ಭಾವನೆ ಬರ್ತಾ ಇತ್ತು. ಹಾಗೆ ಮಧ್ವಾಚಾರ್ಯರು ತಮ್ಮ ವಿಶೇಷವಾದಂತಹ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ಮುಂದೆ ದಕ್ಷಿಣ ಕ್ಷೇತ್ರದ ದಿಗ್ವಿಜಯ ಪಯಸ್ವಿನಿ ಎಂಬಂಥ ನದಿ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಪಯಸ್ವಿನಿ ನದಿ ತೀರದಲ್ಲಿ ಮುಂದೆ ದುರ್ಗಾದೇವಿ ಅವತಾರ ಮಾಡ್ತಾಳೆ ಅಂತೆ. ಅಂತಹ ದುರ್ಗಾದೇವಿಯ ಸ್ಮರಣೆಯನ್ನು ಆ ಪಯಸ್ವಿನಿ ನದಿ ತೀರದಲ್ಲಿ ಮಾಡ್ತಾರೆ. ಮುಂದೆ ತಿರುವನಂತಪುರ ಇವತ್ತಿನ ಪ್ರಸಿದ್ಧವಾದಂತಹ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಪ್ರಸಿದ್ಧವಾಗಿದೆ, ಅಷ್ಟು ಸಂಪತ್ತಲ್ಲಿ ದೊರಕಿದೆ. ಅಂತಹ ತಿರುವನಂತಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಇರುವಂತಹ ಯಾವ ಅನಂತ ಪದ್ಮನಾಭ ದೇವರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಹೀಗೆ ಎಲ್ಲ ಕಡೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಕನ್ಯಾಕುಮಾರಿ ಕ್ಷೇತ್ರ, ಕನ್ಯಾಕುಮಾರಿ ರಾಮೇಶ್ವರ, ಆ ರಾಮೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ವಾಸವಾಗಿರ್ತಾರೆ. ಹೀಗೆ ವಾಸವಾಗಿ ಅವರು ಆ ಕ್ಷೇತ್ರದಲ್ಲಿ ಒಂದು ಬಾರಿ ಚಾತುರ್ಮಾಸ್ಯ ವ್ರತವನ್ನು ಕೂಡ ಮಾಡ್ತಾರೆ ಅಂತೆ. ಯಾವ ರಾಮೇಶ್ವರ ಕ್ಷೇತ್ರದಲ್ಲಿ. ರಾಮೇಶ್ವರ ಕ್ಷೇತ್ರ ನಿಮಗೆಲ್ಲ ಗೊತ್ತೇ ಇರುವಂತೆ ಸಮುದ್ರದ ತೀರ, ಅಲ್ಲಿ ಲಿಂಗ ರೂಪದಲ್ಲಿ ವಿಶೇಷವಾದಂಥ ಸನ್ನಿಧಾನ ಇದೆ. ಅಂತಹ ರಾಮೇಶ್ವರ ಕ್ಷೇತ್ರದಲ್ಲಿ ಒಟ್ಟು 4 ತಿಂಗಳುಗಳ ಕಾಲ ವಾಸ ಮಾಡ್ತಾರೆ ಅಂತೆ. ಚಾತುರ್ಮಾಸ್ಯ ಅಂತೇಳಿ ವಾಸ್ತವಿಕವಾಗಿ 4 ತಿಂಗಳು. ಅದು ಕ್ರಮೇಣ ಬರ್ತಾ ಈಗೇನಾಗಿದೆ 2 ತಿಂಗಳಿಗೆ ಬಂದಿದೆ. ಅಂದರೆ ಇದ್ದಿದ್ದು 1 ತಿಂಗಳು, ಒಂದು ಮಾಸ ಅಂತ 1 ತಿಂಗಳು ಅಂತ, ಅದೇ ಕೊನೆಗೇನಾಯಿತು 1 ತಿಂಗಳು ಅಂತ ಒಂದು ಪಕ್ಷ ಅಂತ 15 ದಿವಸ ಅಂತ ಬಂದು ಈಗ ಚಾತುರ್ಮಾಸ್ಯ ವ್ರತ ಅಂತೇಳಿ 60 ದಿನ ಕೊಡ್ತಾರೆ. ಅದು ಕೂಡ ಕೆಲವೊಂದು ಕಡೆ ಹೋಗಿ 50 ದಿನ 42 ದಿನ ಹೀಗೆ ಬಂದಿದೆ. ಆದರೆ ಮೊದಲು ಹಾಗಿರಲಿಲ್ಲ. ಚಾತುರ್ಮಾಸ್ಯ ಅಂತೇಳಿ ಚಾತುರ್ಮಾಸ್ಯನೇ 4 ತಿಂಗಳುಗಳ ಕಾಲ ಒಂದೇ ಕಡೆ ವಾಸವಾಗಿರಬೇಕು ಅಂತ ಯತಿಗಳಿಗೆ ಇದ್ದಂತಹ ನಿಯಮ. ಅದೇ ನಿಯಮವನ್ನು ಮಧ್ವಾಚಾರ್ಯರು ಕೂಡ ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾರೆ. ಎಲ್ಲಿ ವಿಶೇಷವಾಗಿ ರಾಮೇಶ್ವರ ಕ್ಷೇತ್ರದಲ್ಲಿ. ಆ ರಾಮೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾರೆ. ಮುಂದೆ ಶ್ರೀರಂಗ ಕ್ಷೇತ್ರ, ಆ ಶ್ರೀರಂಗ ಕ್ಷೇತ್ರದಲ್ಲಿ ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದದಿ ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ ಕಾವೇರಿ ನದಿಯ ಒಂದು ಒಳ್ಳೆಯ ಗಾಳಿ ಆ ಶ್ರೀರಂಗ ದೇವರ ಮೇಲೆ ಬೀಸ್ತಾ ಇದೆ ಅಂತೆ. ಅವರು ಇಲ್ಲಿ ಒಂದು ಪದಪ್ರಯೋಗ ಮಾಡಿದ್ದಾರೆ, ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ. ಅಂದರೆ ಅವ್ರು ನೇರವಾಗಿ ಹೇಳಿಲ್ಲ, ಕಾವೇರಿ ನದಿಯ ಗಾಳಿ ಆ ದೇವರ ಮೇಲೆ ಬೀಸ್ತಾ ಇದೆ ಅಂತ. ಕವೇರ ಕನ್ಯಾ ಅಂತ ಅಂದರೆ ಕಾವೇರಿ ನದಿಯ ಸ್ವರೂಪ ಏನಂತ ತಿಳಿಸಿದರು. ಕಾವೇರಿ ನದಿ ಅವಳು ವಾಸ್ತವಿಕವಾಗಿ ಒಬ್ಬ ಋಷಿಗಳ ಮಗಳು, ಕವೇರ ಎಂಬಂಥ ಒಬ್ಬ ಋಷಿಗಳ ಮಗಳು. ಆ ಕವೇರ ಋಷಿಗಳ ಮಗಳೇನೆ ಕಾವೇರಿ ನದಿಯಾಗಿ ಹರಿತಾ ಇದ್ದಾಳೆ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಪ್ರಾಂತಗಳಲ್ಲಿ. ಅಂತಹ ಕಾವೇರಿ ನದಿಯ ಮೇಲೆ ಸಾಯಂಕಾಲ ಆಯಿತು ಅಂಥೇಳಿ ಒಳ್ಳೆ ತಣ್ಣಗಿನ ಗಾಳಿ ಬೀಸ್ತಾ ಇರುತ್ತೆ. ಆ ಬೀಸಿದಂತಹ ಗಾಳಿ ಎಲ್ಲಿಗೆ ಹೋಗ್ತಾ ಇತ್ತು, ನೇರವಾಗಿ ಶ್ರೀರಂಗ ಸ್ವಾಮಿಯ ಪಾದಕ್ಕೆ ಹೋಗಿ ಅಲ್ಲಿಗೆ ನಮಸ್ಕಾರ ಮಾಡಿ ಬರ್ತಾ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂಥ ಶ್ರೀರಂಗ ದೇವರೊಂದಿಗೆ ವಿಶೇಷವಾಗಿ ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಹೀಗೆ ಅನೇಕ ಕ್ಷೇತ್ರಗಳು, ಅದರಲ್ಲಿ ಇರುವಂತಹ ಯಾವ ಶ್ರೀಮುಷ್ಣ ಕ್ಷೇತ್ರ, ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಒಂದು ಬಾರಿ ಆಚಾರ್ಯರು ಹೋಗಿರ್ತಾರೆ. ಶ್ರೀಮುಷ್ಣ ಕ್ಷೇತ್ರನ ಇವತ್ತು ವರಾಹ ದೇವರ ವಿಶೇಷವಾದ ಕ್ಷೇತ್ರ. ಅಲ್ಲಿ ಹೋಗಿರಬೇಕಾದ್ರೆ ಅಲ್ಲಿ ಒಬ್ಬ ತುಂಬು ಗರ್ಭಿಣಿ, ಅಂದರೆ 8 ತಿಂಗಳ ಗರ್ಭಿಣಿ ಒಬ್ಬ ಹೆಂಗಸಿರ್ತಾಳೆ. ಅವಳು ತುಂಬ ಕಷ್ಟಪಡ್ತಾ ಇರ್ತಾಳೆ ಅಂತೆ. ಏನಂತ ಹೇಳಿದರೆ ಕುಡಿಲಿಕ್ಕೆ ನೀರು ಬೇಕು ಅಂತ ಹೇಳಿದ್ರೆ ಇವತ್ತಿನ ರೀತಿ ಮನೆಯಲ್ಲಿ ಟ್ಯಾಪ್ ಆನ್ ಮಾಡಿದರೆ ನೀರು ಬರ್ತಾ ಇರಲಿಲ್ಲ. ಹೊರತು ಯಾವುದೋ ಒಂದು ದೂರದ ನದಿಗೋ ಸರೋವರಕ್ಕೆ ಹೋಗಿ ನೀರು ತರಬೇಕಾಗಿತ್ತು. ಮನೆಯಲ್ಲಿದ್ದಿದ್ದು ಇಬ್ಬರೇ, ಒಂದು ಗಂಡ ಒಬ್ಬ, ಇನ್ನೊಂದು ಹೆಂಡತಿ ಮಾತ್ರ. ಹಾಗಾಗಿ ಹೆಂಡತಿ ಗರ್ಭಿಣಿಯಾಗಿದ್ದರೂ ಕೂಡ ತುಂಬ ದೂರ ಪ್ರಯಾಣ ಮಾಡಿ ನೀರು ತರ್ತಾ ಇದ್ಲು. ಆವಾಗ ಈ ದೃಶ್ಯ ಯಾರಿಗೆ ಗೊತ್ತಾಗುತ್ತೆ, ಮಧ್ವಾಚಾರ್ಯರಿಗೆ ಕಣ್ಣಿಗೆ ಕಾಣಿಸುತ್ತೆ. ತುಂಬು ಗರ್ಭಿಣಿ, ಒಳ್ಳೆ ಕಾಲಿನಲ್ಲಿ ಚಪ್ಪಲಿ ಇಲ್ಲ, ಈ ಪ್ರದೇಶ ಕೂಡ ಅಷ್ಟೇ ಘೋರವಾಗಿದೆ, ಕಲ್ಲು ಮುಳ್ಳುಗಳಿರುವಂತಹ ಪ್ರದೇಶ. ಹಾಗಾಗಿ ಇವಳು ತುಂಬ ಕಷ್ಟಪಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ತಾವೇ ಮಾಡ್ತಾರೆ,
ತಮ್ಮ ದಂಡದಿಂದಾಗಿ ಒಂದು ಭೂಮಿಯಲ್ಲಿ ಗುತ್ತಾರೆ ಅಂತೆ. ಗುದ್ದಿದ ಕ್ಷಣದಲ್ಲಿ ಅಲ್ಲಿಗೆ ಏನಾಗುತ್ತೆ, ನೀರು ಚಿಮ್ಮಿ ಅದು ದೊಡ್ಡ ಸರೋವರವಾಗುತ್ತೆ ಅಂತೆ. ಆ ಸರೋವರಕ್ಕೆ ವಿಶೇಷವಾಗಿ ದಂಡತೀರ್ಥ ಎಂಬುದಾಗಿ ಹೆಸರನ್ನು ಇಡ್ತಾರೆ ಯಾವ ಮಧ್ವಾಚಾರ್ಯರ ದಂಡದಿಂದಾಗಿ ಬಂದಂತಹ ತೀರ್ಥ ಅದು ದಂಡತೀರ್ಥ ಎಂಬುದಾಗಿ ಪ್ರಖ್ಯಾತವಾಗುತ್ತೆ. ಅಂದಿನಿಂದಾಗಿ ಆ ಗರ್ಭಿಣಿ ಸ್ತ್ರೀಗೆ ನೀರು ಹೊರೋ ಪ್ರಸಂಗ ಬರಲಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ನಾವು ಆ ಸರೋವರವನ್ನು ನೋಡ್ಬೋದು. ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ದಂಡತೀರ್ಥ ಎಂಬುದಾಗಿ ಪ್ರಸಿದ್ಧವಾದಂತಹ ಸರೋವರ ಇದೆ. ಈ ವಿಷಯ ಬಂದಿದ್ದೆಲ್ಲಿ ಅಂತ, ಈ ವಿಷಯ ಮಧ್ವಯುಗದಲ್ಲಿ ಬಂದಿಲ್ಲ, ಅಥವಾ ಬೇರೆ ಯಾವುದೋ ಅವರ ಶಿಷ್ಯರಾದಂಥ ಋಷಿಕೇಶ ತೀರ್ಥರು ಅವರಿವರು ಬರೆದಂಥ ಗ್ರಂಥದಲ್ಲಿ ಬಂದಿಲ್ಲ. ಈ ವಿಷಯ ಬಂದಿದ್ದೆಲ್ಲಿ ಅಂತ ಹೇಳಿದರೆ ಸ್ಕಂದ ಪುರಾಣದಲ್ಲಿ ಬರುವಂತಹ ಶ್ರೀಮುಷ್ಣ ಮಹಾತ್ಮೆಯಲ್ಲಿ ಅಂತೆ. ನಾವು ಹಿಂದೆ ಕೇಳಿದಂತೆ ಸ್ಕಂದ ಪುರಾಣ ಬರೆದಿದ್ದ್ಯಾರು? ಸಾಕ್ಷಾತ್ ವೇದವ್ಯಾಸ ದೇವರು. ಅವರು ಆಗಿ ಹೋಗಿದ್ದು ಯಾವಾಗ? 5000 ವರ್ಷಗಳ ಹಿಂದೆ. 5000 ವರ್ಷಗಳ ಹಿಂದೆಯೇ ಸರ್ವಜ್ಞರಾದಂತಹ ಯಾವ ವೇದವ್ಯಾಸ ದೇವರು ಮುಂದೆ ಕಲಿಯುಗದಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿ ಇಂತಹ ಕಾರ್ಯಗಳನ್ನು ಮಾಡ್ತಾರೆ. ಶ್ರೀಮುಷ್ಣ ಕ್ಷೇತ್ರಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ದಂಡತೀರ್ಥ ಎಂಬಂತಹ ಸರೋವರವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಅಂತ 5000 ವರ್ಷಗಳ ಮುಂಚೆಯೇ ಆ ಪುರಾಣದಲ್ಲಿ ವೇದವ್ಯಾಸ ದೇವರು ಬರೆದಿಟ್ಟಿದ್ದಾರೆ. ಹಾಗಾಗಿ ಏನು ಹೇಳಿದ್ದು, ಮಧ್ವಾಚಾರ್ಯರು ಅಂತ ಹೇಳಿ ಸಾಮಾನ್ಯ ಆಚಾರ್ಯರಲ್ಲ, ಅವರು ವೇದ ಪ್ರತಿಪಾದ್ಯರಾದಂತಹ ಆಚಾರ್ಯರು, ಪುರಾಣ ಪ್ರತಿಪಾದ್ಯರಾದಂತಹ ಆಚಾರ್ಯರು ಅಂತ. ಇಂತಹ ಆಚಾರ್ಯರು ಹೀಗೆ ಅನೇಕ ವಿಧವಾದಂತಹ ವಿಶೇಷವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆ ಸಂಚಾರ ಮಾಡಬೇಕಾದ್ರೆ ಇದೇ ಸ್ಕಂದ ಪುರಾಣದಲ್ಲಿ ಬರುವಂತೆ ಇನ್ನೊಂದು ವಿಶೇಷ ಒಂದು ಸಂದರ್ಭ ಅಂತ ಹೇಳಿದರೆ, ಅದೇ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಒಂದು ದಿವ್ಯವಾದಂತಹ ಸಂದರ್ಭ. ವರಾಹ ದೇವರಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ ಮಧ್ವಾಚಾರ್ಯರು. ಪೂಜೆಯನ್ನು ಮಾಡಿ ಬರ್ತಾ ಇರ್ತಾರೆ. ಒಬ್ಬ ಆ ಕ್ಷೇತ್ರದ ಅರ್ಚಕ ಒಬ್ಬ ಇರ್ತಾನೆ. ಅವನಿಗೆ ಭಾರಿ ಅಹಂಕಾರ. ಏನಂತೇಳಿ, ನನ್ನಷ್ಟು ವರಾಹ ದೇವರ ಮಂತ್ರಗಳ ಸಿದ್ಧಿ ಯಾರಿಗೂ ಕೂಡ ಇಲ್ಲ ಅಂತ. ಯಾಕೆಂದರೆ ಅವನು ಒಟ್ಟು 30 ವಿಧವಾದಂತಹ ವರಾಹ ಮಂತ್ರಗಳನ್ನು ನಿರಂತರವಾಗಿ ಜಪ ಮಾಡಿ 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 ಒಳ್ಳೆಯ ಸಿದ್ಧಿ ಪಡ್ಕೊಂಡಿದ್ದ ಅಂತೆ. ಅವನು ಮಧ್ವಾಚಾರ್ಯ ನೋಡ್ತಾನೆ. ಮಧ್ವಾಚಾರ್ಯರು ಅವ್ರಿಗೆ ಗೊತ್ತಾಗುತ್ತೆ ಇವನಿಗೆ ತುಂಬ ಅಹಂಕಾರ ಅಂತ. ಯಾಕೆ? ನನಗೆ 30 ವಿಧವಾದಂತಹ ವರಾಹ ಮಂತ್ರಗಳು ಗೊತ್ತಿದೆ ಅಂತ. ಆವಾಗ ಮಧ್ವಾಚಾರ್ಯ ಹೇಳ್ತಾರೆ, ಅವನಿಗಿಂತ ಅಪೂರ್ವವಾದಂಥ ಇನ್ನೂ 10 ಹಲವು ವಿಧವಾದಂತಹ ವರಾಹ ಮಂತ್ರಗಳನ್ನು ಅವನಿಗೆ ಉಪದೇಶ ಮಾಡಿ ಇನ್ನು ಸರ್ವತಾ ಅಹಂಕಾರ ಪಡಬೇಡ, ಉದ್ಧಾರ ಆಗು ಎಂಬುದಾಗಿ ಅವನಿಗೆ ಉದ್ಧಾರವನ್ನು ಮಾಡ್ತಾರೆ ಅಂತೆ. ಹೀಗೆ ನಾವು ಮುಂದೆ ಕೇಳುವಂತೆ ಮಧ್ವಾಚಾರ್ಯರಿಗೆ ಒಟ್ಟು ಎಷ್ಟು ವಿಧವಾದಂತಹ ಮಂತ್ರಗಳ ಸಿದ್ಧಿ ಇತ್ತು ಅಂತ ಹೇಳಿದ್ರೆ, ಯಾವ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, 7 ಕೋಟಿ ಅಂತ. 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಎಂಬುದು ಯಾರಿಗಿತ್ತು? ಮಧ್ವಾಚಾರ್ಯರಿಗಿತ್ತು ಅಂತೆ. ಅಷ್ಟು ಮಂತ್ರಗಳಿತ್ತು, ನಮಗೆ ಉಪಲಬ್ಧನೇ ಇಲ್ಲ. ಅಂತಹದರಲ್ಲಿ ಆಗಿನ ಕಾಲದಲ್ಲಿ ನಿರಂತರವಾಗಿ 7 ಕೋಟಿ ಮಂತ್ರಗಳ ನಿರಂತರ ಜಪ ಮಾಡ್ತಾ ಇದ್ದರು. ಅದನ್ನೇನೆ ಕೊನೆಗೆ ಮಾಡ್ತಾರೆ, ಅದನ್ನು ಸಂಗ್ರಹ ಮಾಡ್ತಾರೆ. ಯಾಕೆಂದರೆ 7 ಕೋಟಿ ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಸರ್ವಥಾ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ಸಮಯವೂ ಇಲ್ಲ, ಅಷ್ಟು ಸಾಮರ್ಥ್ಯವೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಹಾಗಾಗಿ ಆ ಎಲ್ಲ ಮಂತ್ರಗಳಿಂದಾಗಿ 72 ಮಹಾಮಂತ್ರಗಳು, 72 ಮಹಾಮಂತ್ರಗಳನ್ನು ಸಂಗ್ರಹ ಮಾಡಿ ಅದನ್ನೇ ನಮಗೆ ಇವತ್ತು ತಂತ್ರಸಾರ ಸಂಗ್ರಹ ಎಂಬ ಗ್ರಂಥದಲ್ಲಿ 72 ಮಹಾಮಂತ್ರಗಳನ್ನು ನಮಗೆ ಉದ್ಧಾರ ಮಾಡಿಕೊಡ್ತಾರೆ. ಹೀಗೆ 7 ಕೋಟಿ ಮಂತ್ರಗಳನ್ನು ನಮಗೆ 72 ಮಹಾಮಂತ್ರಗಳನ್ನಾಗಿ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದೇ ಇವತ್ತು ಪ್ರಸಿದ್ಧವಾದಂತಹ ಯಾವ ನಾರಾಯಣ ಅಷ್ಟಾಕ್ಷರ ಮಂತ್ರ ಆಗಿರ್ಬೋದು, ಅಥವಾ ರಾಮ ಮಂತ್ರ, ರಾಮಾಯ ನಮಃ ಎಂಬಂತಹ ರಾಮ ಮಂತ್ರ, ವೇದವ್ಯಾಸಾಯ ನಮಃ ವೇದವ್ಯಾಸ ಮಂತ್ರ, ಧನ್ವಂತರೇ ನಮಃ ಎಂಬಂತಹ ಧನ್ವಂತರಿ ಮಂತ್ರ, ಇವೆಲ್ಲವೂ ಕೂಡ ನಮಗೆ ಆಚಾರ್ಯರಿಗೆ ಕೊಟ್ಟಂತಹ ಮಂತ್ರಗಳು. ಹೀಗೆ ಎಲ್ಲ ಮಂತ್ರಗಳನ್ನು ನಮಗೆ ವಿಶೇಷವಾಗಿ ಕೊಡ್ತಾರೆ. ಹೀಗೆ ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮ ಮಹಿಮೆಯನ್ನು ತೋರಿಸಿದಂತಹ ಮಧ್ವಾಚಾರ್ಯರು, ಅವರು ಎಲ್ಲಿ ಹೋಗ್ತಾ ಇದ್ದರು ನಿರಂತರವಾಗಿ ಅಲ್ಲಿ ಜನ ಬರ್ತಾಯಿದ್ರು ಅಂತೆ. ಯಾಕೆ? ಆಗ ಮಧ್ವಾಚಾರ್ಯರಿಗೆ ಆಗ ಕೇವಲ 20-21 ವರ್ಷ ವಯಸ್ಸು. ಆವಾಗಲೇ ಮಧ್ವಾಚಾರ್ಯರ ಮಹಿಮೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಎಲ್ಲ ಕಡೆ ಮಧ್ವಾಚಾರ್ಯ ಮಹಿಮೆ ಹಬ್ಬಿಬಿಟ್ಟಿತ್ತು ಅಂತೆ. ಇವಾಗಾದರೆ ಮಹಿಮೆ ಹಬ್ಬಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಯಾಕೆಂದರೆ ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ತುಂಬ ಬೇಕಷ್ಟು ಮಾಧ್ಯಮಗಳಿವೆ. ಇವತ್ತು ಇಲ್ಲಿ ಒಂದು ಕೆಲಸ ಆಗ್ತಾಯಿದೆ ಅಂತ ಹೇಳಿದ್ರೆ ಮುಂದಿನ ನಿಮಿಷದಲ್ಲಿ ಅದೇನಾಗುತ್ತೆ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಅದು ಎಷ್ಟೇ ದೂರ ಇರಲಿ, ದೂರದ ಆಸ್ಟ್ರೇಲಿಯಾದಲ್ಲಿ, ಅಮೆರಿಕಾದಲ್ಲಿರಲಿ, ಮುಂದಿನ ಕ್ಷಣದಲ್ಲಿ ಗೊತ್ತಾಗುತ್ತೆ. ಆದರೆ ಆಗಿನ ಕಾಲ ಹಾಗಿರಲಿಲ್ಲ.
ಒಂದು ಮನೆಯಲ್ಲಿ ನಡೆದಂತಹ ವಿಚಾರ ಇನ್ನೊಂದು ಮನೆಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಅಲ್ಲಿ ಹೋಗಿ ಹೇಳಬೇಕು, ಫೋನ್ ಇಲ್ಲ ಏನಿಲ್ಲ. ಅಂತಹದರಲ್ಲಿ ಮಧ್ವಾಚಾರ್ಯರ ಒಂದು ಪ್ರಸಿದ್ಧಿ ಇಡೀ ಭಾರತ ದೇಶದಲ್ಲಿ 20ನೇ ವಯಸ್ಸಿಗೆ ಆಗಿತ್ತು ಅಂತ ಹೇಳಿದ್ರೆ ಅವರ ಯೋಗ್ಯತೆ ಏನು ಎಂಬುದಾಗಿ ನಾವು ತಿಳಿಯಬೇಕು. ಆ ರೀತಿಯಾಗಿ ಮಧ್ವಾಚಾರ್ಯರ ಮಹಿಮೆಯನ್ನು, ಮಧ್ವಾಚಾರ್ಯರನ್ನು ಯಾರೇ ಒಬ್ಬರು ನೋಡಲಿ ಅವರು ತಾವು ಕಂಡಂತಹ ಒಂದು ಮಹಿಮೆಯನ್ನು 10 ಜನಕ್ಕೆ ಹೇಳ್ತಾ ಇದ್ರು ಅಂತೆ. ಸುಮ್ಮನೆ ತಾವೊಬ್ಬರೇ ಅನುಭವಿಸ್ತಾ ಇರಲಿಲ್ಲ. ಮಧ್ವಾಚಾರ್ಯರಂತಿದ್ದಾರೆ, ಭಾರಿ ವಿದ್ಯೆ, ಭಾರಿ ಪಾಂಡಿತ್ಯ, ಅಷ್ಟೇ ಒಳ್ಳೆಯ ವಾಗ್ಮಿತನ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರಿ ಮುಖದಲ್ಲಿ ತೇಜಸ್ಸು, ಒಳ್ಳೆಯ ತಪಸ್ಸು. ಹೀಗೆ ಮಧ್ವಾಚಾರ್ಯ ಮಹಿಮೆಯನ್ನು ಯಾರೊಬ್ಬರು ನೋಡ್ತಾ ಇದ್ದರೋ ಪ್ರತಿಯೊಬ್ಬರು ಕೂಡ ತಾವು ಕಂಡದ್ದನ್ನು 10 ಜನಕ್ಕೆ ಹೇಳ್ತಾ ಇದ್ದರು. ಹಾಗಾಗಿ ಮಧ್ವಾಚಾರ್ಯರ ಮಹಿಮೆ ಕೇವಲ ಉಡುಪಿ ಅಲ್ಲ, ಕರ್ನಾಟಕ ಅಲ್ಲ, ದಕ್ಷಿಣ ಭಾರತ ಅಲ್ಲ, ಇಡೀ ಸಮಗ್ರ ಭಾರತದಲ್ಲಿ ಏನೇ ಮಧ್ವಾಚಾರ್ಯರ ಒಂದು ಅದು ಕೀರ್ತಿ ಎಂಬುದು ಎಲ್ಲ ಕಡೆ ಹಬ್ಬಿತ್ತು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಮಧ್ವಾಚಾರ್ಯರು ನಿರಂತರವಾಗಿ ಅನೇಕ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರ ಮಾಡಿ ವಿಶೇಷವಾಗಿ ಅನೇಕ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಉಪನಿಷತ್ತುಗಳಿಗೆ ಭಾಷ್ಯ ಅಂತ ಒಟ್ಟು ಪ್ರಸಿದ್ಧವಾದದ್ದು 10 ಉಪನಿಷತ್ತುಗಳು. ಈಶಾವಾಸ್ಯ ಉಪನಿಷತ್ತು ಎಂಬಂತಹ ಈಶಾ ಕೇನ ಕಟಪ್ರಶ್ನ, ಕೇನೋಪನಿಷತ್ತು, ಕಠೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡುಕೋಪನಿಷತ್ತು, ಐತರೇಯೋಪನಿಷತ್ತು, ಛಾಂದೋಗ್ಯ, ಬೃಹದಾರಣ್ಯಕ ಎಂಬುದಾಗಿ 10 ಉಪನಿಷತ್ತುಗಳಿವೆ. ಆ 10 ಉಪನಿಷತ್ತುಗಳಿಗೆ ವಿಶೇಷವಾಗಿ ಭಾಷ್ಯವನ್ನು ರಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಕೇವಲ ಉಪನಿಷತ್ತನ್ನು ನೋಡಿದರೆ ನಮಗೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾಕೆ, ಒಂದು ವೇದವನ್ನು ಸರಿಯಾಗಿ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಕೇವಲ ವೇದವನ್ನು ಓದಿದರೆ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದರ ಜೊತೆಗೆ 6 ಗ್ರಂಥಗಳು ಬೇಕು ಅಂತೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ ಒಟ್ಟು 6 ಶಾಸ್ತ್ರಗಳಿವೆ. ಶಿಕ್ಷಾಶಾಸ್ತ್ರ, ಕಲ್ಪಶಾಸ್ತ್ರ ಅಂತ 6 ಶಾಸ್ತ್ರಗಳಿವೆ. ಆ 6 ಶಾಸ್ತ್ರಗಳನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಮಗೆ ವೇದದ ಅರ್ಥ, ಉಪನಿಷತ್ತುಗಳ ಅರ್ಥ ಸರಿಯಾಗಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅಷ್ಟೆಲ್ಲ ಅಧ್ಯಯನ ಮಾಡಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಮಧ್ವಾಚಾರ್ಯರು ಏನು ಮಾಡ್ತಾರೆ, ಆ ವಿಶೇಷವಾಗಿ 10 ಉಪನಿಷತ್ತುಗಳಿಗೆ ವಿಶೇಷವಾದಂತಹ ವ್ಯಾಖ್ಯಾನವನ್ನು ಮಾಡಿ ಅದಕ್ಕೆ ಉಪನಿಷತ್ ಭಾಷ್ಯ ಎಂಬುದಾಗಿ ಇವತ್ತು ಪ್ರಖ್ಯಾತವಾಗಿದೆ. ಆ ಉಪನಿಷತ್ತು ಭಾಷ್ಯಕ್ಕೆ ಮತ್ತೆ ಅನೇಕ ಜನ ಜ್ಞಾನಿವರೇಣ್ಯರು, ಜಯತೀರ್ಥರು, ವಾದಿರಾಜರು ಎಲ್ಲರೂ ಕೂಡ ವಿಶೇಷವಾಗಿ ತಮ್ಮ ಟೀಕೆಯನ್ನು ಕೂಡ ರಚನೆ ಮಾಡಿದ್ದಾರೆ. ಮತ್ತು ಅದಕ್ಕೆ ರಾಯರು, ಶ್ರೀನಿವಾಸ ತೀರ್ಥರು ಮೊದಲಾದವರು ವ್ಯಾಖ್ಯಾನವನ್ನು ಕೂಡ ರಚನೆ ಮಾಡಿದ್ದಾರೆ. ಹೀಗೆ ಉಪನಿಷತ್ತುಗಳ ನಿಜವಾದ ಆಂತರ್ಯ ಏನೆಂಬುದಾಗಿ ಗೊತ್ತಾಗಬೇಕು ಎಂಬಂಥ ಉದ್ದೇಶದಿಂದಾಗಿ ಅವುಗಳಿಗೆ ವಿಶೇಷವಾದಂತಹ ಭಾಷ್ಯವನ್ನು ರಚನೆ ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಹೀಗಾಗಬೇಕಾದ್ರೆ ಒಂದು ದಿನ ಒಬ್ಬ ಯತಿಗಳು ಪ್ರವಚನ ಮಾಡ್ತಾ ಇರ್ತಾರೆ. ಪ್ರವಚನ ಅಂದರೆ ಐತರೇಯೋಪನಿಷತ್ತಿನ ಪ್ರವಚನ ಆಗ್ತಾ ಇರುತ್ತೆ. ಆಗಬೇಕಾದ್ರೆ ಆವಾಗ ಮಧ್ವಾಚಾರ್ಯರು ಮತ್ತೆ ಪ್ರವಚನ ಶುರು ಮಾಡ್ತಾರೆ. ಅಂದರೆ ಮೊದಲು ಒಬ್ಬ ಯತಿಗಳ ಪ್ರವಚನ ಆಗುತ್ತೆ ಐತರೇಯ ಉಪನಿಷತ್ತಿನ ಬಗ್ಗೆ. ಆನಂತರ ಮಧ್ವಾಚಾರ್ಯ ಪ್ರವಚನ ಶುರು ಮಾಡ್ತಾರೆ. ಅವರ ವಿಷಯನೂ ಅದೇ, ಐತರೇಯ ಉಪನಿಷತ್ತಿನ ಬಗ್ಗೆನೇ ಪ್ರವಚನ ಪ್ರಾರಂಭ ಆಗುತ್ತೆ. ಆವಾಗ ಹಿಂದಿನ ಯತಿಗಳು ಯಾವ ಅರ್ಥ ಹೇಳಿದ್ರಲ್ಲ ಆ ಅರ್ಥ ಬಿಟ್ಟು ಇನ್ನೊಂದು ಅರ್ಥ ಹೇಳಿಕ್ಕೆ ಶುರು ಮಾಡ್ತಾರೆ ಅಂತೆ ಯಾವ ಮಧ್ವಾಚಾರ್ಯರು. ಆವಾಗ ಆ ಯತಿಗಳು ಹೇಳ್ತಾರೆ, ಇಲ್ಲ ನೀವು ಹೇಳ್ತಾ ಇರುವಂತಹ ಅರ್ಥ ಸರಿಯಲ್ಲ ಅಂತ. ಯಾಕೆಂದರೆ ನಾನು ಈಗಾಗಲೇ ಒಂದು ಅರ್ಥ ಹೇಳಿದ್ದೇನೆ, ಅದೊಂದೇ ಅರ್ಥ ಇರೋದು ವೇದಗಳಿಗೆ. ಹಾಗಾಗಿ ನೀವು ಸುಮ್ಮನೆ ನಿಮ್ಮ ತಲೆಗೆ ಹೊಳಿದಂಥ ಅರ್ಥನ ಹೇಳೋದು ಸರಿಯಲ್ಲ ಅಂತ ಆ ಯತಿಗಳು ಹೇಳ್ತಾರೆ ಅಂತೆ. ಆವಾಗ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಸ್ಯಾತ್ತತೇತ್ತಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಸು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದಸಹಸ್ರತಯಂ ಹಿ ಎಂಬುದಾಗಿ ಹೇಳ್ತಾರೆ. ನೀವು ಹೇಳಿದ ಅರ್ಥವೂ ಸರಿ, ನಾನು ಹೇಳಿದ ಅರ್ಥವೂ ಸರಿ ಅಂತ. ಯಾಕೆ ಅಂದರೆ ಸ್ಯಾತ್ತತೇತ್ತಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ಅಂತ. ಅಂದರೆ ವೇದಗಳಿಗೆ ಒಂದೇ ಅರ್ಥ ಇಲ್ಲ ಅಂತೆ, ಒಟ್ಟು ವೇದಗಳಿಗೆ 3 ವಿಧವಾದಂತಹ ಅರ್ಥಗಳು ಎಂಬುದಾಗಿ ಹೇಳ್ತಾರೆ. ಅಂದರೆ ವೇದದ ಒಂದೊಂದು ವಾಕ್ಯಗಳಿಗೂ ಕೂಡ 3 ವಿಧವಾದಂಥ ಅರ್ಥಗಳು ಇದೆ. ಹಾಗಾಗಿ ನೀವು ಹೇಳಿದ ಅರ್ಥವೂ ಸರಿಯಾಗಿದೆ, ನಾನು ಹೇಳಿದ ಅರ್ಥವೂ ಸರಿಯಾಗಿದೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ ವೇದಗಳ ಒಂದೊಂದು ವಾಕ್ಯಕ್ಕೆ 3 ಅರ್ಥ. ಅದೇ ವೇದಕ್ಕಿಂತ ಶ್ರೇಷ್ಠವಾದಂತಹ ಮಹಾಭಾರತದ ಒಂದೊಂದು ವಾಕ್ಯಕ್ಕೂ ಕೂಡ ಎಷ್ಟು ಅರ್ಥ? 10 ಅರ್ಥಗಳು ಅಂತೆ. ಅಷ್ಟು ಮಾತ್ರ ಅಲ್ಲ, ಅದೇ ಮಹಾಭಾರತದಲ್ಲಿ ಬರುವಂತಹ ಯಾವ ವಿಷ್ಣು ಸಹಸ್ರನಾಮ ಇದೆ ಆ ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೂ ಕೂಡ 100 ಅರ್ಥಗಳಿವೆ ಎಂಬುದಾಗಿ ಹೇಳ್ತಾರೆ. ಆವಾಗ ಯತಿಗಳಿಗೆ ನಕ್ಕು ಬಿಡ್ತಾರೆ, ಜೋರ ನಕ್ಕು ಬಿಡ್ತಾರೆ. ವೇದಕ್ಕೆ 3 ಅರ್ಥ ಸರಿ ಒಪ್ಕೊಳ್ಬೋದು,
ಮಹಾಭಾರತಕ್ಕೆ 10 ಅರ್ಥ ಸ್ವಲ್ಪ ಕಷ್ಟ ಆದರೂ ಒಪ್ಕೊಳ್ಬೋದು. ಆದರೆ ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೆ 100 ಅರ್ಥ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಸುಮ್ಮನೆ ಬುರುಡೆ ಬಿಡ್ತಾ ಇದ್ದೀರಿ ಅಂತ ಹೇಳಿಬಿಡ್ತಾರೆ ಅಂತೆ. ಒಂದು ಪದಕ್ಕೆ 2 ಅರ್ಥ 3 ಅರ್ಥ ಇರೋದು ಸಹಜ. ಆದರೆ ನೀವು ವಿಶ್ವ ಅನ್ನೋ ಪದಕ್ಕೇನೆ 100 ಅರ್ಥ, ವಿಷ್ಣು ಅನ್ನೋ ಪದಕ್ಕೇನೆ 100 ಅರ್ಥ ಎಂಬುದಾಗಿದು ಸರ್ವತಾ ಸಾಧ್ಯನೇ ಇಲ್ಲ, ನೀವೇ ಸುಮ್ಮನೆ ಹೇಳ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾರೆ ಅಂತೆ. ಆವಾಗ ಮಧ್ವಾಚಾರ್ಯ ಹೇಳ್ತಾರೆ, ಇಲ್ಲ ನಾನು ಆ ರೀತಿಯಾಗಿ ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಏನು ಹೇಳಿದ್ದೇನೋ ಅದನ್ನು ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ತೆರೆದಿಡ್ತೇನೆ ಅಂತ ಹೇಳ್ತಾರೆ. ಪ್ರವಚನ ಶುರು ಮಾಡ್ತಾರೆ. ವಿಶ್ವಂ ವಿಷ್ಣು ಷಟ್ಕಾರ ಎಂಬುದಾಗಿ ಶುರು ಮಾಡ್ತಾರೆ. ಮೊದಲ ಪದ ಯಾವುದು? ವಿಶ್ವ ಎನ್ನುವಂತಹ ಪದ. ಆ ವಿಶ್ವ ಎನ್ನುವ ಪದಕ್ಕೆ ಪ್ರತಿಯೊಂದು 100 ಅರ್ಥಗಳು. 100 ಅರ್ಥಗಳು ಅಂತ ಸುಮ್ಮನೆ ಅರ್ಥ ಹೇಳ್ಕೊಂಡು ಹೋಗಿದ್ದಲ್ಲ. ಯಾಕೆಂದರೆ ಸಂಸ್ಕೃತದಲ್ಲಿ ಪ್ರಧಾನವಾದದ್ದು ಏನಂತೇಳಿ ವ್ಯಾಕರಣ, ಅದು ಗ್ರಾಮರ್ ಅಂತ. ವ್ಯಾಕರಣಬದ್ಧವಾಗಿ ನಾವು ಹೇಳಬೇಕು. ಅದಕ್ಕೆ ಒಂದು ಮಾತು ಬರುತ್ತೆ, ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿದರೆ ಎಷ್ಟು ಪುಣ್ಯ ಅಂತ. ಏಕಶಬ್ದ ಸುಷ್ಠುಜ್ಞಾತಃ ಸಮ್ಯಕ್ ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಅಂದರೆ ಸಂಸ್ಕೃತದ ಒಂದು ಶಬ್ದವನ್ನು ಚೆನ್ನಾಗಿ ತಿಳಿದು, ಅಂದರೆ ಅದನ್ನು ವ್ಯಾಕರಣಬದ್ಧವಾಗಿ ಸರಿಯಾಗಿ ತಿಳಿದು ಅದನ್ನು ನಾವು ಚೆನ್ನಾಗಿ ಪ್ರಯೋಗ ಮಾಡಿದರೆ, ಅಂದರೆ ಚೆನ್ನಾಗಿ ಮಾತನಾಡಿದರೆ ಅದರಿಂದ ಏನು ಫಲ ಅಂತ ಹೇಳಿದರೆ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ ಅಂತ ಹೇಳ್ತಾರೆ. ಅಂದರೆ ಸ್ವರ್ಗಲೋಕದಲ್ಲಿ ಅವನು ಬೇಡಿದ್ದನ್ನು ಪಡೆಯೋದಿಲ್ಲ ಅಂತೆ. ಮತ್ತೇನಾಗ್ತಾನೆ? ಬೇಡಿದ್ದನ್ನು ಕೊಡುವಂತಹ ಕಾಮಧೇನುವಾಗ್ತಾನೆ ಅಂತೆ. ಕಾಮಧುಕ್ ಅಂತೇಳಿ ಕಾಮಧೇನು ಸಾಮಾನ್ಯವಾಗಿ ನಾವು ಕೇಳುವಂಥದ್ದೇನು, ಆ ವ್ರತ ಮಾಡಿದರೆ ಈ ವ್ರತ ಮಾಡಿದರೆ ಏನು ಪುಣ್ಯ ಬರುತ್ತೆ, ಬೇಡಿದ್ದನ್ನು ಪಡಿತೀವಿ ಅಂತ. ಆದರೆ ಸಂಸ್ಕೃತವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಸರಿಯಾಗಿ ಪ್ರಯೋಗ ಮಾಡಿದರೆ ಎಷ್ಟು ಪುಣ್ಯ, ಕಾಮಧುಕ್ ಭವತಿ ಅಂತ. ಸ್ವರ್ಗಲೋಕದಲ್ಲಿ ಬೇಡಿದ್ದನ್ನು ಕೊಡುವಂತಹ ಕಾಮಧೇನುಗಳಾಗ್ತೇವೆ ಎಂಬುದಾಗಿ ಅಷ್ಟು ಪುಣ್ಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಮಧ್ವಾಚಾರ್ಯರು ಆ ವಿಶ್ವ ಎನ್ನುವಂಥ ಶಬ್ದಕ್ಕೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಪ್ರತಿಯೊಂದು 100 ಅರ್ಥಗಳು, ಪ್ರತಿಯೊಂದಕ್ಕೂ ಕೂಡ ಪ್ರಮಾಣ ಮತ್ತು ಗ್ರಾಮರ್ ವ್ಯಾಕರಣಬದ್ಧವಾಗಿರಬೇಕು ಅಂತ ಪ್ರತಿಯೊಂದಕ್ಕೂ ಕೂಡ ಪ್ರಮಾಣವನ್ನು ಕೊಟ್ಟು ನಿರಂತರವಾಗಿ ಆ 100 ಅರ್ಥಗಳನ್ನು ಹೇಳಿದಾಗ ಆವಾಗ ಆ ಯತಿಗಳಿಗೆ ಗೊತ್ತಾಗುತ್ತೆ ನಾವು ಮಾಡಿದ್ದು ತಪ್ಪಾಯಿತು ಅಂತ. ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾರೆ. ಹೀಗೆ ಮಧ್ವಾಚಾರ್ಯರು ಅದಕ್ಕೋಸ್ಕರನೇ ಈ ಒಂದು ಗ್ರಂಥಕ್ಕೆ ಮಧ್ವ ವಿಜಯ ಅಂತ ಇಟ್ಟಿದ್ದು. ಮಧ್ವಾಚಾರ್ಯರು ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾರೆ, ಎಲ್ಲೆಲ್ಲಿ ವಾದ ಮಾಡ್ತಾರೆ, ಎಲ್ಲಿ ಹೋದರೂ ಕೂಡ ಅವರಿಗೆ ಸೋಲೆಂಬುದು ಇಲ್ಲವೇ ಇಲ್ಲ, ಎಲ್ಲ ಕಡೆ ವಿಜಯ. ಹಾಗಾಗಿ ಈ ಒಂದು ಗ್ರಂಥಕ್ಕೆ ಮಧ್ವ ವಿಜಯ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹಾಗೆ ಮಧ್ವಾಚಾರ್ಯರು ಕೇವಲ ಪರಮತದವಾದಿಗಳನ್ನು ಅವರನ್ನು ಮಾತ್ರ ಗೆದ್ದದ್ದಲ್ಲ, ನಮ್ಮದೇ ಸಿದ್ಧಾಂತದಲ್ಲಿ ಇದ್ದುಕೊಂಡು ತಪ್ಪು ಉಪಾಸನೆ ಮಾಡ್ತಾಯಿದ್ರು. ಪಾಪ ಗೊತ್ತಿಲ್ಲ. ಹಾಗಾಗಿ ಅಂಥವರನ್ನು ಕೂಡ ಸರಿಯಾದಂತಹ ಮಾರ್ಗಕ್ಕೆ ತಂದಂತಹ ಕೀರ್ತಿ ಅದು ನಮ್ಮ ಮಧ್ವಾಚಾರ್ಯರಿಗೆ ಸೇರುತ್ತೆ. ಹೀಗೆ ಯಾವ ವಿಶ್ವ ಎನ್ನುವಂಥ ಶಬ್ದಕ್ಕೆ ವಿಶೇಷವಾಗಿ 100 ಅರ್ಥಗಳನ್ನು ತಾವು ತಿಳಿಸ್ತಾರೆ. ಹೀಗೆ ವಿಶೇಷವಂಥ ವ್ಯಾಖ್ಯಾನವನ್ನು ತಾವು ತೋರಿಸ್ತಾರೆ. ಮುಂದೆ ಅನೇಕ ಜನ ಜ್ಞಾನಿಗಳೊಟ್ಟಿಗೆ ವ್ಯಾಕರಣದ ವಿಷಯದಲ್ಲಿ ಏನಾಗುತ್ತೆ, ಚಿಂತನೆ ಆಗುತ್ತೆ. ಹೀಗೆ ಎಲ್ಲವನ್ನು ಕೂಡ ಮಾಡ್ತಾರೆ. ಹೀಗೆ ದಕ್ಷಿಣ ಯಾತ್ರೆ ಎಂಬುದು ಮುಗಿಯುತ್ತೆ. ಅಂದರೆ ಇಷ್ಟು ವರ್ಷ ಅವರು ಯಾತ್ರೆ ಮಾಡಿದ್ದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ, ಕೇರಳ, ಅದೇ ರೀತಿಯಾಗಿ ತಮಿಳುನಾಡು ಮುಂತಾದಂತಹ ದಕ್ಷಿಣ ಕ್ಷೇತ್ರಗಳಲ್ಲಿ ಅವರು ನಿರಂತರವಾಗಿ ಯಾತ್ರೆಯನ್ನು ಮಾಡಿರ್ತಾರೆ. ಹೀಗೆ ಅವರ ಯಾತ್ರೆ ಎಂಬುದು ಮುಗಿಯುತ್ತೆ. ಯಾತ್ರೆ ಮುಗಿದ ನಂತರ ಅವರೇನು ಮಾಡ್ತಾರೆ, ಪುನಃ ತಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಉಡುಪಿ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಗೀತಾಭಾಷ್ಯವನ್ನು ರಚನೆ ಮಾಡ್ತಾರೆ ಅಂತೆ. ಗೀತಾಭಾಷ್ಯ ಅಂತ ಹೇಳಿದರೆ ಭಗವದ್ಗೀತೆಗೆ ಒಂದು ಭಾಷ್ಯ. ಭಗವದ್ಗೀತೆಯೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಭಗವದ್ಗೀತೆ ನಿಜವಾದ ಆಂತರ್ಯ ಏನು ಎಂಬುದಾಗಿ ತಿಳಿಸೋದಕ್ಕೋಸ್ಕರ ಮಧ್ವಾಚಾರ್ಯರು ಗೀತಾಭಾಷ್ಯ ಎಂಬಂಥ ಒಳ್ಳೆಯ ಅತ್ಯದ್ಭುತವಾದಂಥ ಗ್ರಂಥವನ್ನು ರಚನೆ ಮಾಡ್ತಾರೆ. ಹೀಗೆ ಭಗವದ್ಗೀತೆಯ ಮೇಲೆ ಮಧ್ವಾಚಾರ್ಯರು ಒಟ್ಟು 2 ಗ್ರಂಥ ಬರೆದಿದ್ದಾರೆ. ಒಂದು ಗೀತಾಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ ಅಂತ. ಹೀಗೆ ಆ ಗೀತಾಭಾಷ್ಯವನ್ನು ರಚನೆ ಮಾಡಿ ಅವರೇನು ಮಾಡ್ತಾರೆ, ಆ ಗ್ರಂಥದ ಒಂದು ಪ್ರತಿಯನ್ನು ತಾವು ಒಂದು ತಮ್ಮ ಗುರುಗಳಾದಂತಹ ಅಚ್ಯುತ ಪ್ರೇಕ್ಷಾಚಾರ್ಯ ಸಮರ್ಪಣೆ ಮಾಡ್ತಾರೆ. ಇನ್ನೊಂದು ಪ್ರತಿಯನ್ನು ತಾವು ತಮ್ಮ ಇನ್ನೊಬ್ಬ ಹಿರಿಯ ಯತಿಗಳಿಗೆ ಸಮರ್ಪಣೆ ಮಾಡ್ತಾರೆ.
ಹೀಗೆ ಸಮರ್ಪಣೆ ಮಾಡಿ ಇನ್ನು ಮುಂದೆ ತಾವು ಉತ್ತರ ಭಾರತ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಅಂತೆ. ಇಲ್ಲಿ ತನಕ ಆಗಿದ್ದು ದಕ್ಷಿಣ ಭಾರತ ಯಾತ್ರೆ, ಮುಂದೆ ಬದರಿ ಕ್ಷೇತ್ರಕ್ಕೆ ಹೋಗಿ ಪ್ರಯಾಣವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾರೆ. ಹೀಗೆ ನಿಶ್ಚಯವನ್ನು ಮಾಡಿ ಗುರುಗಳ ಅಪ್ಪಣೆಯನ್ನು ಕೂಡ ಪಡೆದುಕೊಂಡು ಬದರಿ ಕ್ಷೇತ್ರದ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಬೇಕಾದ್ರೆ ನೀರಜ ಮಲಯ ಮಂಡಲ ವೃತ್ತಿ ಎಂಬುದಾಗಿ ಹೇಗೆ ಒಂದು ದುಂಬಿಗಳಿರ್ತವೆ, ದುಂಬಿಗಳೇನು ಮಾಡ್ತವೆ, ಹೂವಿನ ಮೇಲೆ ಹಾರಾಡ್ತಾ ಇರ್ತವೆ. ಹೂ ಎಲ್ಲಿರುತ್ತೋ ಅಲ್ಲಿ ದುಂಬಿಗಳಿರ್ತವೆ. ಹಾಗೆ ಮಧ್ವಾಚಾರ್ಯರೆಂಬಂತಹ ದೊಡ್ಡ ಹೂವು ಎಲ್ಲೆಲ್ಲಿ ಹೋಗ್ತಾ ಇತ್ತೋ ಅಲ್ಲಿ ಎಲ್ಲ ಕಡೆ ದುಂಬಿಗಳು ಬರ್ತಾ ಇದ್ವಂತೆ. ದುಂಬಿಗಳು ಅಂತ ಹೇಳಿ ಅವರ ಶಿಷ್ಯರು ಪ್ರತಿಯೊಬ್ಬರೂ ಕೂಡ ಆ ಮಧ್ವಾಚಾರ್ಯರ ಮಹಿಮೆಯನ್ನು ತಿಳಿದು ನಿರಂತರವಾಗಿ ಮಧ್ವಾಚಾರ್ಯರನ್ನು ಕಾಣಬೇಕು ಎಂಬುದಾಗಿ ಬರ್ತಾ ಇರ್ತಾರೆ. ಹೀಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಆ ಮಧ್ವಾಚಾರ್ಯರ ವೈಭವ ಎಂಬುದು ಆಗ್ತಾ ಇತ್ತು. ಹೀಗೆ ನಿರಂತರವಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಪ್ರತಿಯೊಂದು ಕಡೆ ಕೂಡ ಅವಗಾಹನ ಸ್ನಾನ ಅಂತ, ಅವಗಾಹನ ಸ್ನಾನ ಅಂತಲೇ ಗೊತ್ತೇ ಇದೆ, ಮುಳುಗಿ ಸ್ನಾನ ಮಾಡುವುದು ಅಂತ. ಹಾಗಾಗಿ ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡುವುದು ಅಂತ. ಸ್ನಾನ ಮಾಡೋದರಿಂದ ಮಧ್ವಾಚಾರ್ಯರಿಗಿನ್ನೂ ಆಗಬೇಕಾಗಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಸ್ನಾನ ಮಾಡೋದು ಯಾಕೆ ನಾವೆಲ್ಲ ಗಂಗಾ ನದಿಗೆ ಹೋಗಿ ನಮ್ಮ ಪಾಪ ಕಳೆಯಬೇಕು ಅಂತ. ಆದರೆ ಮಧ್ವಾಚಾರ್ಯರಿಗೆ ಯಾವುದೇ ರೀತಿಯಂಥ ಪಾಪವೇ ಇಲ್ಲ, ಅವರು ಯಾಕೆ ಸ್ನಾನ ಮಾಡಿದರು ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ನಾವೆಲ್ಲ ಹೋಗಿ ಏನು ಮಾಡ್ತೇವೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ 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 ನಮ್ಮ ಎಲ್ಲ ಪಾಪವನ್ನು ಕೂಡ ಗಂಗಾ ನದಿಯಲ್ಲಿ ಬಿಟ್ಟು ಬಿಡ್ತೇವೆ. ಗಂಗಾ ನದಿ ಏನಾಯಿತು, ಅದರಲ್ಲಿ ಪಾಪ ತುಂಬಿತ್ತು. ಆ ಪಾಪ ಹೇಗೆ ಕ್ಲಿಯರ್ ಆಗೋದು? ನಾವು ಮಾಡಿದ ಪಾಪ ಗಂಗಾ ನದಿಯಲ್ಲಿ ಬಿತ್ತು. ಆ ಗಂಗಾ ನದಿಯ ಪಾಪವನ್ನು ಯಾರು ತೊಳಿತಾರೆ ಅಂತ ಹೇಳಿದರೆ ಸನ್ಯಾಸಿಗಳು ಅಂತೆ. ಹಾಗಾಗಿ ಏನೇ ಸನ್ಯಾಸಿಗಳಿಗೆ ತೀರ್ಥ ತೀರ್ಥ ಅಂತ ಹೇಳ್ತೇವೆ ನಾವು. ರಾಘವೇಂದ್ರ ತೀರ್ಥರು, ವಾದಿರಾಜ ತೀರ್ಥರು, ಜಯತೀರ್ಥ ಅಂತೆಲ್ಲ ತೀರ್ಥ ತೀರ್ಥ ಅಂತ ಹೇಳ್ತೇವೆ. ಆ ತೀರ್ಥ ಶಬ್ದಕ್ಕೆ ಅವ್ರು ಯಾಕೆ ಬಂತು ಅಂತ ಹೇಳಿದ್ರೆ, ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ. ನಾವು ಮಾಡಿದ ಪ್ರತಿಯೊಂದು ಪಾಪವನ್ನು ನಾವು ತೀರ್ಥದಲ್ಲಿ ಬಿಟ್ಟು ಬಂದರೆ, ಆ ಸನ್ಯಾಸಿಗಳಾದಂಥವರು ಹೋಗಿ ಇಲ್ಲಿ ಸ್ನಾನವನ್ನು ಮಾಡಿದರೆ ಅದರಿಂದ ಯಾರು ಶುದ್ಧ ಆಗುವುದಿಲ್ಲ, ಆ ತೀರ್ಥಗಳು ಶುದ್ಧ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯ ಸನ್ಯಾಸಿಗಳನ್ನೇ ಸ್ನಾನ ಮಾಡಿದರೆ ಅದು ಶುದ್ಧ ಆಗುತ್ತೆ ಅಂತ ಹೇಳಿದರೆ, ಸಾಕ್ಷಾತ್ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರು ಸ್ನಾನ ಮಾಡಿದರೆ ಆ ಗಂಗೆ ಎಷ್ಟು ಪರಿಶುದ್ಧಳಾದವು ಅಂತ ನಾವು ತಿಳ್ಕೊಳ್ಬೋದು. ಹಾಗಾಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನು ಕೂಡ ಪವಿತ್ರವನ್ನಾಗಿ ಮಾಡ್ತಾ ಆ ಮಧ್ವಾಚಾರ್ಯರು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆ ಸಂಚಾರ ಮಾಡಿ 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 ಕೊನೆಗೆ ಎಲ್ಲ ವೈಷ್ಣವರ ಅತ್ಯುತ್ತಮ ಕ್ಷೇತ್ರವಾದಂತಹ ಯಾವ ಬದರಿಕಾಶ್ರಮ, ಆ ಬದರಿಕಾಶ್ರಮಕ್ಕೆ ಮಧ್ವಾಚಾರ್ಯರು ಅನೇಕ ದಿನಗಳ ಕಾಲ ಪ್ರಯಾಣವನ್ನು ಮಾಡಿ 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 ಒಂದು ದಿವಸ ಆ ಬದರಿ ಕ್ಷೇತ್ರವನ್ನು ಮಧ್ವಾಚಾರ್ಯರು ಸೇರ್ತಾರೆ. ಇವತ್ತು ನಮಗೆ ಬದರಿಗೆ ಹೋಗೋದು ತುಂಬ ದೊಡ್ಡ ವಿಷಯನೇ ಅಲ್ಲ. ನೇರವಾಗಿ ಬೆಂಗಳೂರಿನ ಫ್ಲೈಟ್ ಹತ್ತಿದರೆ ಡೆಹ್ರಾಡೂನಿಗೆ ಹೋಗ್ತೀವಿ, ಡೆಹ್ರಾಡೂನಿಂದ ಹರಿದ್ವಾರಕ್ಕೆ ಹೋಗೋದು, ಹರಿದ್ವಾರದಿಂದ ಮರುದಿವಸ ಬೆಳಗ್ಗೆ ಊಟ ಮುಗಿಸ್ಕೊಂಡು ಬಿಟ್ಟುಬಿಟ್ರೆ ರಾತ್ರಿಯಲ್ಲಿ ಇರ್ತೀವಿ, ಮತ್ತೆ ವಾಪಸ್ ಬರೋದು, ಮತ್ತೆ ಫ್ಲೈಟ್ ಹತ್ಕೊಂಡು ಬಂದುಬಿಡ್ತೇವೆ. ಇದು ಇವತ್ತು ಅತ್ಯಂತ ಸುಲಭ ಆಗಿಬಿಟ್ಟಿದೆ. ಆದರೆ ಮಧ್ವಾಚಾರ್ಯ ಕಾಲ ಹಾಗಿದ್ದಲ್ಲ. ಮಧ್ವಾಚಾರ್ಯ ಕಾಲ ಬೇಡ, ಇವತ್ತೇ ಒಂದು 50-100 ವರ್ಷಗಳ ಹಿಂದೆ ಹೋದರೆ ಆವಾಗಲೂ ಅದೇ ಪರಿಸ್ಥಿತಿ, ಇದು ನಡೆದುಕೊಂಡು ಹೋಗುವುದೇನೇ ಒಂದು ಸಂಪ್ರದಾಯ. ಹಾಗಾಗಿ ಮಧ್ವಾಚಾರ್ಯರು ಕೂಡ ಅನೇಕ ತಿಂಗಳುಗಳ ಕಾಲ ತಮ್ಮ ಭಕ್ತರೊಂದಿಗೆ ಸಂಚಾರ ಮಾಡ್ತಾರೆ. ವಾಸ್ತವಿಕವಾಗಿ ಮಧ್ವಾಚಾರ್ಯರು ಒಬ್ಬರೇ ಹೋಗಿದ್ದರೆ ಒಂದು ದಿವಸ ಸಾಕಾಗಿತ್ತು ಅವರಿಗೆ, ಹೋಗಿ ಬಂದುಬಿಡ್ತಾಯಿದ್ರು. ಯಾಕಂದರೆ ಸಾಕ್ಷಾತ್ ವಾಯುದೇವರು, ವಾಯುವೇಗದಿಂದಾಗಿ ಹೋಗಿದ್ದರೆ ಒಂದು ದಿವಸ ಸಾಕಾಗ್ತಾ ಇತ್ತು. ಆದರೆ ಅವರೊಬ್ಬರೇ ಹೋಗ್ತಾ ಇಲ್ಲ, ಅವರ ಜೊತೆಗೆ ದೊಡ್ಡ ಸಂಸ್ಥಾನ ಇದೆ, ಅಷ್ಟೇ ಜನ ಶಿಷ್ಯರಿದ್ದಾರೆ. ಹಾಗಾಗಿ ಅವರೆಲ್ಲರ ಜೊತೆ ನಿಧಾನವಾಗಿ ನಡೀತಾ 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 ಈ ಒಂದು ದಕ್ಷಿಣದ ಉಡುಪಿಯಿಂದಾಗಿ ಉತ್ತರದ ಆ ಹಿಮಾಲಯ ಪರ್ವತದ ತುದಿಯಲ್ಲಿ ಇರುವಂತಹ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ಬದರೀನಾರಾಯಣನಿಗೆ ವಿಶೇಷವಾಗಿ ತಾವು ಬರೆದಂತಹ ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾರೆ ಅಂತ. ಗೀತಾ ಯಾವ ಸಮಗ್ರವಾದಂತಹ 18 ಅಧ್ಯಾಯಗಳಿಗೆ ವಿಶೇಷವಾದಂತಹ ಭಾಷ್ಯವನ್ನು ರಚನೆ ಮಾಡಿ ಅಲ್ಲಿ ಸರ್ವೋತ್ತಮನಾದಂತಹ ಪರಮಾತ್ಮನಿಗೆ ಆ ಭಗವದ್ಗೀತೆಯ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾರೆ ಅಂತೆ. ಸಮರ್ಪಣೆ ಮಾಡಿ ಅವರು ಒಪ್ಪಿಸ್ತಾರೆ, ಪಾರಾಯಣ ಮಾಡ್ತಾರೆ. ಪಾರಾಯಣ ಮಾಡಬೇಕಾದ್ರೆ ಏನಾಗುತ್ತೆ, ಆ ಹಿಂದೆ ಕೇಳಿದಂತೆ ಒಂದೊಂದು ಗ್ರಂಥಕ್ಕೆ ಒಂದೊಂದು ಮಂಗಳಾಚರಣೆ ಅಂತ ಇರುತ್ತೆ. ಹಾಗೆ ಗೀತಾಭಾಷ್ಯಕ್ಕೆ ಮಂಗಳಾಚರಣೆ ಏನು ಅಂತ ಹೇಳಿದರೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗಿ ತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಗೀತಾಭಾಷ್ಯದ ಮಂಗಳಾಚರಣೆ. ಇದರ ಅರ್ಥ ಏನು?
ಸಕಲ ದೋಷ ದೂರನಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ನನ್ನ ಗುರುಗಳಿಗೂ ನಮಸ್ಕಾರವನ್ನು ಮಾಡಿ, ನನ್ನ ಶಕ್ತಿಯನುಸಾರ ಯಥಾಶಕ್ತಿಯಾಗಿ ಗೀತಾ ಭಾಷ್ಯದ ಗೀತೆಯ ಅರ್ಥವನ್ನು ಹೇಳ್ತೇನೆ ಅಂತ ಮಧ್ವಾಚಾರ್ಯರು ಮಂಗಳಾಚರಣೆ ಮಾಡಿರ್ತಾರೆ. ಅದನ್ನು ದೇವರ ಮುಂದೆ ಒಪ್ಪಿಸ್ತಾರೆ, ನಾರಾಯಣ ದೇವರ ಮುಂದೆ. ಆವಾಗ ನಾರಾಯಣ ದೇವರು ಮಾತು ಹೇಳ್ತಾರೆ, ಮಧ್ವಾಚಾರ್ಯರೇ ನೀವು ಬರೆದಿದ್ದು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂತೆ. ಮಧ್ವಾಚಾರ್ಯಗೆ ಆಶ್ಚರ್ಯ ಆಗ್ಬಿಡ್ತು, ನಾನೇ ತಪ್ಪರಿದ್ದೀನಿ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀವು ಬರೆದದ್ದು ಪ್ರತಿಯೊಂದು ಸರಿಯಾಗಿದೆ, ಆದರೆ ಒಂದು ಪದ ಮಾತ್ರ ಸರಿ ಇಲ್ಲ ಅಂತ. ಯಾವ ಪದ? ನೀವೇನು ಹೇಳಿದಿರಿ, ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹೇಳಿದಿರಿ. ನೀವು ನಿಮ್ಮ ಶಕ್ತಿಯನುಸಾರವಾಗಿ ಗೀತೆಯ ಅರ್ಥವನ್ನು ಹೇಳ್ತೀವಿ ಅಂತ ಹೇಳಿದಿರಿ. ನಿಮ್ಮ ಶಕ್ತಿಯನುಸಾರ ಗೀತೆಯ ಅರ್ಥವನ್ನು ಹೇಳಿಬಿಟ್ರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಸರ್ವಜ್ಞರು, ಭಾವಿ ಬ್ರಹ್ಮದೇವರು. ನೀವು ನಿಮ್ಮ ಶಕ್ತಿಯನುಸಾರವಾಗಿ ಗೀತೆಯ ಅರ್ಥವನ್ನು ಹೇಳಿಬಿಟ್ರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ಮನುಷ್ಯರಿಂದ ಅಲ್ಲ, ದೇವತೆಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆ ಪದ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಅನಂತರ ಮಧ್ವಾಚಾರ್ಯ ಏನು ಮಾಡ್ತಾರೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳ್ತಾರೆ. ಲೇಷ ಅಂತ ಹೇಳಿದ್ರೆ ಕೇಳ್ತೇವೆ, ಲೇಷ ಅಂದರೆ ಸ್ವಲ್ಪ ಅಂತ. ಗೀತೆಯ ಸ್ವಲ್ಪವೇ ಅರ್ಥವನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಆಜ್ಞೆ ಮಾಡಿದ್ದವರಿಗೆ, ಮಧ್ವಾಚಾರ್ಯರೇ ನೀವು ನಿಮ್ಮ ಶಕ್ತಿಯನುಸಾರ ಗೀತೆಯನ್ನು ಹೇಳಿದ್ದಲ್ಲ, ನಿಮ್ಮ ಶಕ್ತಿಯಲ್ಲಿ ಸ್ವಲ್ಪ ಮಾತ್ರ ಹೇಳಿದ್ದು ಎಂಬುದಾಗಿ ಆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಎಂಬುದಾಗಿ ಆ ಬರೆದಂತಹ ಪದವನ್ನು ತಿದ್ದುತ್ತಾರೆ ಯಾವ ನಾರಾಯಣ ದೇವರು. ಹೀಗೆ ಆ ಶಕ್ತಿತಃ ಎಂಬ ಪದದಲ್ಲಿ ಲೇಷತಃ ಎಂಬ ಪದವನ್ನು ಸೇರಿಸ್ತಾರೆ. ಹೀಗೆ ಹೇಳಿದಾಗ ಗೀತೆಯ ಸಮಗ್ರ ಉಪನ್ಯಾಸ ಮಾಡ್ತಾರೆ ನಾರಾಯಣ ದೇವರ ಮುಂದೆ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಆವಾಗ ಏನಾಗುತ್ತೆ, ಮತ್ತು ರಾತ್ರಿಯ ಸಂದರ್ಭ, ಮಧ್ವಾಚಾರ್ಯಗೆ ತೃಪ್ತಿ ಆಗೋದಿಲ್ಲ ಅಂತೆ. ಇನ್ನೊಂದು ಸಲ ಒಪ್ಪಿಸ್ಬೇಕು ದೇವರ ಹತ್ತಿರ ಹಾಗೆ ಹೀಗೆ ಅಂತ ಮತ್ತೆ ರಾತ್ರಿ ಹೋಗ್ತಾರೆ. ರಾತ್ರಿ ಬಂದು ರಾತ್ರಿಯಾಗಿರುತ್ತೆ. ಆವಾಗ ಮಧ್ವಾಚಾರ್ಯರಿಗೆಲ್ಲ ನಾರಾಯಣ ದೇವರಿಗೆ ತೃಪ್ತಿಯಾಗಿರೋದಿಲ್ಲ ಅಂತೆ. ನಾನು ಇನ್ನೊಂದು ಸಲ ಆ ಮಧ್ವಾಚಾರ್ಯರ ಬಾಯಿಂದಾಗಿ ಗೀತೆಯ ಅರ್ಥವನ್ನು ಕೇಳಬೇಕು ಎಂಬುದಾಗಿ ಆಸೆಯಿಂದಾಗಿ ರಾತ್ರಿ ಎಲ್ಲರೂ ಮಲಗಿದ್ದಾಗ ಬಂದು ಜೋರಾಗಿ ನೆಲಕ್ಕೆ ಬಡಿದು ಮಧ್ವಾಚಾರ್ಯರು ಎಬ್ಬಿಸ್ತಾರೆ ಅಂತ. ಎಬ್ಬಿಸಿ ಗೀತೆಯ ಉಪನ್ಯಾಸ ಇನ್ನೊಂದು ಸಲ ಮಾಡಿ ಅಂತ ಕೇಳ್ತಾರೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಆ ಶುಶ್ರುವು ಪ್ರಸಹಿತಾ ಅಪಿ ಶಿಷ್ಯಾ ಅಂತ ಆ ನೆಲ ಬಡಿದ ಶಬ್ದ ಎಂಬುದು ಆ ಶಿಷ್ಯರಲ್ಲಿ ಉತ್ತಮರಾದಂತಹ ಕೆಲವು ಶಿಷ್ಯರು ಕೇಳಿಸಿತು ಅಂತೆ. ಯಾಕೆಂದರೆ ಮಧ್ವಾಚಾರ್ಯರಂತಹ ಗುರುಗಳಿಗೆ ಶಿಷ್ಯರಾಗಿ ಬರಬೇಕು ಅಂತ ಸಾಮಾನ್ಯ ಶಿಷ್ಯರಿಗೆ ಸಾಧ್ಯ ಇಲ್ಲ. ಅದು ದೇವತೆಗಳೇನೇ ಬಂದಿರಲಿಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿ ಆ ಶಿಷ್ಯರಲ್ಲಿ ಕೆಲವು ಜನ ಶಿಷ್ಯರಿಗೆ ಆ ನಾರಾಯಣ ದೇವರು ಬಂದು ನೆಲವನ್ನು ಬಡಿದಂತಹ ಶಬ್ದವು ಕೂಡ ಕೇಳಿಸಿತು ಎಂಬುದಾಗಿ ಹೇಳ್ತಾರೆ. ಹೀಗೆ ಮಧ್ವಾಚಾರ್ಯರು ವಿಶೇಷವಾಗಿ 2 ಬಾರಿ ಆ ನಾರಾಯಣ ದೇವರಿಗೆ ಬದರಿ ಕ್ಷೇತ್ರದಲ್ಲಿ ತಾವು ರಚನೆ ಮಾಡಿದಂತಹ ಗೀತಾಭಾಷ್ಯದ ಸಮರ್ಪಣೆಯನ್ನು ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ನಂತರ ವಿಶೇಷವಾಗಿ ಗಂಗಾ ಒಂದು ಇದಕ್ಕೆ ಹೋದಾಗ ಪ್ರಧಾನ ಕರ್ತವ್ಯ ಒಂದು ಪರಮಾತ್ಮನಿಗೆ ನಮಸ್ಕಾರ, ಇನ್ನೊಂದು ಅಲಕಾನಂದದಲ್ಲಿ ಸ್ನಾನ. ಅಲಕಾನಂದ ನಿಮಗೆಲ್ಲ ಗೊತ್ತೇ ಇರುವಂತೆ ಅತ್ಯಂತ ತಣ್ಣಗಿರುವಂತಹ ನೀರು. ಮಧ್ವಾಚಾರ್ಯರು ಅಲ್ಲಿ ಯಾವಾಗ ಸ್ನಾನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ, ಮಜ್ಜನಂ ವಿಧಿತ ಶೀತಲ ಗಂಗಾ ವಾರಿ ನಿತ್ಯಂ ಅರುಣೋದಯ ಕಾಲೇ ಯತ್ ಸ್ಪೃಶಂತಿ ನನರಾ ಹಿಮಭೀತಾ ಅಂಶ ಏವ ಸ್ಪೃಶತಾಮಧಿಪಸ್ಯ ಎಂಬುದಾಗಿ ಅವರು ಯಾವಾಗ ಸ್ನಾನ ಮಾಡ್ತಾಯಿದ್ದು ಅಂತ ಹೇಳಿದ್ರೆ ಅರುಣೋದಯ ಸಮಯದಲ್ಲಿ ಅಂತೆ. ಅರುಣೋದಯ ಸಮಯ ಅಂತ ಹೇಳಿದರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ ಬೆಳಗಿನ 4 ಗಳಿಗೆ ಅಂತ ಹೇಳ್ತಾರೆ. 4 ಗಳಿಗೆ ಅಂತ ಹೇಳಿದರೆ ಹತ್ರ ಸುಮಾರು 2 ಗಂಟೆ ಹಿಂದೆ ಅಂತ. ಅಂದರೆ ಸುಮಾರು ಬೆಳಗ್ಗೆ 4:15 4:15 ಸಮಯ. ಆ 4:15 ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ಅಲಕಾನಂದ ಕ್ಷೇತ್ರಕ್ಕೆ ನದಿಗೆ ಹೋಗಿ ನಿರಂತರವಾಗಿ ಅದರಲ್ಲಿ ಸ್ನಾನ ಮಾಡ್ತಾಯಿದ್ರು. ಇವತ್ತು ನಾವು ಅಲಕಾನಂದ ಸ್ನಾನ ಹೇಗೆ ಮಾಡ್ತೀವಿ, ಆ ಉಷ್ಣಕುಂಡದಲ್ಲಿ ಮುಳುಗ್ತೀವಿ, ಮುಳುಗಿ ಅಲ್ಲಿ ಬಂದು ಯಾರೋ ಒಬ್ಬರು ತಲೆ ಮೇಲೆ ಒಂದು ಬಕೆಟೋ ಒಂದು ತಮಗೆ ನೀರು ಹಾಕ್ತಾರೆ, ಮತ್ತೆ ತಲೆ ಮೇಲೆ ಬಿಸಿನೀರು ಹಾಕ್ಕೊಳ್ತೇವೆ. ಅಷ್ಟಕ್ಕೆ ನಮ್ಮ ತಲೆ ಶಾಕ್ ಹೊಡೆದಾಗ ಆಗಿಬಿಟ್ಟಿರುತ್ತೆ. ಮಧ್ವಾಚಾರ್ಯರು ಹಾಗಲ್ಲ. ನಾವು ಮಾಡೋದು ಯಾವಾಗ 10 ಗಂಟೆ 12 ಗಂಟೆಗೆ ಮೈ ಮೇಲೆ ಬಿಸಿಲು ಬಿದ್ದ ಮೇಲೆ. ಮಧ್ವಾಚಾರ್ಯರು ಹಾಗಲ್ಲ, ಪ್ರತಿನಿತ್ಯ ಬೆಳಗ್ಗೆ 4:15 ಸಮಯದ ಸಂದರ್ಭದಲ್ಲಿ ಅರುಣೋದಯ ಸಮಯ. ಅರುಣ ಅಂತ ಹೇಳಿದ್ರೆ ಸೂರ್ಯದೇವರ ಸಾರಥಿ ಅಂತ. ಸೂರ್ಯ ಬರೋದಕ್ಕಿಂತ ಮುಂಚೆ ಅರುಣ ಬರ್ತಾ ಇರ್ತಾನೆ. ಹಾಗಾಗಿ ಅದನ್ನು ಅರುಣೋದಯ ಸಮಯ ಅಂತ ಕೇಳ್ತಾರೆ. ಯತೀನಾಂ ಸ್ನಾನಕಾಲೋಯಂ ಎಂಬುದಾಗಿ ಹೇಳ್ತಾರೆ. ಯತಿಗಳು ಸ್ನಾನ ಮಾಡೋದಕ್ಕೆ ಪ್ರಶಸ್ತ ಕಾಲ ಯಾವುದು ಅಂತ ಹೇಳಿದ್ರೆ ಅದು ಅರುಣೋದಯ ಸಮಯ ಅಂತ.
ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಅಂತ ಯತಿಗಳಿಗೆ ಸ್ನಾನಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು ಪ್ರತಿನಿತ್ಯವೂ ಕೂಡ ಆ ಅಲಕನಂದೆಯಲ್ಲಿ ಅವಗಾಹನ ಸ್ನಾನ, ಮುಳುಗಿ ಸ್ನಾನ ಮಾಡುವುದು, ಆ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಮುಳುಗಿ ಸ್ನಾನ ಮಾಡ್ತಾ ಇರ್ತಾರೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯತ್ ಸ್ಪೃಶಂತಿ ನನರಾ ಹಿಮಭೀತಾ ಅಂತ. ಆಗಿನ ಅಲ್ಲಿದ್ದ ಜನರು ಅದನ್ನು ಸ್ನಾನ ಮಾಡುವುದಲ್ಲ, ಮುಟ್ತಾನೂ ಇರಲಿಲ್ಲ ಅಂತೆ. ನ ಸ್ಪೃಶಂತಿ, ಸ್ಪರ್ಶ ಕೂಡ ಮಾಡ್ತಾ ಇರಲಿಲ್ಲ. ಅಂತಹದರಲ್ಲಿ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರು ಅದರಲ್ಲಿ 4:30 ಸಂದರ್ಭದಲ್ಲಿ ಮುಳುಗಿ ಹಾಕಿ ಸ್ನಾನ ಮಾಡ್ತಾ ಇದ್ದರು ಎಂಬುದಾಗಿ ನೋಡಿದಾಗ ಏನು ಗೊತ್ತಾಗುತ್ತೆ, ಏಷಃ ಪುರುಷತಾಂ ಅಧಿಪಃ ಅಂತ, ಇವರು ಸಾಕ್ಷಾತ್ ವಾಯುದೇವರೇನೇ ಎಂಬುದಾಗಿ ಗೊತ್ತಾಗುತ್ತೆ. ಹೀಗೆ ವಿಶೇಷವಾದ ತನ್ನ ಮಹಿಮೆಯನ್ನು ತೋರಿಸ್ತಾರೆ. ಹೀಗೆ ಮಹಿಮೆಯನ್ನು ತೋರಿಸಿ ವಿಶೇಷವಾಗಿ ಅಲ್ಲಿ ತಾವೇ ಮಾಡ್ತಾರೆ, ಕಾಷ್ಠಮೌನ ಎಂಬಂತಹ ವ್ರತದ ಆಚರಣೆಯನ್ನು ಮಾಡ್ತಾರೆ. 1 ಮಂಡಲಗಳ ಕಾಲ, 1 ಮಂಡಲ ಅಂತ ಹೇಳಿದರೆ 48 ದಿವಸ. ಆ 48 ದಿವಸಗಳ ಕಾಲ ಕಾಷ್ಠಮೌನ ಮದದ ಉಪವಾಸಂ ಅಂತ. ಕಾಷ್ಠಮೌನ ಅಂತ ಹೇಳಿದರೆ ಕಟ್ಟಿಗೆಯಂತೆ ಮೌನವಾಗಿ ಇರುವುದು. ಒಂದು ಕಟ್ಟಿಗೆ ಇರುತ್ತೆ, ಕಟ್ಟಿಗೆ ಏನು ಮಾಡುತ್ತೆ, ಏನು ಮಾಡೋದಿಲ್ಲ, ಸುಮ್ಮನೆ ಕೂತಿರುತ್ತೆ. ಹಾಗೆ ಕಾಷ್ಠಮೌನ ಅಂತೇಳಿ ಕಟ್ಟಿಗೆ ರೀತಿ ಮೌನವಾಗಿರಬೇಕು ಅಂತ. ಅಂದರೆ ಪಾಠ ಪ್ರವಚನ ಮಾಡಲಿಕ್ಕೋಸ್ಕರ ಮಾತ್ರ ಬಾಯಿ ತೆಗೆಯೋದು, ಅದನ್ನು ಬಿಟ್ಟು ಉಳಿದ ಎಲ್ಲ ಸಮಯದಲ್ಲಿ ಕೂಡ ಕಟ್ಟಿಗೆಯಂತೆ ಮೌನವಾಗಿ ನಿರಂತರವಾಗಿ ಪರಮಾತ್ಮನ ಉಪಾಸನೆ ಮಾಡ್ತಾ ಇರೋದು ಅಂತ. ಅದನ್ನು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಆ ಬದರಿ ಕ್ಷೇತ್ರದ ದೊಡ್ಡ ಚಳಿಯಲ್ಲಿ 48 ದಿವಸಗಳ ಕಾಲ ನಿರಂತರವಾಗಿ ಕಾಷ್ಠಮೌನ ವ್ರತ. ಅದರ ಜೊತೆಗೆ ಮತ್ತೇನು, ಅದದಾತ್ ಉಪವಾಸಂ ಅಂತ. ಕೇವಲ ಕಾಷ್ಠಮೌನ ವ್ರತ ಅಲ್ಲ, 48 ದಿವಸಗಳ ಕಾಲ ಉಪವಾಸವನ್ನು, ಕಾಷ್ಠಮೌನ ವ್ರತವನ್ನು ಮಾಡಿದಂತಹ ದೊಡ್ಡ ಜ್ಞಾನಿಗಳು, ತಪಸ್ವಿಗಳು ಅದು ಮಧ್ವಾಚಾರ್ಯರು ಅಂತ. ಇವತ್ತು ಕೆಲವೊಬ್ಬರು ಮಾಡ್ತಾರೆ, ಮೌನವ್ರತ ಮಾಡ್ತಾ ಇದ್ದೀನಿ ಅಂತ ಹಾಗೆ ಅಂತ ಏನೋ 1 ದಿವಸ 2 ದಿವಸ ಅಂತ ಮಾಡ್ತಾರೆ. ವ್ರತ ಮಾಡ್ತಾರೆ. ಹೇಗೆ ಕಾಷ್ಠಮೌನ ಅಂತ ಹೇಳಿದರೆ ಏನು ಮಾಡಬಾರ್ದು, ಮಾತನಾಡೋದು ಮಾತ್ರ ಅಲ್ಲ, ಕೈ ಸನ್ನೆ ಕೂಡ ಮಾಡಬಾರ್ದು ಅಂತೆ. ಈಗ ಯಾರೊಬ್ಬರು ಅನ್ನ ಬಡಿಸ್ತಾ ಇರ್ತಾರೆ, ಸಾಕು ಸಾಕು ಅಂತ ನಮ್ಮ ಬಾಯಲ್ಲಿ ಹೇಳೋದಲ್ಲ, ಹಿಂಗೆ ಹೇಳಬಾರ್ದು. ಏನು ಹಾಕ್ತಾ ತಿನ್ನಬೇಕು ಅಷ್ಟೇ. ಅದು ಬೇಕು ಇದು ಬೇಕು ಏನಿಲ್ಲ. ಕೈಯಿಂದ ಸನ್ನೆ ಮಾಡಬಾರ್ದು, ಕಣ್ಣಿಂದ ಸನ್ನೆ ಮಾಡಬಾರ್ದು, ಏನು ಕೂಡ ಮಾಡಲೇಬಾರ್ದು. ಅವ್ರು ಹಾಕಿದರೆ ತಿನ್ನಬೇಕು, ಹಾಕದೇ ಹೋದರೆ ಹಾಕುವಂಥವ್ರು ಕೂಡ ಸನ್ನೆ ಮಾಡಬಾರ್ದು ಅಂತೆ, ಸುಮ್ಮನೆ ಇರಬೇಕು. ಆ ರೀತಿಯಾಗಿ ದೀರ್ಘವಾದಂತಹ ಕಾಷ್ಠಮೌನ ವ್ರತವನ್ನು ಮಾಡಿದಂತಹ ದೊಡ್ಡ ಜ್ಞಾನಿಗಳು ಅದು ಮಧ್ವಾಚಾರ್ಯರು. ನಾವು ಅದನ್ನು ಇತ್ತೀಚೆಗೆ ನೋಡಬೇಕಾದ್ರೆ ಯಾವ ವಿದ್ಯಾಮಾನ್ಯ ತೀರ್ಥರು, ಅದೇ ರೀತಿಯಾಗಿ ಅವರ ಶಿಷ್ಯರಾದಂತಹ ವಿದ್ಯಾಧೀಶ ತೀರ್ಥರು, ಪಲಿಮಾರು ಶ್ರೀಪಾದಂಗಳವರು, ಅವರು ಕೂಡ ಆ ಬದರಿ ಕ್ಷೇತ್ರದಲ್ಲಿ ವಿಶೇಷವಾಗಿ 48 ದಿವಸಗಳ ಕಾಲ ಕಾಷ್ಠಮೌನ ವ್ರತವನ್ನು ಆಚರಣೆ ಮಾಡಿದ್ದಾರೆ. ಹಾಗೆ ವಿಶೇಷವಾಗಿ ಮಧ್ವಾಚಾರ್ಯರು ಕಾಷ್ಠಮೌನ ವ್ರತವನ್ನು ಮಾಡ್ತಾರೆ. ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ಸಾಕ್ಷಾತ್ ಯಾವ ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ ಅಂತೆ. ನೀವು ನಮ್ಮ ಬದರಿ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಊರ್ಧ್ವ ಬದರಿಗೆ, ದೊಡ್ಡ ಬದರಿಗೆ ನೀವು ಒಂದು ಬರಬೇಕು ಅಂತ ಅವರಿಗೆ ಸಂದೇಶವನ್ನು ಕೊಡ್ತಾರೆ. ಸರಿ, ಮಧ್ವಾಚಾರ್ಯರು ಹೋಗಬೇಕು. ಎಲ್ಲಿಗೆ? ದೊಡ್ಡ ಬದರಿಗೆ. ಇಲ್ಲಿ ನೋಡಿದರೆ ಅವರ ಜೊತೆ 106 ಜನ ಶಿಷ್ಯರಿದ್ದಾರೆ. ಅವರಿಗೆ ಹೇಳದೇ ಹೋಗಲಿಕ್ಕಾಗಲ್ಲ. ಹೇಳದೇ ಹೋದರೆ ಗಾಬರಿ ಆಗ್ತಾರೆ. ಹೇಳಬೇಕು ಅಂತ ಹೇಳಿದ್ರೆ ಬಾಯಿ ತೆಗೆಯೋ ಹಾಗಿಲ್ಲ. ಯಾಕೆ? ಕಾಷ್ಠಮೌನ ವ್ರತದಲ್ಲಿ ಇದ್ದಾರೆ. ಆವಾಗ ಒಂದು ನಿಶ್ಚಯವನ್ನು ಮಾಡ್ತಾರೆ. ತಾವು ಒಂದು ಪತ್ರವನ್ನು ಬರೀತಾರೆ ತಮ್ಮ ಶಿಷ್ಯರಿಗೆ, ನಾವು ಈ ರೀತಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅವು ಬರೆದಿದ್ದೇನು ಅಂತ ಹೇಳಿದ್ರೆ, ನೇದೃಶಂ ಸ್ಥಳಮಲಂ ಶಮಲಘ್ನಂ ನಾಸ್ತಿಯತ್ತು ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನ್ನ ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ. ಇದು ಪ್ರತಿಯೊಬ್ಬ ಮಧ್ವಾಚಾರ್ಯರ ಅನುಯಾಯಿಗಳು ಕೂಡ ಅನುಸರಿಸಲೇಬೇಕಾದಂಥ ದೊಡ್ಡ ಮಾತು. ಅವರು ಒಟ್ಟು 4 ಮಾತನ್ನು ಹೇಳ್ತಾರೆ. ಏನು? ನೇದೃಶಂ ಸ್ಥಳಮಲಂ ಶಮಲಘ್ನಂ ಅಂತ. ಶಮಲ ಅಂತ ಹೇಳಿ ನಮ್ಮ ಪಾಪಗಳು ಅಂತ. ಪಾಪವನ್ನು ಪರಿಹಾರ ಮಾಡೋದರಲ್ಲಿ ಈ ಬದರಿ ಕ್ಷೇತ್ರಕ್ಕೆ ಸಮಾನವಾದಂತಹ ಇನ್ನೊಂದು ಕ್ಷೇತ್ರ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಬದರಿ ಕ್ಷೇತ್ರ ಅತ್ಯಂತ ಶ್ರೇಷ್ಠ ಕ್ಷೇತ್ರ, ಕ್ಷೇತ್ರೋತ್ತಮ ಅದು. ಹಾಗಾಗಿಯೇ ಇವತ್ತು ನಾವೆಲ್ಲರೂ ಕೂಡ ಅಷ್ಟು ಕಷ್ಟಪಟ್ಟು ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ. ಯಾಕೆ? ನಮ್ಮ ಎಲ್ಲ ವಿಧವಾದ ಪಾಪ ಪರಿಹಾರ ಆಗುತ್ತೆ, ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ.
ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹೋಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದರೆ ಅಲ್ಲಿ ಬದರಿ ಮಹಾತ್ಮೆಯಲ್ಲಿ ಹೇಳ್ತಾರೆ, ಅಲ್ಲಿನ ಬ್ರಹ್ಮ ಕಪಾಲ ಅಂತ ಇದೆಯಲ್ಲ, ಆ ಬ್ರಹ್ಮ ಕಪಾಲದಲ್ಲಿ ನಾವು ಹೋಗೋದಕ್ಕಿಂತ ಮುಂಚೆಯೇ ನಮ್ಮ ಪಿತೃಗಳು ಬಂದು ಕಾಯ್ತಾ ಇರ್ತಾರೆ ಅಂತ. ಅಲ್ಲಿ ಏನಂತ, ನಮ್ಮ ಮಗ ಬಂದು ನಮಗೆ ಪಿಂಡ ಪ್ರದಾನ ಮಾಡ್ತಾನೆ ಅಂತ ಪಿತೃಗಳು ಬಂದು ಅಲ್ಲಿ ನಿರಂತರವಾಗಿ ಕಾಯ್ತಾ ಇರ್ತಾರೆ. ಅಂತಹ ದಿವ್ಯ ಕ್ಷೇತ್ರ, ಅಂತಹ ಬದರಿ ಕ್ಷೇತ್ರಕ್ಕೆ ಸಮಾನವಾದಂಥ ಇನ್ನೊಂದು ಕ್ಷೇತ್ರ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕ್ಷೇತ್ರದ ಸಂದರ್ಶನವನ್ನು ಮಾಡಲೇಬೇಕು. ಇದು ಒಂದು ಮಾತು. ಎರಡನೇ ಮಾತು, ನಾಸ್ಯ ತೀರ್ಥ ಸಲಿಲಸ್ಯ ಸಮವಾಹ ಅಂತ, ಈ ಕ್ಷೇತ್ರದಲ್ಲಿ ಹರಿಯುವಂತಹ ಯಾವ ಅಲಕ ನಂದೇ ಇದ್ದಾಳೆ, ಗಂಗಾ ನದಿ ಇದ್ದಾಳೆ, ಅವಳಿಗೆ ಸಮಾನವಾದಂತಹ ಇನ್ನೊಂದು ನದಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂದರೆ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಆ ಗಂಗೆ, ಹಾಗಾಗಿ ಅವಳಿಗೆ ಸಮಾನವಾದಂಥ ಇನ್ನೊಂದು ನದಿ ಇಲ್ಲ. ಇನ್ನೇನು, ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ಪರಮಾತ್ಮನಿಗೆ ಇಲ್ಲಿ ಇರುವಂತಹ ಬದರಿ ನಾರಾಯಣನಿಗೆ ಸಮಾನವಾದಂಥ ಇನ್ನೊಬ್ಬ ದೇವತೆ ಇಲ್ಲ. ಇನ್ನೊಂದು ಪ್ರಧಾನ ಅಂಶ, ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ನಮ್ಮ ಮಾತಿಗೆ ಸಮಾನವಾದಂಥ ಇನ್ನೊಂದು ಹಿತವಚನ ಇಲ್ಲ. ನೀವೆಲ್ಲರೂ ಕೂಡ ನಮ್ಮ ಮಾತನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು, ಜೀವನದಲ್ಲಿ ಅನುಸಂಧಾನಕ್ಕೆ ಇಟ್ಕೊಳ್ಬೇಕು ಎಂಬುದಾಗಿ ತಮ್ಮ ಹಿತವಚನವನ್ನು ಹೇಳಿ, ನಾವು ಈ ರೀತಿಯಾಗಿ ವೇದವ್ಯಾಸ ದೇವರನ್ನು ಕಾಣಬೇಕು ಅಂತ ಬದರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಅವರೊಂದು ಮಾತನ್ನು ಹೇಳ್ತಾರೆ, ಆವ್ರಜೇದಿಹ ನವ ಸಹಿವೇದ ಅಂತ. ಹೋಗ್ತಾ ಇದ್ದೇವೆ, ಹೋಗ್ತಾ ಇರೋದು ಮಾತ್ರ ನಮ್ಮ ಕೈಯಲ್ಲಿದೆ, ನಾವು ವಾಪಸ್ ಬರ್ತೇವೆ ಅನ್ನೋದು ಗೊತ್ತಿಲ್ಲ ನನಗೆ. ಮಧ್ವಾಚಾರ್ಯ ಇದಾಗಿದ್ದು 25-30ನೇ ವಯಸ್ಸಿನಲ್ಲಿ ಇರ್ಬೋದು. ಆವಾಗ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನಾವು ಬದರಿಗೆ ಹೋಗ್ತಾ ಇದ್ದೇವೆ ವೇದವ್ಯಾಸ ದೇವರ ಹತ್ತಿರ, ಆದರೆ ವಾಪಸ್ ಬರ್ತೇವೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಗೊತ್ತಿರೋದು ವೇದವ್ಯಾಸ ದೇವರಿಗೆ ಮಾತ್ರ. ಹಾಗಾಗಿ ನಾವು ಬಂದರೆ ಸಂತೋಷ, ಬರದೇ ಹೋದರೆ ನಮ್ಮ ಉಪದೇಶವನ್ನು ಚಾಚು ತಪ್ಪದೆ ಅನುಸಂಧಾನ ಮಾಡಬೇಕು ಅಂತ ನಮ್ಮ ಶಿಷ್ಯರಿಗೆ ಒಂದು ಪತ್ರವನ್ನು ಬರೆದು ತಾವೇ ಮಾಡ್ತಾರೆ. ಊರ್ಧ್ವ ಬದರಿಗೆ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಶಿಷ್ಯರಿಗೆ ಗೊತ್ತಾಗುತ್ತೆ, ಅವರು ತಡಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಗುರುಗಳೇ ದಯವಿಟ್ಟು ನೀವು ಹೋಗಬೇಡಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂತ. ಆದರೆ ಹೆದರಿಕೆ, ಗುರುಗಳನ್ನು ತಡೆದು ಬಿಟ್ಟರೆ ಅವರ ಕಾರ್ಯಕ್ಕೆ ಅಡ್ಡಿ ಬರುತ್ತೆ ಅಂತ. ಅವರು ತಮ್ಮ ಸಾಧನೆ ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೆ ನಾವು ವಿಘ್ನ ಮಾಡೋದು ಸರಿಯಲ್ಲ ಅಂತ ಅವ್ರು ಹಾಗೆ ಬಿಟ್ಟುಬಿಡ್ತಾರೆ. ಮನಸ್ಸಲ್ಲಿ ತುಂಬ ದುಃಖ ಇರುತ್ತೆ. ಹಾಗಿದ್ದರೂ ಕೂಡ ಏನು ಮಾಡೋದಿಲ್ಲ. ಸರಿ ಅಂತ ಎಲ್ಲ ಸೇರಿ ಬೀಳ್ಕೊಡ್ತಾರೆ. ಮಧ್ವಾಚಾರ್ಯರು ಜೋರಾಗಿ ಹಾರ್ತಾ ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿಂದ ಚಿಕ್ಕ ಬದರಿಯಿಂದ ದೊಡ್ಡ ಬದರಿ ಕ್ಷೇತ್ರಕ್ಕೆ. ಅವರಲ್ಲಿ ಒಬ್ಬ ಶಿಷ್ಯರು ಇರ್ತಾರೆ, ಅವರು ಸತ್ಯತೀರ್ಥರು ಅಂತ. ಈ ಸತ್ಯತೀರ್ಥರು ಯಾರು ಅಂತ ಹೇಳಿ ಇವತ್ತೇನು ಪ್ರಸಿದ್ಧವಾದಂಥ ಭಂಡಾರಗಿರಿ ಮಠ ಇದೆ, ಆ ಭಂಡಾರಗಿರಿ ಮಠದ ಮೂಲ ಪುರುಷರು ಸತ್ಯತೀರ್ಥರು ಅಂತ. ಅವರು ಮಧ್ವಾಚಾರ್ಯರು ತುಂಬ ಪ್ರೀತಿಪಾತ್ರರಾದಂಥ ಶಿಷ್ಯರು. ಅವರಿಗೆ ಎಷ್ಟು ಬೇಸರ ಆಯಿತು ಅಂತ ಹೇಳಿದೆ, ನಾನು ಮಧ್ವಾಚಾರ್ಯರನ್ನು ಒಂದು ಕ್ಷಣವೂ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಶ್ಚಯ ಮಾಡಿ ಅವರು ಮಧ್ವಾಚಾರ್ಯ ಹಿಂದೆ ಹೋಗ್ತಾ ಇರ್ತಾರೆ. ಮಧ್ವಾಚಾರ್ಯರ ವೇಗ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಬಂಡೆ ಇರುತ್ತೆ, ಅಲ್ಲಿ ಒಂದು ಬಂಡೆ ಇರುತ್ತೆ. ನಾವೇ ಮಾಡ್ತೇವೆ, ಬಂಡೆನ ಇಳಿದು ಮತ್ತೆ ಆ ಬಂಡೆ ಹತ್ತೀವಿ. ಮಧ್ವಾಚಾರ್ಯ ಹಾಗಲ್ಲ, ಈ ಬಂಡೆನ ಡೈರೆಕ್ಟಾಗಿ ಆ ಬಂಡೆಗೆ ಜಂಪ್ ಮಾಡಿ ಬಿಡ್ತಿದ್ರಂತೆ. ಯಾಕೆ? ಸಾಕ್ಷಾತ್ ವಾಯುದೇವರು. ಹಾಗಾಗಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಅನಾಯಾಸವಾಗಿ ಹಾರ್ತಾ ಹೋಗ್ತಾ ಇದ್ದಾರೆ. ಇವರು ಹಿಂದೆ ಇವರನ್ನು ಅನುಸರಿಸಿಕೊಂಡು ಯಾರು ಬರ್ತಾ ಇದ್ದಾರೆ? ಸತ್ಯತೀರ್ಥರು ಬರ್ತಾ ಇದ್ದಾರೆ. ಅವರಿಗೆ ತುಂಬ ಕಷ್ಟ ಆಯಿತು. ಮಧ್ವಾಚಾರ್ಯರು ವಾಯುವೇಗದಲ್ಲಿ ಹಾರ್ತಾ ಹೋಗ್ತಾ ಇದ್ದಾರೆ, ಇವರು ಮಾತ್ರ ತುಂಬ ಕಷ್ಟಪಟ್ಟು ಅಲ್ಲಿ ಬಿದ್ದು ಅಲ್ಲಿ ಎದ್ದು ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಪ್ರಯಾಣ ಮಾಡ್ತಾರೆ, ಹಿಂದೆ ತಿರುಗಿ ನೋಡ್ತಾರೆ, ಮಧ್ವಾಚಾರ್ಯರು ಸತ್ಯತೀರ್ಥರು ತುಂಬ ಕಷ್ಟಪಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ತುಂಬ ಚಿತ್ರ ನೋಡಿರ್ತೇವೆ ಒಂದು ಫೋಟೋದಲ್ಲಿ. ದೂರ ಮಧ್ವಾಚಾರ್ಯ ಇರ್ತಾರೆ, ಇಲ್ಲಿ ಕೆಳಗಡೆ ಸತ್ಯತೀರ್ಥರು ಇರ್ತಾರೆ, ಅವ್ರಿಗೆ ಕೈ ಮಾಡಿ ಚಿತ್ರ ಇರುತ್ತೆ ಕೆಲವೊಂದು ಫೋಟೋಗಳಲ್ಲಿ. ಆವಾಗ ಮಧ್ವಾಚಾರ್ಯರು ತಮ್ಮ ಶಿಷ್ಯನಾದಂತಹ ಸತ್ಯತೀರ್ಥರನ್ನು ನೋಡಿ ಹೇಳ್ತಾರೆ, ಇದು ತುಂಬ ದುರ್ಗಮವಾದಂತಹ ದಾರಿ, ಇದಕ್ಕೆ ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ, ಇನ್ನು ಸುಮ್ಮನೆ ಈಗ ಮಠಕ್ಕೆ ಹೋಗಿಬಿಡು ಅಂತ ಸುಮ್ಮನೆ ಕೈ ಮಾಡ್ತಾರೆ. ಆವಾಗ ಸಮಯ ಏನಾಗಿತ್ತು ಅಂಥೇಳಿ ಸಾಯಂಕಾಲದ ಹೊತ್ತು ಅಂತೆ. ಅಂದರೆ ಬೆಳಗ್ಗಿನಿಂದಾಗಿ ಪ್ರಾರಂಭ ಮಾಡಿ ಸಾಯಂಕಾಲದ ತನಕ ಎಷ್ಟು ದೂರ ಮಧ್ವಾಚಾರ್ಯರು ಮತ್ತು ಸತ್ಯತೀರ್ಥರು ಪ್ರಯಾಣ ಮಾಡಿದ್ದರೋ ಅಷ್ಟು ದೂರವನ್ನು ಮಧ್ವಾಚಾರ್ಯರು ಸುಮ್ಮನೆ ಹೀಗೆ ಕೈ ಮಾಡಿದರು. ಒಂದು ಕ್ಷಣಕ್ಕೆ ಅವರೆಲ್ಲಿದ್ದರು? ತಮ್ಮ ಮಠದಲ್ಲಿ ಇದ್ದರು, ಅನಂತ ಮಠದಲ್ಲಿ. ಅನಂತ ಮಠ ಅಂತೇಳಿ ಇವತ್ತು ಯಾವ ಬದ್ರಿ ನಾರಾಯಣ ದೇವರ ಒಂದು ಆವರಣ ಇದೆ, ಪ್ರಾಂಗಣ, ನಾವು ಎಲ್ಲ ಪ್ರದಕ್ಷಿಣೆ ಹಾಕ್ತೀವಲ್ಲ, ಆ ಜಾಗಕ್ಕೇ ಏನಂತ ಹೆಸರು? ಅನಂತ ಮಠ ಅಂತ.
ಹಾಗಾಗಿ ಏನು ಇವತ್ತು ಕೂಡ ಅಲ್ಲಿ ಒಂದು ಕಲ್ಲಲ್ಲಿ ಕೆತ್ತಿಸಾಕಿದ್ದಾರೆ. ಈ ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ತಿ ತೀರ್ಥಸಲಿರಸ್ಯ ಸಮಮಾಹ ಎಂಬಂಥ ಶ್ಲೋಕವನ್ನು ಇವತ್ತಿಗೂ ಕೂಡ ಆ ಒಂದು ಬದರಿಯ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಂಥ ಜಾಗದಲ್ಲಿ ಸಂಸ್ಕೃತದಲ್ಲಿ ಕೆತ್ತಿಸಿ ಹಾಕಿದ್ದಾರೆ. ಅಲ್ಲಿಯೇ ಮಧ್ವಾಚಾರ್ಯರು ಈ ಕಾಷ್ಠಮೌನ ವ್ರತಾದಿಗಳನ್ನು ಮಾಡಿದಂತಹ ದಿವ್ಯ ಸ್ಥಳ. ಅಲ್ಲಿಗೆ ಹೋಗಿ ಅಂತ ಕೈ ಮಾಡ್ತಾರೆ. ಒಂದು ಕ್ಷಣದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಪ್ರಯಾಣ ಮಾಡಿದಂತಹ ದೂರವನ್ನು ಒಂದೇ ಕ್ಷಣದಲ್ಲಿ ಅಲ್ಲಿಗೆ ಬಂದು ಸೇರ್ತಾರೆ ಅಂತೆ ಸತ್ಯತೀರ್ಥರು. ಅವರನ್ನು ನೋಡ್ತಾರೆ. ನೋಡಿದಾಗ ಶಿಷ್ಯರಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಯಾಕೆ ಅಂದರೆ ಅವರ ಮೈಯೆಲ್ಲ ಒಂಥರ ರೋಮಾಂಚನ ಅಂತ ಹೇಳ್ತೀವಲ್ಲ, ಕೂದಲೆಲ್ಲ ನೆಟ್ಟಿಗೆ ನಿಂತು ಬಿಟ್ಟಿದ್ವು ಅಂತೆ. ಯಾಕೆ ಈ ರೀತಿಯಾಗಿದೆ ಸತ್ಯತೀರ್ಥರೇ ಅಂತ ಕೇಳ್ತಾರೆ. ಸತ್ಯತೀರ್ಥರು ಒಂದೊಂದು ಮಾತನ್ನು ಹೇಳ್ತಾರೆ. ಮಧ್ವಾಚಾರ್ಯರ ಮಹಿಮೆ ಏನು, ಅವರು ಈ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ, ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹಾರ್ತಾ ಹೋಗ್ತಾ ಇದ್ದಾರೆ. ಅವರನ್ನು ನೋಡಿದರೆ ಸಾಮಾನ್ಯ ಮನುಷ್ಯರಲ್ಲಿ ಕಾಣಿಸೋದೇ ಇಲ್ಲ, ಸಾಕ್ಷಾತ್ ಅವರು ವಾಯುದೇವರು ಅಂತ ತಾವು ಕಂಡಂಥ ಅದ್ಭುತವಾದಂತಹ ಮಹಿಮೆ. ಅಂತಹ ಮಹಿಮೆಯನ್ನು ತಮ್ಮ ಎಲ್ಲ ಶಿಷ್ಯರಿಗೆ ತಾವು ಸುತ್ತಲೂ ಕೂಡ ಕೂಡಿಸ್ಕೊಂಡಿರ್ತಾರೆ. ಕೂಡಿಸಿಕೊಂಡು ಅವರನ್ನು ಕೇಳಿದಂತಹ ಪ್ರತಿಯೊಬ್ಬ ಶಿಷ್ಯರಿಗೂ ಕೂಡ ಮೈ ರೋಮಾಂಚನ ಅಂತೆ. ಯಾಕೆಂದರೆ ಇವತ್ತು ನಾವೊಂದು ಇಲ್ಲಿಂದ ಇಲ್ಲಿಗೆ ಹಾರ್ಬೋದು, ಇನ್ನೊಂದು 2 ಫೀಟ್ ಹಾರ್ಬೋದು ಜಾಸ್ತಿ ಅಂತ ಹೇಳಿದ್ರೆ. ಒಂದು ಪರ್ವತದಿಂದಾಗಿ ಇನ್ನೊಂದು ಪರ್ವತಕ್ಕೆ ಹಾರುವುದು ಸರ್ವತಾ ಸಾಧ್ಯನೇ ಇಲ್ಲ. ಅದರಲ್ಲಿ ಯಾವ ಪರ್ವತ? ಹಿಮಾಲಯ ಪರ್ವತ. ಅಲ್ಲಿ ಕಾಲಿಡೋದೇ ಕಷ್ಟ. ಅಂತಹ ಹಿಮಾಲಯ ಪರ್ವತದಲ್ಲಿ ಜೋರಾಗಿ ಹಾರ್ತಾ ಮಧ್ವಾಚಾರ್ಯ ಹೋಗ್ತಾ ಇದ್ದರು. ನಾನು ಹೋಗ್ತಾ ಇದ್ದೆ. ನನ್ನನ್ನು ನೋಡಿ ಮಧ್ವಾಚಾರ್ಯ ಈ ಕೈ ಮಾಡಿದರು. ತಕ್ಷಣ ವಾಯು ವೇಗದಲ್ಲಿ ಒಂದು ಕ್ಷಣದಲ್ಲಿ ನಾನು ಅಲ್ಲಿಂದಾಗಿ ಇಲ್ಲಿ ಬಂದು ಸೇರಿದೆ ಎಂಬುದಾಗಿ ಮೈ ರೋಮಾಂಚನವಾಗುವಂತಹ ಗತಿ ಒಂದು ವಿವರವನ್ನು ಹೇಳಿದಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಇಂತಹ ಮಧ್ವಾಚಾರ್ಯ ಶಿಷ್ಯರು ನಾವು ಎಂಬುದಾಗಿ ತುಂಬ ಸಂತೋಷ ಆಗಿ ಆ ಗುರುಗಳು ಬರುವ ತನಕ ಮಧ್ವಾಚಾರ್ಯ ಒಂದು ಮಾತು ಹೇಳಿದರು. ಏನು, ಹೋಗೋದು ಮಾತ್ರ ನಮ್ಮ ಕೈಯಲ್ಲಿ ಇದೆ, ಬರ್ತೇವೋ ಇಲ್ವೋ ಗೊತ್ತಿಲ್ಲ ಅಂತ. ಹಾಗಾಗಿ ಗುರುಗಳು ಆದಷ್ಟು ಬೇಗ ಬರಲಿ ಎಂಬುದಾಗಿ ಆ ಬದರಿನಾರಾಯಣ ದೇವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿರಂತರವಾಗಿ ಅಲ್ಲಿ ತಾವು ಮಧ್ವಾಚಾರ್ಯರು ಹೇಳಿದಂತಹ ಪಾಠಗಳನ್ನು, ವಿಶೇಷವಾಗಿ ಗೀತಾಭಾಷ್ಯ, ಯಾಕೆಂದರೆ ಗೀತಾಭಾಷ್ಯವನ್ನು ಅಲ್ಲಿ ಬಂದು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಶಿಷ್ಯರಿಗೆ ಪಾಠ ಹೇಳಿರ್ತಾರೆ. ಅಂತಹ ಗೀತಾಭಾಷ್ಯದ ಚಿಂತನೆಯನ್ನು ನಿರಂತರವಾಗಿ ಅವರು ಮಾಡ್ತಾ ಯಾವಾಗ ಮಧ್ವಾಚಾರ್ಯ ವಾಪಸ್ ಬರ್ತಾರೋ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಇಲ್ಲಿಗೆ 6ನೇ ಸರ್ಗ ಎಂಬುದು ಮುಗಿಯುತ್ತೆ. ಮುಂದೆ 7ನೇ ಸರ್ಗದಲ್ಲಿ ಆ ವೇದವ್ಯಾಸ ದೇವರ ಮತ್ತು ಮಧ್ವಾಚಾರ್ಯರ ಭೇಟಿ, ಅಲ್ಲಿ ಅವರಿಗೆ ಸಮರ್ಪಣೆ ಮುಂತಾದಂತಹ ಕಾರ್ಯಗಳನ್ನು ನಡೆಯುತ್ತೆ. ಅದನ್ನು ನಾಳೆ ದಿನ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.